ಸೆಲೆಕ್ಟ್ ಆದೆ. ಅಗೇನ್ 402 ಕೂಡ ಸೆಲೆಕ್ಟ್ ಆಗಿದ್ದೆ. ಅದು ಗಿವ್ ಅಪ್ ಮಾಡಿದೆ. 2 ಸಾರಿ KS ಇಂಟರ್ವ್ಯೂ ಇದು ಸಾರಿ ಮೇನ್ಸ್ ಬರೆದಿದ್ದೀನಿ, ಇಂಟರ್ವ್ಯೂ ಬರಲಿಲ್ಲ. ಒಂದು ಸಾರಿ UPSC ಮೇನ್ಸ್ ಬರೆದಿದ್ದೀನಿ. ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕ್ಲಿಯರ್ ಮಾಡಿದ್ದೀನಿ. ಇದು ನನ್ನ ಪ್ರೊಫೈಲು. ಆಲ್ರೆಡಿ ಮಾತಾಡಿದ್ದೀನಿ, ನೋಡೋಣ ಅದೇನೋ ವಿಡಿಯೋ ಬರುತ್ತೆ ಅಂತ ಹೇಳ್ತಾರೆ, ಅದರಲ್ಲಿ ಅದು ಬರುತ್ತೆ, ಅದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ಕೂಡ ಎಲ್ಲನೂ ಕ್ಲಿಯರ್ ಮಾಡ್ತಾ ಹೋಗ್ತೇನೆ, ಎಲ್ಲನೂ ಹೇಳ್ತಾ ಹೋಗ್ತೇನೆ. ಸೊ ಈಗ ನಾನು ವರ್ಕ್ ಮಾಡ್ತಾ ಇರೋದು ಮಹಾಲಕ್ಷ್ಮಿ ಲೇಔಟಲ್ಲಿ ಕೆಲಸ ಆ್ಯಸ್ ಅ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೂಲತಃ ನಂದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು. ಓಕೆ, ಸೊ ನಂದು ಆ್ಯಕ್ಚುಲಿ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ಮೆಕ್ಯಾನಿಕಲ್ ಇಂಜಿನಿಯರ್ ಬೇಸಿಕಲಿ. ಸೊ ಓಕೆ, ಅದಾದಮೇಲೆ ಜಾಬ್ಗೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಮೊದಲೇ ಫಿಕ್ಸ್ ಇತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ಸೊ ಹಿಂಗಾಗಿ ಡೈರೆಕ್ಟ್ಲಿ ಜಂಪ್ ಇನ್ ಟು ದಿ ಕಾಂಪಿಟೇಟಿವ್. ಓಕೆ, ಡೈರೆಕ್ಟ್ಲಿ ಮೇನ್ ಟಾರ್ಗೆಟ್ ಇದ್ದಿದ್ದೆ UPSC ಅಂತ ಮಾಡ್ಕೋತಾ ಬಂದಿದ್ದು. ನಾನು ಇಲ್ಲಿವರೆಗೂ ಅಟೆಂಡ್ ಮಾಡಿರೋ ಎಕ್ಸಾಮ್ಸ್ ಇಷ್ಟೇ, ಸೆಲೆಕ್ಟಿವ್ ಎಕ್ಸಾಮ್ಸ್. ಎಲ್ಲ ಏನೋ ನೋಟಿಫೈ ಮಾಡಿದ ಎಕ್ಸಾಮ್ಗೂ ಏನೋ ಅಪ್ಲೈ ಮಾಡ್ತಿರ್ಲಿಲ್ಲ. ಯಾಕಂದರೆ ಯಾವುದೇ ಎಕ್ಸಾಮ್ ಆಗಲಿ ಅದರದ್ದೇ ಆದೊಂದು ವೈಶಿಷ್ಟ್ಯತೆ ಇರುತ್ತೆ, ಒಂದು ಬೇರೆ ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ PC ಎಕ್ಸಾಮ್ ಆಗಲಿ ಅಥವಾ DC ಎಕ್ಸಾಮ್ ಆಗಲಿ, ಪ್ರಯಾರಿಟಿ ಇರುತ್ತೆ ಅದೇ ಎಕ್ಸಾಮು. ಯಾಕಂದರೆ ನಾನು DC ಓದ್ಬಿಟ್ಟು ನಾನು PC ಕ್ಲಿಯರ್ ಮಾಡೋಕ್ಕಾಗಲ್ಲ, ಅಥವಾ PS ಓದ್ಬಿಟ್ಟು ಇನ್ನೊಂದೇನೋ KS ಏನೋ ಮಾಡೋಕ್ಕಾಗೋದಿಲ್ಲ. ಅದರದ್ದೇ ಆದ ಮೊದಲಿತ್ತು, ಯಾವಾಗ 2014ಕ್ಕಿಂತ ಮುಂಚೆ, ಬಿಫೋರ್ ಇಂಟ್ರೊಡಕ್ಷನ್ ಆಫ್ ದಿ ಜಿಯೋ ಇಂಟು ದ ಇಂಡಿಯನ್ ಮಾರ್ಕೆಟ್. ಇಂಟರ್ನೆಟ್ ಬರೋಕ್ಕಿಂತ ಮುಂಚೆ ಅದಿತ್ತು. ಯಾವುದೋ ಒಂದು ದೊಡ್ಡ ಎಕ್ಸಾಮ್ ಓದ್ಬಿಟ್ರೆ ಸಣ್ಣವು ಕ್ಲಿಯರ್ ಆಗ್ತವೆ, ಅಬ್ವಿಯಸ್ಲಿ ಆಗ್ತವೆ, ಬಟ್ ಪ್ಯಾಟ್ರನ್ ಆ ರೀತಿ ಏನು ಇರಲಿಲ್ಲ. ಒಂದು ಬುಕ್ ಓದ್ಬಿಟ್ರೆ ಆಲ್ಮೋಸ್ಟ್ ಎಲ್ಲವೂ ಕವರ್ ಆಗ್ತವೆ ಅನ್ನೋ ಮನೋಭಾವ ಇತ್ತು. ಬಟ್ ಈಗ ಹಂಗಲ್ಲ, ಯಾಕಂದರೆ ನಾವು ನೆಟ್ ಯೂಸ್ ಮಾಡ್ತಾ ಇದ್ವಿ, ಎಕ್ಸಾಮಿನವರು ನೆಟ್ ಯೂಸ್ ಮಾಡ್ತಾ ಇದ್ದಾರೆ, ಅವರು ಕೂಡ ಡಿಗ್ ಮಾಡ್ತಾ ಇದ್ದಾರೆ, ನಾವು ಕೂಡ ಡಿಗ್ ಮಾಡ್ತಾವೆ ಇನ್ಫಾರ್ಮೇಷನಲ್ಲಿ. ಸೊ ಈಗ ಏನು ಪ್ರಯಾರಿಟಿ ಇರಬೇಕಪ್ಪ ಅಂತಂದರೆ, ಯಾವ ಎಕ್ಸಾಮ್ ಬರಿತಾ ಇದ್ದೀನಿ ಅನ್ನೋದು ಒಂದು ಕ್ಲಾರಿಟಿ ಇರಬೇಕು. ಮತ್ತು ಅದೇನು ನಮ್ಮಿಂದ ಏನು ನಿರೀಕ್ಷೆ ಇದೆ ಆ ಎಕ್ಸಾಮಲ್ಲಿ, ನಾನು ಕ್ಲಿಯರ್ ಮಾಡಬೇಕಾದ್ರೆ ಏನು ಮಾಡಬೇಕು. ಸೊ ಇವತ್ತು ಮೇಜರ್ಲಿ PSI ಮತ್ತು DSI ಬಗ್ಗೆ ಮಾತಾಡೋಣ. ಇದನ್ನ ಬಿಟ್ಟು ಬೇರೆ ಎಕ್ಸಾಮ್ ಏನಾದರೂ ಡೌಟ್ ಇದ್ದರೆ ಕೇಳಿ, ಪರವಾಗಿಲ್ಲ. ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ಅದು ವೆಲ್ಕಮ್. ಯಾಕಂದರೆ ಎಲ್ಲನೂ ಒಂದು ಸೈಡ್ ಆಗಬಾರ್ದು, ನೀವು ಕೂಡ ಮಾತಾಡಬೇಕು. ನೀವು ಏನು ಡೌಟ್ ಕೇಳ್ತೀರೋ ಅದ್ರ ಮೇಲೆ ಜಾಸ್ತಿ ಇನ್ಫಾರ್ಮೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸೆಪ್ಟ್ ಬ್ಯಾಂಕಿಂಗ್ ಎಕ್ಸಾಮ್ ನನಗೆ ಗೊತ್ತಿಲ್ಲ, ಓಕೆ, ನಾನು ಅಟೆಂಡ್ ಮಾಡಿಲ್ಲ. ಸುಮ್ಮನೆ ನೀವು ಅದನ್ನೇನೋ ಒಂದು ಕೇಳಬೇಕು, IBPS ಬಗ್ಗೆ ನಾನೇನೋ ಒಂದು ಹೇಳಬೇಕು, ಅದಾಗಬಾರ್ದು. ಓಕೆ, ಸೊ ಅದಕ್ಕಿಂತ ಮುಂಚೆ ಎಲ್ಲರೂ PSI ಎಕ್ಸಾಮೇ ಟಾರ್ಗೆಟ್ ಮಾಡಿದ್ದೀರಾ, ಅಥವಾ KS ಅಥವಾ ಏನಾದರೂ UPSC ಆ ರೀತಿ ಏನಾದರೂ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಅಥವಾ ಯಾರಾದರೂ ಇಲ್ಲಿವರೆಗೂ ಅಟೆಂಡ್ ಮಾಡಿದ್ದೀರಾ ಯಾವುದಾದ್ರೂ ಎಕ್ಸಾಮು? ಯಾರಾದರೂ ಮಾಡಿದ್ದೀರಾ? ಯಾವ್ದು ಮಾಡಿದ್ದೀರಿ? RSI ಮಾಡಿದ್ರಿ, KSISF. ಓಕೆ, ಎಸ್ ಸರ್. ತುಂಬ ಸಲ ಅಂತಂದರೆ ಹಾಂ, ಓಕೆ. ಓಕೆ, PSI ಟ್ರೈ ಮಾಡ್ತಾ ಇದ್ರಿ ಮೇಜರ್ಲಿ? ಓಕೆ, ಮತ್ತೆ ಎಲ್ಲ ಹೊಸದಾಗಿ ಓದ್ತಿರೋದ? ಮಾತಾಡ್ರಿ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಓಕೆ, ನೀವೊಂದು ಏನೋ ಕೇಳಿದ್ರು ಕೂಡ ಅದು ಎಲ್ಲರಿಗೂ ಯೂಸ್ ಆಗುತ್ತೆ, ಡೌಟ್ ಅಥವಾ ನಿಮಗೇನೋ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ಲಾರಿಟಿ ಇರಬೇಕು. ನಾನು ಯಾವ ಎಕ್ಸಾಮ್ ಮಾಡ್ತಾ ಇದ್ದೀನಿ, ಆ ಎಕ್ಸಾಮಿಗೆ ನಾನು ಏನು ಓದಬೇಕು, ಏನು ಓದಬಾರ್ದು. ಸುಮ್ಮನೆ ಅದೇನೋ ಅಂತಾರಲ್ಲ, ಒಂದು ಕ್ರೌಡ್ ಹೊಂಟಿತ್ತಂದ್ರೆ ಆ ಕ್ರೌಡ್ನಾಗ ಹೋಗಬಾರ್ದು. ನಮಗೆ ಪಾತ್ ಸಪ್ರೇಟ್ ಇದ್ದಾಗ ಮಾತ್ರ ಜಲ್ದಿ ಸಕ್ಸಸ್ ಆಗುತ್ತೆ, ಜಲ್ದಿ ರಿಸಲ್ಟ್ ಸಿಗುತ್ತೆ ಈಗಿನ ಟ್ರೆಂಡಲ್ಲಿ. ಸೊ ಅದು ನಮ್ಮ ಹತ್ರ ಇರಬೇಕು. ಒಂದು ಗ್ರ್ಯಾಜುಯೇಟ್ ಆಗಿರ್ತೀವಪ್ಪ ಅಂತಂದರೆ ಕ್ಲಾರಿಟಿ ಇದ್ದೇ ಇರುತ್ತೆ ಜೀವನದಲ್ಲಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ಸೊ ಅದನ್ನು ನೀವು ಹೇಳಿದರೆ ನಾನು ಏನೋ ಒಂದು ಕನ್ವೆ ಮಾಡ್ಬೋದು ನಿಮಗೆ. ನೀವು ಸುಮ್ಮನೆ ಕೂತು ನಂದೇ ಕೇಳಿ ಸರ್ ಹಾಗೆ ಸರ್ ಹಿಂಗೆ ಅಂತ ಹೋದ್ರೆ ಯೂಸ್ ಇಲ್ಲ. ಅದು ದೇವರನ್ನೇ ಹೇಳ್ತೇನೆ, ಯಾಕಂದ್ರೆ ನಾನು ಆ ಪ್ಲೇಸಿಂದ ಇಲ್ಲಿ ಬಂದವನೇ. ಯಾಕಂದ್ರೆ ನನಗೂ ಮೊದಲು ಅಷ್ಟೊಂದು ಗೊತ್ತಿರಲಿಲ್ಲ, ಇನ್ನೊಬ್ರನ್ನ ಕೇಳಿ ಇನ್ನೊಬ್ಬರಿಂದ ತಿಳ್ಕೊಂಡೇ ಇಲ್ಲಿ ಬಂದಿರೋದು. ಸೊ ನೀವು ಎಷ್ಟು ಜಲ್ದಿ ತಿಳ್ಕೊಳ್ತೀರಲ್ಲ ಅಷ್ಟು ಜಲ್ದಿ ರಿಸಲ್ಟ್ ಸಿಗುತ್ತೆ. ಎಷ್ಟು ನಾವು ನಮ್ಮ ಮೈಂಡಲ್ಲಿ ಡೌಟ್ ಇಟ್ಕೊಂಡು ಪ್ರಿಪ್ರೇಷನ್ ಇರ್ತೀವಿ ಅಷ್ಟು ಡಿಲೇ ಆಗುತ್ತೆ ರಿಸಲ್ಟ್. ಇದು ಮಾತ್ರ 100%. ಯಾವುದೇ ಕಾರಣಕ್ಕೂ ಡೌಟ್ ಇರಬಾರ್ದು. ಆ ಡೌಟ್ ನಿಮ್ಗೆ ಇವತ್ತೇ ಕ್ಲಿಯರ್ ಆಗಲಿ. ಇಷ್ಟು ಜನ ಇದ್ರಲ್ಲ, ಇಷ್ಟು ಜನದಲ್ಲಿ ಒಂದು ಸಮ್ ರೇಷಿಯೋ 60-70 ಏನಾದರೂ ಒಂದು ತೊಗೊಂಡು ಹೋದರೆ ಸಾಕು ನನಗೆ ಅಷ್ಟೇ. 100% ಆಗೋದಿಲ್ಲ ಅದು ಯಾವುದೇ ಕಾರಣಕ್ಕೂ, ಬಟ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಯೂಸ್ ಅದೇ ಸಾಕು ನನಗೆ. ಸೊ ಡೌಟ್ಗಳಿರಲಿ, ಡೌಟ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ, ಬಟ್ ಹಿಂಜರಿಕೆ ಮಾಡ್ಕೋತಾ ಇರ್ತೀರ.
ಯಾಕೆ ಕೇಳೋದಪ್ಪ, ಯಾರಾದ್ರೂ ಏನಾದರೂ ಅನ್ಕೊಂಡ್ಬಿಡ್ತಾರೆ. ಯಾರೇನೂ ಅನ್ಕೊಳ್ಳಲ್ಲ, ಏನಾದರೂ ಅನ್ಕೊಳ್ಳಿ, ನಮ್ಗೇನಾಗುತ್ತೆ, ನನ್ನ ಜೀವನ, ನನ್ನ ಒಂದು ಡ್ರೀಮು ನಂದಿದು. ಈ ಒಂದು 5 ಮಿನಿಟ್ ಅನ್ಕೊಳ್ತಾನೆ, ಆಮೇಲೆ ಮುಂದೆ ಹೋಗ್ತಾನೆ, ಆಮೇಲೆ ಮರ್ತೋಗ್ಬಿಡ್ತೀವಿ. ಬಟ್ ಆ ಡೌಟ್ ಕ್ಲಿಯಾರಿಟಿ ಇರಲಿಲ್ಲಪ್ಪ ಅಂತಂದರೆ ಅದು ಹಾಗೇ ಉಳ್ಕೊಂಬಿಡುತ್ತೆ. ನಾನು ಎಷ್ಟೋ ಆಸ್ಪಿರೆಂಟ್ಗಳನ್ನು ನೋಡಿದ್ದೀನಿ, ಓದ್ತಿರ್ತಾರೆ ಹಾಗೆ ದಿನಕ್ಕೆ 14 ತಾಸು 15 ತಾಸು ಲೈಬ್ರರಿ ಕುಂತು ಎಷ್ಟು ಕಷ್ಟಪಟ್ಟು ಓದ್ತಿರ್ತಾರಪ್ಪ ಅಂತಂದ್ರೆ ಅದು ಅಟ್ ದ ಎಂಡ್ ಮಲ್ಕೊಳ್ಳುವಾಗ ಇವತ್ತು ನಾನು ಏನು ಮಾಡಿದೆ ಅಂತಲೇ ಗೊತ್ತಿರಂಗಿಲ್ಲ. ಪ್ರೊಡಕ್ಟಿವಿಟಿ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ಹೇಳ್ಬೋದು, ಯಾವುದಾದ್ರೂ ಯಾರಾದರೂ ಇಂಟರ್ವ್ಯೂವಲ್ಲೂ ಕೂಡ ಹೇಳ್ತಿರ್ಬೋದು, ನಾನು 14 ಓದ್ತಿದ್ದೆ, 15 ತಾಸು ಓದ್ತಿದ್ದೆ, ದೇವರನ್ನೇ ಓದೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ 1 ವರ್ಷ ಓಕೆ PC ಎಕ್ಸಾಮ್ ಟ್ರೈ ಮಾಡ್ತಿದ್ರೆ 6 ಮಂತ್ಸ್ವರೆಗೂ ನೀವು ಆಲ್ಮೋಸ್ಟ್ ಒಂದು 12 to 14 ಅವರ್ ಇನ್ವೆಸ್ಟ್ ಮಾಡ್ತೀರಿ. ಆಮೇಲೆ ಅದು ಏನೈತ್ರಿ ಅದ್ರಾಗ, ಅದೇ ಪೊಲಿಟಿ, ಅದೇ ಹಿಸ್ಟ್ರಿ, ಅದೇ ಜಿಯೋಗ್ರಫಿ, ಅದೇ ಎನ್ವಿರಾನ್ಮೆಂಟ, ಬೇರೆ ಏನಾದರೂ ಐತಾ? ಏನಿಲ್ಲ. ಭಾಳ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಕರೆಂಟ್ ಅಫೇರ್ಸ್ಗೆ ಎಷ್ಟು ಹೊತ್ರಿ, ಒಂದು ಯಾವುದೋ ಮ್ಯಾಗ್ಝಿನ್ ಪಿಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಓದಿದಂಥ ವ್ಯಕ್ತಿ ಒಂದು 3 to 4 ಅವರ್ಸಲ್ಲಿ ಮ್ಯಾಗ್ಝಿನ್ ಕಂಪ್ಲೀಟ್ ಮಾಡ್ತಾನೆ. ಹೆಂಗೆ ಕಂಪ್ಲೀಟ್ ಮಾಡ್ತಾನೆ ಅಂದರೆ ಏನು ಓದಬೇಕು ಏನು ಓದಬಾರ್ದು ಅಂತ ಅವ್ನಿಗೆ ಗೊತ್ತಿರುತ್ತೆ. ಹೌದು ಇಲ್ಲ? ಸುಮ್ಮನೆ ಅಲ್ಲಿ ಕೊಟ್ಟಿದಂಥ ಎಲ್ಲ ಪ್ರತಿಯೊಂದು ಅಕ್ಷರ ಓದ್ಬಿಟ್ಟು ಅದನ್ನೊಂದು ಮತ್ತೆ ಇನ್ನೊಂದು ಅದೇ ಸೈಜಿಂದ ಇನ್ನೊಂದು ನೋಟ್ಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದೇ ಆಗ್ತಾ ಇರುತ್ತಾ? ಇನಿಷಿಯಲಿ ಆಗ್ತಾ ಇರುತ್ತೆ. ಬಟ್ ಪ್ರಿಪ್ರೇಷನ್ ಆದ್ಮೇಲೆ ಕೂಡ ಆ ರೀತಿ ಆಗ್ತಾ ಇದೆ ಅಂದರೆ ನೀವು ಇದರಲ್ಲಿ ಇಲ್ಲ ಅಂತ ಅರ್ಥ, ಆ ದಾರಿಯಲ್ಲಿ ಇಲ್ಲ ಅಂತ ಅರ್ಥ. ಸೊ ಅದಾಗಬಾರ್ದು. ಇಲ್ಲಿವರೆಗೂ ಆಗಿದ್ರೆ ಪರವಾಗಿಲ್ಲ, ನಾ ಬಂದು ಹೋದ್ಮೇಲೆ ಅದಾಗಬಾರ್ದು. ಓಕೆ, ಅದಕ್ಕೆ ಡೌಟ್ ಕೇಳ್ರಿ ಅಂತ ಹೇಳ್ತಾ ಇದ್ರು. ಸೊ ನಿಮಗೆ ಈಗ ಕಾಮನ್ಲಿ ಏನು ಡೌಟ್ ಇದ್ದಾವೆ, PSI ಬಗ್ಗೆ ಆಗಿರ್ಬೋದು, ಯಾವುದೇ ಎಕ್ಸಾಮ್ ಆಗಿರ್ಬೋದು, ಬರೀ ಅದೇ ಅಷ್ಟೇ ಅಂತಲ್ಲ, ಫಸ್ಟ್ PSI ಮಾತಾಡ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ. PSI ಎಕ್ಸಾಮ್ ಬಗ್ಗೆ ಏನು ಡೌಟ್ಸ್ ಇದ್ದಾವೆ, ಯಾಕಂದ್ರೆ ಅದ್ರ ಮೇಲೆ ನಾನು ಸೆಷನನ್ನು ಡಿಸೈಡ್ ಮಾಡ್ತೀನಿ, ಏನು ಹೇಳಬೇಕು ಏನು ಹೇಳ್ಬಾರ್ದು. ಎಲ್ಲರೂ ಡಿಗ್ರಿ ಮುಗಿದವ್ರ? ಯಾರಾದರೂ PU? ಓಕೆ ಓಕೆ. ಮತ್ತೆ ಯಾವ ಬ್ಯಾಕ್ಗ್ರೌಂಡ್ ಎಲ್ಲರದ್ದು? BA, BSc, BCom, ಇಂಜಿನಿಯರಿಂಗ್ ಯಾವ ಬ್ರಾಂಚ್ ಮೇಡಮ್? ಎಲೆಕ್ಟ್ರಾನಿಕ್ಸ್. ತ್ರಿಬಲ್ ಇ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಓಕೆ. ಸೊ ಏನಿದು ಡೌಟ್ ಇದಾವೆ ಹೇಳಿ ನಿಮಗೆ. ಇನ್ನೊಂದ್ಸರಿ ಹೇಳ್ರಿ. ಓಕೆ. ಮತ್ತೆ ಡೌಟ್ಸು ಅಂದರೆ ಪ್ಯಾರಲಲ್ ಆಗಿ ಯಾವುದಾದ್ರೂ ಅಟೆಂಡ್ ಆಗ್ಬೋದಾ ಅಂತ. ಮತ್ತೆ ಓಕೆ. ಮತ್ತೆ ಅದೆಲ್ಲದಕ್ಕೂ ಅಪ್ಲೈ ಆಗುತ್ತೆ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸ್ಪೆಸಿಫಿಕೇಶನ್ ಏನಿಲ್ಲ, ಎಲ್ಲದಕ್ಕೂ ಬರುತ್ತೆ. ಮತ್ತೆ ಓಕೆ, ಅವರು ಹೇಳ್ದಂಗೆ ಈಗ ಯಾವುದೋ ಒಂದು ಪ್ರಿಪ್ರೇಷನಲ್ಲಿ ಇರ್ತೀವಿ. ಫಾರ್ ಎಕ್ಸಾಂಪಲ್ PSI ಪ್ರಿಪ್ರೇಷನಲ್ಲಿ ಇರ್ತೀವಿ. PSI ಸ್ಟ್ರಕ್ಚರ್ ಏನೈತೆ ರೀ, ಪ್ಯಾಟರ್ನು, ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಒಂದು GS ಪೇಪರ್ ಇರುತ್ತೆ, ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಇದೆ. ಡಿಸ್ಕ್ರಿಪ್ಟಿವ್ ಪೇಪರ್ 50 ಮಾರ್ಕ್ಸು, ಅದು ಯಾವುದು GS GK ಪೇಪರು 150 ಮಾರ್ಕ್ಸ್. ಓಕೆ, ಎರಡಕ್ಕೂ 90 ಮಿನಿಟ್ಸ್ ಟೈಮ್ ಇರುತ್ತೆ. ಓಕೆ, ಅದು 1.5 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ಗಳು ಇರ್ತಾವೆ. ಈಗ 100 ಕ್ವಶನ್ ಟಾರ್ಗೆಟ್ ಮಾಡಿಕೊಂಡು ನೀವು ಓದ್ತಾ ಇರುವಾಗ ಆಲ್ಮೋಸ್ಟ್ ಎಲ್ಲವನ್ನ ಕವರ್ ಮಾಡಿಬಿಟ್ಟಿರ್ತೀರಿ. ಅದೇನು ಗ್ರೂಪ್ಸಿಗೆ ಏನು ಸಿಲೆಬಸ್ ಇರ್ತಿಲ್ಲ, ಒಂದು ಪೇಪರ್ 1 ಪೇಪರ್ 2 ಅಂತ ಬರ್ತಾವೆ ಅಲ್ಲಿ. ಆ ಪೇಪರ್ 1 ಎರಡು ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಬಟ್ ಇಲ್ಲಿ ಏನೊಂದು ಕ್ಯಾಚಿ ಪಾಯಿಂಟ್ ಏನಪ್ಪ ಅಂತಂದರೆ, ಯಾವೊಂದು ಇನ್ಸ್ಟಿಟ್ಯೂಷನ್ ಎಕ್ಸಾಮ್ ನಡೆಸ್ತಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಮೊದಲು KSP ನಡೆಸ್ತಿತ್ತು. ಟ್ರೈನಿಂಗ್ ಮುಗಿಸೋ ಮುಂದಿವಲ್ಲ KPI ಅಂತ ಸ್ವಲ್ಪ ಅದ ಬರ್ತೈತಿ. KSP ಮೊದಲು ನಡೆಸ್ತಾ ಇತ್ತು ಎಕ್ಸಾಮ್, PSI PC ಎಕ್ಸಾಮ್ಸ್. ಸೊ ನಮ್ದು ಅದು ಸ್ವಲ್ಪ ಇದು ಆದಮೇಲೆ ಏನು ಮಾಡಿದ್ರು, KE ಕೊಟ್ಟರು. ವ್ಯತ್ಯಾಸ ನೋಡಿದ್ದೀರಾ? KSP ಹೆಂಗೆ ನಡೆಸುತ್ತೆ, KE ಹೆಂಗೆ ನಡೆಸುತ್ತೆ, ಏನು ವ್ಯತ್ಯಾಸ ಇದೆ? ಯಾವುದು? KEದಲ್ಲ KSPದಲ್ಲ? KEದಲ್ಲಿ ಇನ್ಡೆಪ್ತ್ ಆಗಿ ಕೇಳ್ತಾರೆ. ಓಕೆ, ಮತ್ತೆ KEದಲ್ಲ KSPದಲ್ಲ? KEದಲ್ಲಿ. ಓಕೆ, ಮತ್ತೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ಇರ್ತವೆ. ಓಕೆ, ಮತ್ತೇನು ಅಬ್ಸರ್ವ್ ಮಾಡಿದ್ದೀರಿ? ಓಕೆ, ಜನರಲಿ ಇಷ್ಟು. ಸೊ KE ಇರೋದೇ ಹಾಗೆ ಅನ್ಪ್ರಿಡಿಕ್ಟಿವ್.
ಯಾವ ಥರ ಕೊಡ್ತಾನೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮಿರೋ ನಾಲೆಜನ್ನು ಯೂಸ್ ಮಾಡ್ಕೊಂಡು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಬೋದು. ಬಟ್ KSP ಹಂಗಿರಲಿಲ್ಲ. ಇರೋ 100 ಕ್ವಶನ್ಸಲ್ಲಿ 60 ಕ್ವಶನ್ನು ಎಲ್ಲೋ UPSC ಈ ವರ್ಷ ನಡೆದಂಥ ಎಕ್ಸಾಮು ಅಥವಾ CDS ಎಕ್ಸಾಮು ಅಥವಾ ಯಾವುದೋ ಒಂದು ಯೂನಿಯನ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ಗಳನ್ನು ಪಿಕ್ ಮಾಡಿ, ಅಥವಾ ಸ್ಟೇಟಲ್ಲಿ ನಡೆದಂಥ FD SD ಕ್ವಶನ್ ಪೇಪರ್ ಅಥವಾ ಪಿಕ್ ಮಾಡಿ, ಹಳೆ ಕ್ವಶನ್ ಪೇಪರ್ ಪಿಕ್ ಮಾಡಿ 60-70 ಕ್ವಶನ್ ಮಾಡಿಬಿಡ್ತಿದ್ರು ಅವರು. ಇನ್ನು 30 ಕ್ವಶನ್ ಅಷ್ಟೇ ಹೊಸದು. ಅದರಲ್ಲಿ ಕರೆಂಟ್ ಅಫೇರ್ಸ್ನೋ, ಮೆಂಟಲ್ ಎಬಿಲಿಟಿನೋ, ಸೈನ್ಸ್ ಸಮಥಿಂಗ್ ಆ್ಯಡ್ ಮಾಡಿ ಕ್ವಶನ್ ಪೇಪರ್ ರೆಡಿ ಮಾಡ್ತಿದ್ರು. ಬಟ್ KA ಹಂಗಲ್ಲ, 100ಕ್ಕೆ 100 ಹೊಸ ತೊಗೊಂಬರತ್ತೆ. ಅದು ಒಂದು ಪ್ಯಾಟ್ರನ್ನೇ ಇರೋದಿಲ್ಲ ಒಂದೊಂದು ಸಾರಿ. ಅದೇ ನಾವು ಬರೆದಾಗ 545 ರೀ ಎಕ್ಸಾಮದ್ದು ಒಂದು ನೆಕ್ಸ್ಟ್ ಲೆವೆಲಿಗಿತ್ತು. KSPನೂ ಕೂಡ ನೆಕ್ಸ್ಟ್ ಲೆವೆಲಿಗೆ ಮಾಡಿತ್ತು, KAನೂ ಕೂಡ ನೆಕ್ಸ್ಟ್ ಲೆವೆಲಿಗೆ ಮಾಡ್ತು. ಬಟ್ ನೆಕ್ಸ್ಟ್ ಲೆವೆಲ್ಗೆ ಅಂತಂದರೆ ಪೂರ್ತಿ ಬಿಲೋ ಲೆವೆಲ್. ಕ್ವಶನ್ ಪೇಪರ್ ನೋಡಿದಿರಿ, ಎಲ್ಲ ಯಾವ ಲೆವೆಲಿಗೆ ಪ್ರಿಪ್ರೇಷನ್ ಆಗಿ ಹೋಗಿದ್ರಪ್ಪ ಅಂತಂದ್ರೆ UPSCನ ಮೀರ್ಸತ್ತ ಅಂತೇಳಿ ಹೋಗಿದ್ರು. ಬಟ್ ಕ್ವಶನ್ ಪೇಪರ್ ಬಂದದ್ದು ಬಾಟಮ್ ಲೆವೆಲಿಗೆ. ಅವು ಕರೆಂಟ್ ಅಫೇರ್ಸ್ ಅವು ಎಲ್ಲಿದ್ದು ಏನು ಯಾವ ಮ್ಯಾಗ್ಝಿನ್ದಾಗೂ ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ, ಆ ಲೆವೆಲಿಗೆ ಬಂತು. ಬಟ್ ಅದೇ 402 ನಡೀತಾ, ಅದಂಗೆ ಆ ಕ್ವಶನ್ ಪೇಪರ್ ನೋಡಿದಿರಿ, ಅದು ಹೆಂಗೆ ಬಂತು? ಅದು ಡಿಸ್ಕ್ರಿಪ್ಟಿವ್ ಮೀನ್ಸ್ ಅಲ್ಲಿ ಕ್ವಶನ್ ಏನು ಲೈನ್ ಬೇಸ್ಡ್ ಕ್ವಶನ್ಸ್, ಒಂಥರ ಸ್ಟ್ಯಾಂಡರ್ಡ್ KS ಲೆವೆಲಿಗೆ ಕೇಳಿದೆ. ಸೊ KA ಯಾವುದೇ ಒಂದು ಸೆಟ್ ಪ್ಯಾಟರ್ನ್ ಇರೋದಿಲ್ಲ. ಸೊ ನಾವು ಓದೋವಂಥವ್ರು ಏನಾಗಿರಬೇಕು, ಎರಡಕ್ಕೂ ಅಡ್ಜಸ್ಟ್ ಆಗಿರಬೇಕು. ಒಂದು ಲೈನ್ ಬೇಸ್ಡ್ಗೂ ಅಡ್ಜಸ್ಟ್ ಇರಬೇಕು, ಮತ್ತು ಫ್ಯಾಕ್ಟ್ ಬೇಸ್ಡ್ಗೂ ಅಡ್ಜಸ್ಟ್ ಇರಬೇಕು KAದಲ್ಲಿ. ಸೊ ಮುಂದೆ KSP ನಡೆಸಲ್ಲೋ ಅನ್ನೋಕ್ಕಿಂತನೂ ಈಗ ಸದ್ಯಕ್ಕೆ KA ನಡೆಸ್ತಾ ಇದೆ. KA ಏನು ಯಾವ ರೀತಿ ಪ್ಯಾಟರ್ನ್ ಮೇಂಟೈನ್ ಮಾಡ್ತಾ ಇದೆ ಅದೇ ರೀತಿ ನಾವು ಓದಬೇಕಾಗತ್ತೆ. ಓಕೆ, ಸೊ ನಿಮ್ಮ ಕ್ವಶನ್ ಆನ್ಸರ್ ಹೇಳೋದು ಏನಪ್ಪ ಅಂತಂದರೆ, ಓಕೆ ಈಗ ಯಾವುದು PSI ಇರೋದಿಲ್ಲ, ಗ್ರೂಪ್ C ಬಿಟ್ಟಿರ್ತಾನೆ. ಆಲ್ಮೋಸ್ಟ್ ನೀವು GS ಕವರ್ ಮಾಡಿರ್ತೀರಿ. ಓಕೆ, ಎಲ್ಲ ಸೋರ್ಸಿಂದ ಇನ್ಫಾರ್ಮೇಷನ್ ತೊಗೊಂಡಿರ್ತೀರಿ. ಸೊ ನೀವು ಮಾಡಬೇಕಾಗಿದ್ದು ಜಸ್ಟ್ ಕಮ್ಯುನಿಕೇಷನ್ ಪೇಪರಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ಯಾವುದು? BA. ನಿಮಗೆ ಕನ್ನಡ ಟಫ್ ಆಗೋದಿಲ್ಲ, ಸಾಮಾನ್ಯ ಇದು. ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು, ಬಟ್ ನಾನು ರೂರಲ್ ಸ್ಟೂಡೆಂಟೇ, ಕನ್ನಡ ಮಾಧ್ಯಮ ಸ್ಟೂಡೆಂಟ್ ಆದರೂ ಕೂಡ ಸ್ವಲ್ಪ ಇಂಗ್ಲೀಷಿಗೆ ಜಾಸ್ತಿ ಟಚ್ ಇದ್ದಿದ್ದರಿಂದ ಅವು ಛಂದಸ್ಸು ಅವೇನೇನೋ ನಮ್ಗೆ ಅಷ್ಟು ಇದೇ ಇರೋದಿಲ್ಲ. ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ನೀವು ಇಂಗ್ಲೀಷಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು, ಸ್ವಲ್ಪ ಕಂಪ್ಯೂಟರ್ಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಬಟ್ ನನಗೆ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಸಮಸ್ಯೆ ಆಗೋದಿಲ್ಲ, ಕನ್ನಡ ಸಮಸ್ಯೆ ಆಗುತ್ತೆ. ಎಲ್ಲರಿಗೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ನಂದು ಏನು ಸಮಸ್ಯೆ ಇದೆ ಅಂತೇಳಿ ಗ್ರೂಪ್ C ಒಳಗೆ ಟಾರ್ಗೆಟ್ ಮಾಡಿ ಆ ಕಮ್ಯುನಿಕೇಷನ್ ಪೇಪರನ್ನು ನೋಡ್ಕೊಂಡ್ಬಿಟ್ರೆ ಕೆಲಸ ಮುಗಿಯುತ್ತೆ. ಮತ್ತು ಅಲ್ಲಿ ಜಾಸ್ತಿ ಟೈಮು ತೊಗೊಳ್ಳಲ್ಲ. ಯಾಕಂದ್ರೆ ಕಟ್ ಆಫ್ ಜನರಲಿ ನೀವು ನೋಡಿದಂಗೆ ಹೆಂಗಿರುತ್ತೆ, ಗ್ರೂಪ್ Cದು 200 ಇದೆ ಅಂತ ಅನ್ಕೊಳ್ಳೋಣ. 200ಗೆ 140 ಪ್ಲಸ್ ಮಾಡಿದ್ರೆ ಲಿಸ್ಟಲ್ಲಿ ಇರ್ತಾರೆ, ಹೌದಾ? ಸೊ ಆಲ್ಮೋಸ್ಟ್ ಏನು ಮಾಡ್ತಾರೆ, ಎಲ್ಲರೂ ಪ್ರಿಫರ್ ಮಾಡೋದು GS ಅಲ್ಲೇ ಜಾಸ್ತಿ ಮಾಡ್ಕೊಳ್ಳೋಣ, ಗ್ರೂಪ್ Cಯಲ್ಲಿ ಇದು ಯಾವುದು ಕಮ್ಯುನಿಕೇಷನ್ ಪೇಪರಲ್ಲಿ ಹೆಂಗಾದರೂ ಪರವಾಗಿಲ್ಲ ಅಂತ ಹೋಗ್ತಾರೆ. ಬಟ್ ಗೇಮ್ ಚೇಂಜ್ ಆಗೋದೇ ಕಮ್ಯುನಿಕೇಷನ್ ಪೇಪರ್. ಯಾಕಂದರೆ ಅಲ್ಲಿ 3 ಸೆಕ್ಷನ್ ಇದೆ. ಈಗ ಒಂದು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೇನೆ ಸೀರಿಯಸ್ ಕ್ಯಾಂಡಿಡೇಟ್ ಅಂದರೆ ಹಿ ನೋಸ್ ಎವ್ರಿಥಿಂಗ್. ಜನರಲಿ ಒಂದು ಟ್ರೆಂಡ್ ಇದರಲ್ಲಿ ಇರ್ತಾನೆ, ಟ್ರೆಂಡನ್ನು ತಿಳ್ಕೊಂಡಿರ್ತಾನೆ, ಒಂದು ಆಸ್ಪೆಕ್ಟಲ್ಲಿ ಇರ್ತಾನೆ, ಎಲ್ಲವನ್ನ ನಾನು ಓದಿದ್ದೀನಿ, GS ಮಾಡ್ಬೋದು ಅಂತಲೇ ಹೋಗಿರ್ತಾರೆ. ಯಾಕಂದ್ರೆ GS ಈಸಿ ಪಾರ್ಟ್ ಅಲ್ಲ ಕಮ್ಯುನಿಕೇಷನ್ ಕಂಪೇರ್ ಮಾಡಿದರೆ. ಬಟ್ ಕಮ್ಯುನಿಕೇಷನ್ ಯಾರು ಅಷ್ಟು ಫೋಕಸ್ ಮಾಡೋದಿಲ್ಲ. ಎಲ್ಲರೂ GS ಮೇಲೆ ಡಿಪೆಂಡ್ ಆದಾಗ ನಾವು ಈ ರೀತಿ ಏನಾದರೂ ನಮ್ಮ ಸ್ವಿಚ್ ಮಾಡ್ಕೊಂಡು, ಯಾಕಂದರೆ GS ಒಂದು ಲೆವೆಲಲ್ಲಿ ಇಟ್ಕೊಂಡು ಕಮ್ಯುನಿಕೇಷನನ್ನು ಟಾರ್ಗೆಟ್ ಮಾಡ್ಕೊಂಡಿವಪ್ಪ ಅಂತಂದರೆ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿ ಟೈಮು ಕೂಡ ಕಡಿಮೆ ಯೂಸ್ ಮಾಡ್ಬೋದು. ಹೆಂಗೆ ರೀ, ಫಾರ್ ಎಕ್ಸಾಂಪಲ್ ಈಗ ಕನ್ನಡಕ್ಕೆ ಸೋರ್ಸ್ ಏನಿದೆ, ಏನು ಓದ್ತೀರಿ ನೀವು ಕನ್ನಡಕ್ಕೆ? ಕನ್ನಡ ಗ್ರಾಮರ್ಗೆ KM ಸುರೇಶ್ ಅವ್ರದ್ದು ಏನೋ ಒಂದು ಬುಕ್ ಬರುತ್ತೆ, ಅದನ್ನು ಓದ್ತೀರಾ ಅನಿಸುತ್ತೆ. ಅದು ಯಾವುದೂ ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ 8ರಿಂದ 10ನೇ ತರಗತಿವರೆಗೂ ಏನು ಇದಾವಲ್ಲ ಕನ್ನಡ ಬುಕ್ಸು, ಕನ್ನಡ ಅಭ್ಯಾಸ, ಭಾಷಾಭ್ಯಾಸ ಅಂತ ಬರುತ್ತೆ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಓಕೆ, ಸೊ 4 12 ಬುಕ್ಸು. 12 ಬುಕ್ಸದ್ದು ಗ್ರಾಮರ್ ಓದ್ಕೊಂಡ್ಬಿಟ್ರೆ ಕ್ವಶನ್ಸ್ ಅಲ್ಲಿಂದನೇ ಬರ್ತಾವೆ, ಬೇರೆ ಎಲ್ಲಿಂದನೂ ಬರೋದಿಲ್ಲ. ಮತ್ತು ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇಷ್ಟೇ ಸೋರ್ಸ್ ಅದು. ಅದನ್ನೇ ತಿರ್ಗಾ ಓದಿದರೆ ಸಾಕು, ಕನ್ನಡ ಪಾಠ ಮುಗೀತು. ಇನ್ನು ಕಂಪ್ಯೂಟರ್ ತಿಳಿತಾ ಇಲ್ಲಪ್ಪ ಅಂತಂದರೆ ಜಸ್ಟ್ ಒಂದು ಎಕ್ಸಾಮ್ ಸಮೀಪ ಇದೆ ಅಥವಾ ಒಂದು ಡೇಟ್ ನೋಡ್ಕೊಂಡ್ಬಿಟ್ಟು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡೋದು. ಕಂಪ್ಯೂಟ್ರಲ್ಲಿ ಟಫ್ ಆಗೋ ಪಾಠ ಯಾವ್ದು ರೀ? ಅದು ಯಾವುದೋ ಬರುತ್ತೆ, ಯಾವುದು ಕನ್ವರ್ಷನ್ ಬರುತ್ತೆ, ನುಡಿ ಟೈಪಿಂಗ್ ಬರುತ್ತೆ, ಅಲ್ಲೊಂದು 2-3 ಕ್ವಶನ್ಸ್ಗಳು ಇರ್ತವೆ. ಆ ರೀತಿ ನನಗೆ ಟಫ್ ಆಗೋ ಸೆಕ್ಷನ್ ಯಾವುದಂತ ನೋಡ್ಕೊಂಬಿಟ್ಟು ನಾನು ನನ್ನನ್ನು ಇದನ್ನು ಟಾರ್ಗೆಟ್ ಮಾಡ್ಕೋಬೇಕು. ಕಂಪ್ಯೂಟ್ರ್ ಫಾರ್ ಎಕ್ಸಾಂಪಲ್, ಯಾಕಂದರೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಏನು ಕಂಪ್ಯೂಟರನ್ನು ಕನ್ನಡದಲ್ಲಿ ಕೊಡೋದಿಲ್ಲ. ಎಲ್ಲರೂ ಅದನ್ನೇ ನಿರೀಕ್ಷೆ ಮಾಡ್ತಾರೆ. ಬಟ್ ಕಂಪ್ಯೂಟರನ್ನು ಕನ್ನಡದಲ್ಲಿ ಕೊಟ್ಟರೆ ಇನ್ನೂ ತಲೆ ಚಿಟ್ಟಿಡಿಯುತ್ತೆ. ಯಾಕಂದರೆ ಕೀಬೋರ್ಡ್ ಅಂತ ಕೊಟ್ಟಾಗ ಕೀಲಿ ಮನಿ ಅಂತ ಬಂದರೆ ಇದು ಯಾವ ಮನಿಯಪ್ಪ ಅಂತೇಳಿ ನಾನು ಸ್ಟಾರ್ಟ್ ಮಾಡ್ತೀವಿ. ಆಬ್ವಿಯಸ್ಲಿ ಕೀಬೋರ್ಡನ್ನ ಆಲ್ಮೋಸ್ಟ್ ಇಲ್ಲಿವರೆಗೂ ಸ್ವಲ್ಪ ಫ್ಯಾಮಿಲಿಯರ್ ಆದರೂ ಇದ್ದೇ ಇರ್ತೀವಿ. ನಾನು ಹೇಳೋದು ಅರ್ಥ ಆಗ್ತದೆ ರೀ? ಸೊ ಅದಕ್ಕೆ
ಜಸ್ಟ್ ಒಂದು ಹರಿ ಅಂತ ಬುಕ್ ಬರುತ್ತೆ, ಅಥವಾ ಅಗರ್ವಾಲ್ ಯಾವುದೋ ಒಂದು ಬುಕ್ ಬರುತ್ತೆ, ಇಂಗ್ಲೀಷ್ ವರ್ಷನೇ ಇದೆ, ಅದು ಸಾಫ್ಟ್ ಕಾಪಿನೂ ಸಿಗುತ್ತೆ. ಅದನ್ನ ಜಸ್ಟ್ ರೆಫರ್ ಮಾಡಿದ್ರೆ ಸಾಕು, ಕಂಪ್ಯೂಟರ್ದು ಸಮಸ್ಯೆನೇ ಆಗೋದಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಕಂಪ್ಯೂಟರ್, ಯಾವ್ದು ಗೊತ್ತಿಲ್ಲ, ಯಾಕಂದರೆ ಶಾರ್ಟ್ಕಟ್ ಕೀ ಅಂತ ಬರುತ್ತೆ, ಅವು ಬೇರೆ ಬೇರೆ ಕೀಗಳನ್ನು ಇದನ್ನು ಕೇಳ್ತಾ ಇರ್ತಾರೆ, ಅದರ ಫಂಕ್ಷನ್ ಏನು, F5 ಫಂಕ್ಷನ್ ಏನು, ರಿಫ್ರೆಶ್ಗೆ ಏನು ಮಾಡ್ತೀವಿ, ಅಥವಾ ಡೈರೆಕ್ಟಾಗಿ ಶಟ್ ಡೌನ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ. ಜನರಲ್ ಇವನ್ನೇ ಕೇಳೋದು, ನಾವು ಏನು ಯೂಸ್ ಮಾಡ್ತೀವಲ್ಲ ಇವನ್ನೇ ಕೇಳೋದು. ಯಾರು ಇಲ್ಲಿವರೆಗೂ ಯೂಸ್ ಮಾಡಿಲ್ವೋ ಅವನ್ನ ಒಂದು ಸಾರಿ ಯೂಸ್ ಮಾಡಿ, ಒಂದು 2-3 ಸಾರಿ ಯೂಸ್ ಮಾಡಿದರೆ ಸಾಕು, ಫ್ಯಾಮಿಲಿಯರ್ ಆಗುತ್ತೆ. ಇನ್ನು ಇಂಗ್ಲೀಷ್ ಪಾರ್ಟ್ ಜಾಸ್ತಿ ಟಫ್ ಆಗೋದು ಆರ್ಟ್ಸ್ ಸ್ಟೂಡೆಂಟ್ಸ್ಗೆ, ಕಡಿಮೆ ಟಫ್ ಆಗೋದು ಸೈನ್ಸ್ ಬ್ಯಾಕ್ಗ್ರೌಂಡ್ದವ್ರಿಗೆ, ಯಾಕಂದರೆ ಇಂಗ್ಲೀಷ್ ಜೊತೆ ಫ್ಯಾಮಿಲಿಯರ್ ಇರ್ತಾರೆ. ಇದನ್ನು ಹೆಂಗೆ ಎಸ್ ಮಾಡೋದು? ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದೋದು, ಯಾಕಂದರೆ ಗ್ರಾಮ್ಯಾಟಿಕಲಿ ಅದರಲ್ಲೇ ಇರುತ್ತೆ, ಅವು ಏನು ಕ್ವಶನ್ಸ್ಗಳು ಇರ್ತಾವಲ್ಲ, 30 ಕ್ವಶನ್ಸು 35 ಕ್ವಶನ್ಸು ಗ್ರಾಮ್ಯಾಟಿಕಲೇ ಇರುತ್ತೆ. ಸೊ ಅದ್ರ ಮೇಲೆ ನಾವು ಫೋಕಸ್ ಮಾಡೋದು. ಇನಿಷಿಯಲಿ ಇಂಗ್ಲೀಷ್ ಪೇಪರ್ ಓದುವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ, ಯಾಕಂದರೆ ವೊಕ್ಯಾಬುಲರಿ ನಮ್ಮ ಹತ್ರ ಇರೋದಿಲ್ಲ. ಹಿಂದೂ ಪೇಪರ್ ಆಗಿರಲಿ, ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರಲಿ, ಹೈ ಸ್ಟ್ಯಾಂಡರ್ಡ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಾರೆ. ಬಟ್ ಹೋಗ್ತಾ 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 ಅದು ಫ್ಯಾಮಿಲಿಯರ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಇಂಗ್ಲೀಷ್ ಕಲಿಯೋಕೆ ಇನ್ನೊಂದು ಕನ್ವರ್ಸೇಷನ್. ಯಾರೋ ಒಬ್ಬರು ಇಂಗ್ಲೀಷ್ ಚೆನ್ನಾಗಿ ಬರೋರು ಇರ್ತಾರೆ, ನಮ್ಮ ಕೊಲೀಗು ಅಥವಾ ನಾವು ವರ್ಕ್ ಮಾಡೋ ಏರಿಯಾ ಆಗಿರಲಿ, ಅಥವಾ ಓದೋವಂಥ ಏರಿಯಾ ಆಗಿರಲಿ, ಯಾರೋ ಒಬ್ರು ಇದ್ದೇ ಇರ್ತಾರೆ, ಅವ್ರ ಜೊತೆ ಕನ್ವರ್ಸೇಷನ್ ಮಾಡೋದು. ಕನ್ವರ್ಸೇಷನ್ ಹೆಂಗಿರ್ಬೇಕಂದ್ರೆ ಹೆಲ್ದಿ ಕನ್ವರ್ಸೇಷನ್ ಇರಬೇಕು. ನಾವು ಇನಿಷಿಯಲಿ ಇಂಗ್ಲೀಷ್ ಕಲಿ ಮುಂದೆ ಅವ್ರ ಜೊತೆ ಮಾತಾಡಿದಾಗ ಅವ್ರು ಆಕ್ವರ್ಡ್ ಅನ್ನಿಸ್ತಾ ಇರುತ್ತೆ, ನಾವೇನೇನೋ ಶಬ್ದಗಳನ್ನು ಯೂಸ್ ಮಾಡ್ತಿರ್ತೀವಿ, ಇವು ಯಾವ ಅಂತ ಅಂತಿರ್ತಾನೆ, ಇವು ಯಾಕೆ ಇವ್ರು ಯಾರಂತ ಅವ್ರು ಅಂತಿರ್ತಾರೆ. ಆ ರೀತಿ ಫ್ರೆಂಡ್ಶಿಪ್ ಇರಬಾರ್ದು. ಓಕೆ, ಕಲಸೋ ಮನೋಭಾವದೊಂದು ಫ್ರೆಂಡ್ಶಿಪ್ ಇರಬೇಕು. ಹಿಂಗೆ ಡೆವಲಪ್ ಮಾಡ್ಕೋಬೋದು. ಯಾಕಂದರೆ ಎಲ್ಲವನ್ನ ಓದೇ ಇನ್ನೂ ನಾಲೆಜ್ ತೊಗೊಳಕ್ಕಾಗೋದಲ್ಲ, ಕೆಲವೊಂದು ಬೈ ಎಕ್ಸ್ಪೀರಿಯನ್ಸಿಂದೂ ಏನೋ ನಾಲೆಜ್ ತೊಗೊಂಡು ಮುಂದೆ ಹೋಗ್ಬೋದು. ಯಾಕಂದರೆ ಟೈಮ್ ಕಡಿಮೆ ಇದ್ದಾಗ, ಟೈಮ್ ಜಾಸ್ತಿ ಇದೆ ಅಂದರೆ ಪರವಾಗಿಲ್ಲ, ಯಾವುದಾದ್ರೂ ಒಂದು ಬುಕ್ ಪಿಕ್ ಮಾಡ್ಕೊಳ್ಳೋದು, ಗ್ರಾಮರ್ದು ಬುಕ್ ಸಿಗುತ್ತೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಅಂತಂದರೆ ಯೂಟ್ಯೂಬ್, ಬೆಸ್ಟ್ ಪಾರ್ಟ್. ಯಾವುದೇ ಬುಕ್ಕು ಬೇಡ, ಏನು ಬೇಡ, ಎಲ್ಲ ಮಟೀರಿಯಲ್ ಸಿಗುತ್ತೆ. ಹಿಂದಿ ವರ್ಷನಲ್ಲಿ ಇರುತ್ತೆ, ಇಂಗ್ಲೀಷ್ನಲ್ಲಿರುತ್ತೆ, ಇವನ್ ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋದು ಬೆಸ್ಟ್. ಓಕೆ, ಇವು ಸೋರ್ಸ್ ಇವು. ಮತ್ತು ಇನ್ನೊಂದು, ಈ ಕಾಂಪಿಟೇಟಿವ್ ಒಂದು ಈಗಿನ ಟ್ರೆಂಡಲ್ಲಿ ಎಷ್ಟು ಸೋರ್ಸು ಮಿನಿಮಲ್ ಆಗುತ್ತೆ ಅಷ್ಟು ಜಲ್ದಿ ನೀವು ಕ್ರ್ಯಾಕ್ ಮಾಡ್ತೀರಿ ಯಾವುದೇ ಎಕ್ಸಾಮ್. ಸೋರ್ಸ್ ಮಲ್ಟಿಪಲ್ ಆಗಬಾರ್ದು. ಈಗ ನೀವು ಯಾವುದೋ ಒಂದು ಸೆಟ್ ಆಗಿರ್ತೀರ, ಯಾವುದು ಫಾರ್ ಎಕ್ಸಾಂಪಲ್ ಪೊಲಿಟಿನೇ ತಗೊಳ್ಳೋಣ. ಈಗ ನಾನು ಓದಿದ್ದು ಲಕ್ಷ್ಮೀಕಾಂತ್, ನಾನು ಲಕ್ಷ್ಮೀಕಾಂತ್ ಬಿಟ್ಟು ಬೇರೆ ಬುಕ್ ಯಾವುದೂ ಮುಟ್ಟಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬಿಡ್ತೀನಿ DK ಬಸು ಚೆನ್ನಾಗಿದೆ ಅಂತ ಹೇಳ್ತೇನೆ. ಆಬ್ವಿಯಸ್ಲಿ ಏನಿರುತ್ತೆ ನಮ್ಮ ಮೈಂಡಲ್ಲಿ, ಯಾರಾದರೂ ಕ್ಲಿಯರ್ ಆಗಿದ್ದಾರೆ ಅಥವಾ ಮಲ್ಟಿಪಲ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ ಅಂದರೆ DK ಬಸು ಹೇಳಿದ್ದಾರೆ ಅಂದರೆ ಅದಕ್ಕೆ ಸೆಕೆಂಡ್ ಥಾಟ್ ಹೋಗುತ್ತೆ, ನೋಡೋಣ ಇದನ್ನಂತೇಳಿ. ಇಲ್ಲಿ ನಾವೇನು ಮಾಡಬಾರ್ದು ಅಂದರೆ, ನನಗೆ ಕಂಫರ್ಟೇಬಲ್ ಯಾವುದಿದೆ, DK ಬಸು ಇದೆಯಾ ಅಥವಾ ಲಕ್ಷ್ಮೀಕಾಂತ್, ನಾನು ಇಲ್ಲಿವರೆಗೂ ಎದನ್ನು ರೆಫರ್ ಮಾಡಿದ್ದೀನಿ, ಒಂದು ಇದು ನಮ್ಮಲ್ಲಿ ಥಾಟ್ ಇರಬೇಕು. ಇನ್ನೊಂದು, ನನಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗ್ಬೇಕಂತೇನಿಲ್ಲ, ಅದು ನನ್ನ ಸ್ಟ್ರೆಂತ್. ಯಾಕಂದ್ರೆ ನಾನು ಇಲ್ಲಿವರೆಗೂ ಎಲ್ಲ ರೆಫರ್ ಮಾಡಿದ್ದೆ ಇಂಗ್ಲೀಷ್. ಭಾಳದ್ರೆ ಸ್ಟೇಟ್ ಎಕ್ಸಾಮ್ ಬಂದಾಗ ಮಾತ್ರ ಗೌರ್ಮೆಂಟ್ ಬುಕ್ಗಳನ್ನು ರೆಫರ್ ಮಾಡಿದ್ದೀನಿ, ಬಿಟ್ಟರೆ ಕನ್ನಡ ನಾನು ರೆಫರ್ ಮಾಡಿಲ್ಲ. ಯಾಕಂದರೆ ಕನ್ನಡದಿಂದ ದೂರಿದ್ದು ಭಾಳ ದಿನ ಆಯಿತು, ಅದಕ್ಕೆ ಫ್ಯಾಮಿಲಿಯರ್ ಆಗೋದು ಇಂಗ್ಲೀಷ್ ಅಂತೇಳಿ ಇಂಗ್ಲೀಷ್ ಮಾಡಿದ್ದು. ಒಬ್ಬೊಬ್ರು ಇಂಗ್ಲೀಷ್ ನೋಡ್ತಾನೆ ಇರೋದಿಲ್ಲ. ಸೊ ಅಂಥವ್ರಿಗೆ ಕನ್ನಡನೇ ಸ್ವಿಚ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಸ್ಟ್ರೆಂತು, ನಿಮ್ಮ ವೀಕ್ನೆಸ್ ಮೇಲೆ ತುಂಬ ಮ್ಯಾಟ್ರ್ ಆಗುತ್ತೆ ಎಕ್ಸಾಮ್ಸ್ಗಳು. ನಾನು ಮುಂದೆ ಹೇಳ್ತೇನೆ, ಇವನ್ ನಾಲೆಜ್ ಇದ್ದರೂ ಕೂಡ ಕೆಲವೊಂದು ಜನ ಯಾಕೆ ಕ್ಲಿಯರ್ ಮಾಡಲ್ಲ ಅಂತಂದರೆ ಬೇರೆ ಬೇರೆ ರೀಸನ್ಸ್ಗಳು ಇರುತ್ತೆ, ಅದನ್ನು ಮುಂದೆ ಹೇಳ್ತಾ ಹೋಗ್ತೇನೆ. ಇಷ್ಟಂತೂ ಕ್ಲಾರಿಟಿ ಇರಬೇಕು, ಯಾವ ಎಕ್ಸಾಮ್ ಬರಿತಾ ಇದ್ದೀನಿ, ಏನು ಸೋರ್ಸ್ ಇದೆ, ಯಾವ ಸೋರ್ಸ್ ರೆಫರ್ ಮಾಡಬೇಕು, ಯಾವ್ದು ಮಾಡಬಾರ್ದು. ಯಾಕಂದರೆ ಈಗಿನ ಮಾರ್ಕೆಟಲ್ಲಿ ಸೋರ್ಸ್ ತುಂಬ ಇದೆ, ತುಂಬ ಅಂದರೆ ತುಂಬ. ಇವತ್ತು ಯಾವುದೋ ಒಂದು ಓದಿರ್ತೀನಿ ಸಾಫ್ಟ್ ಕಾಪಿ, ಅಥವಾ ಒಂದು ಯಾವುದೋ ಮ್ಯಾಗ್ಝೀನು, ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಸ್ಟ್ಯಾಟಿಕ್ ಸಬ್ಜೆಕ್ಟು, ನಾಳೆ ಇನ್ನೊಂದು ಬಂದಿರುತ್ತೆ. ಇವತ್ತಿಂದು ಓದ್ಬಿಟ್ಟು ಅದಕ್ಕೆ ನಾಳೆ ಅದಕ್ಕೆ ಸ್ವಿಚ್ ಆದರೆ, ಅಥವಾ ನಾಡಿದ್ದು ಇನ್ನೊಂದಕ್ಕೆ ಸ್ವಿಚ್ ಆದರೆ ನೆಲೆ ಇರೋದಿಲ್ಲ. ಯಾಕಂದರೆ ಎಕ್ಸಾಮಲ್ಲಿ ನಿಮ್ಮ ಯಾರಾದರೂ ನೀವು ಮೇಡಮ್ ಬರ್ತಿದ್ದೀರಾ, ಮಲ್ಟಿಪಲ್ ಎಕ್ಸಾಮ್ ಬರ್ತಿದ್ದೀರಾ, ಮತ್ತು ಯಾರಾದರೂ ಬರ್ದಿದ್ದೀರಾ ಬೇರೆ ಬೇರೆ ಎಕ್ಸಾಮ್ಸು, ಅಥವಾ ಇದೇ ಫಸ್ಟ್ ಎಕ್ಸಾಮ್ ಅಂತ ಬಂದಿದ್ದೀರಾ, ಬರ್ದಿದ್ದೀರಾ? ಇದೇ ಫಸ್ಟ್ ಬರ್ದಿದ್ದೀರಿ? ಎಷ್ಟು ಸರಿ ಬರ್ದಿದ್ದೀರಿ? ಓಕೆ. ಮತ್ತೆ ಯಾರಾದರೂ ಬರ್ದಿದ್ದೀರಾ? PC ಆಗಿರಲಿ, PS ಆಗಿರಲಿ, KS ಆಗಿರಲಿ, ಯಾವುದಾದ್ರೂ ಆಗಿರಲಿ, ಯಾವ್ದು ಬರ್ದಿದ್ದೀರಾ? PC PS ಎರಡೂ ಬರ್ದಿದ್ದೀರಾ. ಸೊ ಇಲ್ಲಿ ಮೇಜರ್ಲಿ ಫೇಲ್ ಆಗೋ ಕಾರಣ ಆಗಿರುತ್ತೆ ಅಂತಂದರೆ, ಒಂದು ರಿವಿಷನ್. ಎಕ್ಸಾಮಲ್ಲಿ ಕುಂತಾಗ ಎಕ್ಸಾಮ್ ಮೈಂಡ್ ಏನು ಹುಡುಕ್ತಾ ಇರುತ್ತೆ ಅಂದರೆ, ಯಾವುದೋ ಒಂದು ಸೋರ್ಸ್ ಹುಡುಕ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಅಶೋಕನ ಬಗ್ಗೆ ಒಂದು ಏನೋ ಕ್ವಶನ್ ಬಂದಿರುತ್ತೆ ಅಂದ್ಕೊಳ್ಳೋಣ. ಅಶೋಕನ ಬಗ್ಗೆ ನಾನು ಮಲ್ಟಿಪಲ್ ರಿವಿಷನ್ ಮಾಡಿದರೆ ಆ ಪೇಜ್ ನೆನಪಾಗುತ್ತೆ, ಆ ಪೇಜಲ್ಲಿ ಅದು ಎಲ್ಲಿದೆ ಅಂತ ನನಗೆ ನೆನಪಾಗುತ್ತೆ.
ಅಂದರೆ ಮಲ್ಟಿಪಲ್ ರಿವಿಷನ್ ಆದಾಗ ಇದು ಕಾರ್ನರಲ್ಲಿದೆಯಾ, ರೈಟ್ ಕಾರ್ನರಲ್ಲಿದೆಯಾ ಅಥವಾ ಬಾಟಮಲ್ಲಿದೆಯಾ, ಅದೇನೋ ಒಂದು ಫಿಗರ್ ಏನಾದರೂ ಮೆನ್ಷನ್ ಮಾಡಿದ್ರಾ, ಅಶೋಕನ ಸ್ತೂಪ ಏನಾದರೂ ಮೆನ್ಷನ್ ಮಾಡಿದ್ರಾ, ಅಥವಾ ಯಾವುದಾದ್ರೂ ಒಂದು ಶಾಸನ ಮೆನ್ಷನ್ ಮಾಡಿದ್ರಾ, ಅದೆಲ್ಲ ನೆನಪಾಗ್ತಾ ಹೋಗುತ್ತೆ. ಎಕ್ಸಾಮಲ್ಲಿ ಮೈಂಡ್ ಅದನ್ನು ಕೇಳುತ್ತೆ, ಸೋರ್ಸ್ ಎಲ್ಲಿ ಓದಿದೀಯಾ ಅಂತೇಳಿ. ಬಟ್ ಮಲ್ಟಿಪಲ್ ರಿವಿಷನ್ ಇರಲಿಲ್ಲ, ನಾನು ಮಲ್ಟಿಪಲ್ ಸೋರ್ಸ್ ಸ್ವಿಚ್ ಆಗಿದ್ದೆ ಅಂದರೆ ಯಾವ ಸೋರ್ಸ್ ಅದು ಗ್ಯಾದರ್ ಮಾಡ್ಬೇಕು ಹಿಂಗೆ ಮೈಂಡ್ ಒಂಥರ ಮೊಬೈಲ್ ಇದ್ದಂಗೆ ರೀ. ಸರ್ಚ್ ಮಾಡೋಣ, ಸಡನ್ನಾಗಿ ರಿಸಲ್ಟ್ ಬರುತ್ತಿಲ್ಲ ರೀ. ರಿಸಲ್ಟ್ ಬಂದಾಗ ಏನು ತೋರಿಸುತ್ತೆ, ಯಾವ ಪಾತಲ್ಲಿದೆ ಅಂತ ನಮ್ಮ ಮೊಬೈಲಲ್ಲಿ ಪಾತ್ವೇ ತೋರಿಸುತ್ತೆ ತಾನೆ, ಫೈಲ್ ಪಾತ್ ಅಂತ ಇರುತ್ತೆ. ಸೊ ಮೈಂಡ್ ಕೂಡ ಹಾಗೆ, ಎಲ್ಲಿ ಓದಿದೀಯಾ, ಯಾವ ಪೇಜಲ್ಲಿದೆ, ಯಾವ ಥರ ನೀವೇನಾದರೂ ಸ್ವಂತ ನೋಟ್ಸ್ ಮಾಡಿದ್ರಂತೂ ಬೆಟರ್, ಗುಡ್, ಅದು ವೆಲ್ ಆ್ಯಂಡ್ ಗುಡ್. ಸ್ವಂತ ಏನು ನೋಟ್ಸ್ ಮಾಡ್ತೀವಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ನಾನು ಇನ್ನೂ 2020ರಲ್ಲಿ ನೋಟ್ಸ್ ಮಾಡಿದ್ದು, ನಾನು ಯಾವ ಕಾರ್ನರಲ್ಲಿ ಬರ್ದಿದ್ದೀನಿ ಅಂತ, ಯಾವ ಕಾರ್ನರಲ್ಲಿ ಏನು ಬರ್ದಿದ್ದೀನಿ ಅಂತ ನನಗೆ ನೆನಪಿದೆ. ನನ್ನ ಹತ್ರ ಆ ನೋಟ್ಸ್ ಇಲ್ಲ ಈಗ, ಬಟ್ ಆದರೂ ನೆನಪಿದೆ. ಯಾಕೆ? ಸ್ವತಃ ನಾನು ಕೈಯಾರೆ ಮಾಡಿದ ನೋಟ್ಸ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್. ಹೆಂಗೆ ಮಾಡ್ಬೇಕಂತ ಹೇಳ್ತೇನೆ. ಓಕೆ, ಇಷ್ಟು ಬ್ರೀಫಾಗಿ ಗೊತ್ತಾಯ್ತು ರೀ. ಯಾವ ಎಕ್ಸಾಮ್ ಬರೀತೀನಿ, ಯಾವ ಎಕ್ಸಾಮ್ ತೊಗೊಳ್ತೀನಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅದ್ರ ಸೋರ್ಸ್ಗಳೇನು, ಯಾವ ರೀತಿ ನಾನು ಚಾನಲೈಸ್ ಮಾಡ್ಕೊಳ್ತೀನಿ, ಸೊ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾವ ರೀತಿ ನನ್ನ ಹತ್ರ ಕ್ಲಾರಿಟಿ. ಓಕೆ, ನಿಮ್ದಕ್ಕೆ ಆನ್ಸರ್ ಸಿಕ್ತ್ರಿ. ಓಕೆ, ಮಲ್ಟಿಪಲ್ ಎಕ್ಸಾಮ್ ಅಟೆಂಡ್ ಮಾಡೋದು. ಓಕೆ, ನೆಕ್ಸ್ಟ್ ಮತ್ತೆ ಇನ್ನೊಬ್ರು ಏನೋ ಕ್ವಶನ್ಸ್ ಕೇಳಿದ್ರಲ್ಲ, DSI ಮತ್ತು PSI ಡಿಫ್ರೆನ್ಸ್ ಏನು? PSIಯಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಯಾಕ್ಗ್ರೌಂಡದವರು ಅಪ್ಲೈ ಮಾಡ್ತಾರೆ. DSIಯಲ್ಲಿ ಬರೀ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಸೈನ್ಸ್ ಬೇಸ್ಡ್ ಬ್ಯಾಕ್ಗ್ರೌಂಡ್ ಅವ್ರು ಮಾತ್ರ ಅದಕ್ಕೆ ಅಪ್ಲೈ ಮಾಡಬೇಕಾಗಿರುತ್ತೆ. ಬಟ್ ಜಾಬ್ ಅಂತ ಬಂದಾಗ PSI ಇಸ್ ಓವರ್ ಆಲ್, PSI ಸಿವಿಲ್ ಎಸ್ಪೆಷಲಿ ನಾನು ಹೇಳ್ತಾ ಇರೋದು. ಮತ್ತು ಇದರಲ್ಲೇ ಬೇರೆ ಬೇರೆ ವಿಂಗ್ಗಳಿದ್ದಾವೆ. RSI ಇರುತ್ತೆ, ಅಥವಾ ಸ್ಪೆಷಲ್ RSI ಇರುತ್ತೆ, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಅಂತ ಇರುತ್ತೆ, ಸ್ಪೆಷಲ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಇರುತ್ತೆ, ಅಥವಾ IRB ಅಂತ ಕರೀತಾರೆ, ಒಂದು ಸ್ಪೆಷಲ್ RSI ಅಂತ ಕರೀತಾರೆ ಅವರಿಗೆ. ರೈಲ್ವೇದಲ್ಲಿ ವರ್ಕ್ ಮಾಡೋದು. PSI ಸಿವಿಲ್ ಅಂತ ಬಂದಾಗ ಇದು ಓವರ್ ಆಲ್ ಸ್ಟೇಷನ್, ಜನರ ಜೊತೆ ಬೆರಿಬಹುದಾದಂಥ ಒಂದು ವಿಂಗ್ ಇದು. ಪೊಲೀಸಲ್ಲಿ ಮೇನ್ ವಿಂಗ್. ನೀವೇನಾದರೂ ಕಡಿಮೆ ಏಜಲ್ಲಿ ಇದಕ್ಕೆ ಸೇರಿದರೆ, ಫಾರ್ ಎಕ್ಸಾಂಪಲ್ ಈಗ 21 ಆದಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಓಕೆ, 23, 24ಅಲ್ಲಿ ಏನಾದರೂ ಸೇರಿದರೆ ನೀವು ಪ್ರಮೋಷನ್ ಆಗಿ SP ವರೆಗೂ ಹೋಗ್ತೀರಿ, ವೆದರ್ ಇಟ್ ಈಸ್ ಅ ಮೇಲ್ ಆರ್ ಫಿಮೇಲ್. ಇನ್ನು ಫಿಮೇಲ್ ಜಲ್ದಿ ಪ್ರಮೋಷನ್ ಆಗ್ತಾರೆ, ಯಾಕಂದರೆ ಅವ್ರ ನಂಬರ್ ಕಡಿಮೆ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ಮೇಲ್. ಓಕೆ, ಆರಾಮ್ SP ವರೆಗೂ. ಇನ್ ಕೇಸ್ ರಿಸರ್ವೇಷನ್ ಏನಾದರೂ ಇತ್ತಂದರೆ, ಕಾಸ್ಟ್ SC ST ಈ ರೀತಿ ಏನಾದರೂ ಇತ್ತಪ್ಪ ಅಂತಂದರೆ ಮುಂದೆನೂ ಹೋಗ್ಬೋದು. ಬಟ್ ಈಗಿನ ಒಂದು ಮಟ್ಟಕ್ಕೆ ರೀಚ್ ಆಗೋದೇನಪ್ಪ ಅಂತಂದರೆ SP ಅಥವಾ DCP, ಕಡಿಮೆ ಏಜಲ್ಲ. ಆದರೆ ಸೆಲೆಕ್ಷನ್ನೇ 30+ ಆಯ್ತಪ್ಪ ಅಂತಂದರೆ ಅಪ್ ಟು ಮೇ ಬಿ DYSP ಮ್ಯಾಕ್ಸಿಮಮ್. ಯಾಕಂದರೆ 30 ಇಯರ್ಸ್ ಸಿಗುತ್ತಂದರೆ ಈಗ ನಂಬರ್ ಜಾಸ್ತಿ ಇದೆ. ಈಗ ಇನ್ನು 2014 ಬ್ಯಾಚ್ ಅರ್ಧ ಪ್ರಮೋಷನ್ ಆಗಿದೆ. ಇನ್ನು ಬರ್ಬೇಕಂದ್ರೆ ಇನ್ನು 900 ಜನ PSIಗಳಿದ್ದಾರೆ. ಅವ್ರು ಪ್ರಮೋಷನ್ ಆಗಿ ಬರ್ಬೇಕಂದ್ರೆ ನೆಕ್ಸ್ಟ್ ಬ್ಯಾಚು ತುಂಬ ಲೇಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಎಷ್ಟು ಅರ್ಲಿ ಆಗುತ್ತೋ ಅರ್ಲಿ ಏಜಲ್ಲಿ ನಾವು ನೌಕರಿ ಮಾಡ್ಕೊಳ್ಬೇಕು. ಓಕೆ, ಇದು ಅಪಾರ್ಚುನಿಟಿಗಳು. ಮತ್ತು ಒಂದ್ಸರಿ ಈ ಕೆಲ್ಸಕ್ಕೆ ಸೇರಿದ ಮೇಲೆ ಏನಪ್ಪ ಅಂತಂದರೆ ಸ್ವಲ್ಪ ಪರ್ಸ್ನಲ್ ಟೈಮ್ ಕಡಿಮೆ ಆಗುತ್ತೆ, ಅದಕ್ಕೆ ರೆಡಿ ಇರಬೇಕು. ಈಗ ಇನ್ನೊಂದು ಏನಪ್ಪ ಅಂತಂದರೆ, ಕರಿಯರನ್ನು ಚೂಸ್ ಮಾಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಬಂದ್ಬಿಟ್ಟು ನಮ್ಮ ಅಕ್ಕ ಹೇಳಿದ್ಲು, ನಮ್ಮ ಅಣ್ಣ ಹೇಳಿದ್ರು, ಬಾಜು ಮನೆ ಅಪ್ಲಿಕೇಶನ್ ಹಾಕಿದ್ದ, ನಾನು ಹಾಕೀನಿ, ನೋಡೋಣ ತಡಿ ಅಂತ ಹಾಕೀನಿ, ಆಗಿಬಿಡ್ತು ಅಂಥ ಮನೋಭಾವದ ಇದ್ದರೆ ಅದು ಸರಿಯಲ್ಲ. ಯಾಕಂದರೆ ಇಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ವರ್ಸಾಲಿಟಿ ತುಂಬ ಇದೆ, ಇದು ಯಾವುದೇ ಟೈಮ್ ಇಲ್ಲ. ಪೊಲೀಸ್ ಎಸ್ಪೆಷಲಿ ಸಬ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿ, PC ಲೆವೆಲಲ್ಲಾದರೆ 8ರಿಂದ 8 ಜಾಬ್ ಮಾಡಿ ಕೆಲಸ ಮಾಡಿ ಹೋಗ್ಬಿಡ್ತಾರೆ, ಯಾವುದೇ ಜವಾಬ್ದಾರಿ ಇರೋಲ್ಲ. ಆಫೀಸರ್ ಲೆವೆಲ್ ಅಂತ ಬಂದಾಗ ತುಂಬ ಜವಾಬ್ದಾರಿ ಇರುತ್ತೆ, ಯಾವುದೇ ಟೈಮಿಂಗ್ಸ್ ಇಲ್ಲ. ನಾನಾದರೂ ನಿನ್ನೆ ರಾತ್ರಿ 11 ಗಂಟೆಯಿಂದ 5 ಗಂಟೆವರೆಗೂ ನೈಟ್ ರೌಂಡ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಅದಕ್ಕೆ ನಾವು ರೆಡಿ ಇರಬೇಕು, ಖುಷಿಯಿಂದ ಮಾಡ್ಬೇಕಷ್ಟೆ. ಸುಮ್ಮನೆ ಒತ್ತಾಯಪೂರ್ವಕವಾಗಿ ಬಂದರೆ ಇಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ, ಮನುಷ್ಯ ಒಪ್ಪೋದಿಲ್ಲ. ಯಾಕಂದ್ರೆ ಮೇಲ್ಗಡೆಯಿಂದ ಪ್ರೆಷರ್ ಇರುತ್ತೆ, ಮತ್ತು ಕೆಳಗಡೆದವ್ರನ್ನೂ ನೋಡ್ಕೊಳ್ಬೇಕು, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ರೆಡಿಯಾಗಿ ಇದಕ್ಕೆ ಕಾಲಿಡ್ರಿ. ಇಲ್ಲ ಬೇರೆ ಬೇರೆ ಇದ್ದಾವೆ, FD ಇದೆ, SD ಇದೆ, ಆರಾಮ್ ಜಾಬ್. 10 ಗಂಟೆಗೆ ಬಂದು 5 ಗಂಟೆಗೆ ಟಕ್ಕಂತ ಹೋಗ್ಬಿಡ್ಬೋದು, ನಮ್ಮನ್ನ ಯಾರೂ ಕೇಳಲ್ಲ 5 ಗಂಟೆ ಮೇಲೆ. ಬಟ್ ಇಲ್ಲ ಹಂಗಲ್ಲ, ರಾತ್ರಿ ಒಂದು UDR ಆಗಿತ್ತು, ಡೆತ್ ಆಗಿತ್ತಪ್ಪ, 12 ಗಂಟೆ ಆದರೂ ಹೋಗಲೇಬೇಕು. ಯಾಕಂದರೆ ನೀವು ಸೀನಿಯರ್ ಬಂದರೆ ನೀವು ಅಲ್ಲಿ ಇರಲೇಬೇಕು, ಜೂನಿಯರ್ಸ್. ಸೊ ಹಂಗಿರುತ್ತೆ. ಫಸ್ಟು ನನ್ನ ಒಂದು ವ್ಯಕ್ತಿತ್ವಕ್ಕೆ ಯಾವ್ದು ಸೂಟ್ ಆಗುತ್ತೋ ಅದನ್ನು 1 ವರ್ಷ ಲೇಟ್ ಆಗಲಿ ಪರವಾಗಿಲ್ಲ. ಓಕೆ, ಅದನ್ನು ಡಿಸೈಡ್ ಮಾಡಿ. ಯಾಕಂದರೆ ತುಂಬ ಅಪಾರ್ಚುನಿಟಿಗಳಿದೆ. ನಾವೇನು ನೋಡ್ತಾ ಇದ್ದೀವಿ, ಉತ್ತರ ಕರ್ನಾಟಕ ಅಂತ ಬಂದಾಗ ಆರ್ಮಿ, ಪೊಲೀಸ್, ಏನಾದ್ರು ಊರಾಗ PC ಆಗ್ಯಾನಂದ್ರೆ DC. ನಾವು ಹಾಗೆ ಇದೆ ಟ್ರೆಂಡ್. ಊರಾಗ PC ಆಗ್ಯಾನಂದ್ರೆ DC ಪಾಪ ಫಾರ್ಮಲ್ ಡ್ರೆಸ್ ಮೇಲೆ ಹೋದರೆ
ಇದ್ರ ನೀ ಅಲ್ಲಿ ಇರ್ಬೋದಲ್ಲ ಅಂತಾರ. ಬಟ್ ಅದ ಅವನ ಜೊತೆ ಒಬ್ಬ ಪಿ ಸಿ ಹೋದಂದ್ರೆ ನಾವು ಹೇಳಿದ್ದ ಕರೆ ಅಲ್ಲಿ. ಯಾರಾದ್ರೂ ಇದ್ರೆ ಉತ್ತರ ಕರ್ನಾಟಕದವರು? ಯಾವ್ರು? ಬಿಜಾಪುರ. ಹಾ, ರಾಯಚೂರು. ಗೊತ್ತಿರ್ಬೇಕಲ್ಲ ಅಲ್ಲಿ ಏನಿದೆ ವ್ಯವಸ್ಥೆ ಅಂತೇಳಿ. ವ್ಯವಸ್ಥೆ ಅಂತಲ್ಲ, ಮೊದ್ಲಿಂದ ಬಂದಿದೆ ಅಲ್ಲಿ. ಸೊ ಹಿಂಗಾಗಿ ಒಂದು ಇಲ್ಲಿ ಜೋಕ್ ಹೇಳ್ಬೇಕು ಅಂತ, ನಮ್ಮ ಸರ್ ಅವ್ರ ಹೆಂಡತಿ ಈಗ IPS ಇದ್ದಾರೆ, ಇಲ್ಲೇ ಕರ್ನಾಟಕ ಕ್ಯಾಡರೆ. ಅವ್ರೇನೋ ಊರಿಗೆ ಹೋಗಿದ್ರಂತೆ ಒಂದಿನ. ಊರಿಗೆ ಹೋದಾಗ ಕೇಳಿದ್ರಂತೆ, ಏನ್ ಮಾಡ್ತಾಳ ನಿಮ್ಮ ಹೆಂಡತಿ ಅಂತೇಳಿ. ಕಟ್ಟಿ ಮ್ಯಾಗ ಕುಂತಿರ್ತಾರಲ್ಲ ಖಾಲಿ, ಅವ್ರು ಕೇಳಿದ್ರಂತೆ ಏನ್ ಮಾಡ್ತಾಳ. IPS ಅದಾಳೆ ಆಕಿ, ದೋಸ್ತರ ಜೊತೆ ಮಾತಾಡೋ ಮುಂದೆ PSI ಅಲ್ಲ ನಾ ಯಾಕೆ ಅಂದ್ರಂತೆ. ಹಿಂಗಿರುತ್ತೆ ಸಿಚುವೇಶನ್. ಯಾಕಂದ್ರೆ ಏನೋ ಜನರ ಜೊತೆ ಕಾಂಟ್ಯಾಕ್ಟ್ ಇರೋ ಜಾಸ್ತಿ ಅದಂದ್ರೆ PSI ಲೆವೆಲ್. IPS ಆಗಿರ್ಲಿ IAS ಲೆವೆಲಲ್ಲಿ ಇವ್ರ ಕಾಂಟ್ಯಾಕ್ಟ್ ಬರೋದಿಲ್ಲ. ಜಾಸ್ತಿ ಕಾಂಟ್ಯಾಕ್ಟ್ ಬೇರೆ ಬೇರೆ ಅಡ್ಡ ಹೆಸರುಗಳೇ ಇದಾವೆ. ಫೌಜ್ದಾರ್ ಅಂತ ಕರೀತಾರೆ, ಅಥವಾ ಅಮೀನ್ದಾರ್ ಅಂತ ಕರೀತಾರೆ, ಅದು HK ಸೈಡ್ ಅಮೀನ್ದಾರ್ ಅಂತ ಕರೀತಾರೆ. ಸೌತಲ್ಲಿ ಈಗೀಗ ಕ್ರೇಜ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂತೀನಿ. ಮೊದಲು ಅಷ್ಟು ಪ್ರಿಪೇರ್ ಮಾಡ್ತಿರ್ಲಿಲ್ಲ. ಸೊ ಈಗ ಗೌರ್ಮೆಂಟ್ ನೌಕರಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಅದು ಚೇಂಜ್ ಆಗ್ತಾ ಇದೆ ನರೇಟಿವ್. ಬಟ್ ಈ ವ್ಯವಸ್ಥೆ, ಬಟ್ ಎಲ್ಲ ಟ್ರೆಂಡ್ ಮೇಲೆ ಹೋಗೋಕ್ಕಾಗಲ್ಲ ಅಲ್ಲ. ಈಗ ಪೊಲೀಸ್ ನೌಕರಿ ನಡೀತಾ ಇದೆ, ಅದಕ್ಕೆ ಜಾಸ್ತಿ ರೆಸ್ಪೆಕ್ಟ್ ಇದೆ, ಅಥವಾ ಆರ್ಮಿ ನಡೀತಾ ಇದೆ ಅದಕ್ಕೆ ಜಾಸ್ತಿ ರೆಸ್ಪೆಕ್ಟ್ ಇದೆ ಅಂತ ಅದಕ್ಕೆ ಹೋದ್ರೆ ಅಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಸೂಟೇಬಿಲಿಟಿ ಆಗಿಲ್ಲ ಅಂದ್ರೆ ಒದ್ದಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೆಲವೊಂದ್ಸರಿ ಸೂಸೈಡ್ ಎಲ್ಲ ಆಗ್ತಾ ಇರುತ್ತೆ. ಯಾಕಾಗತ್ತೆ? ವರ್ಕ್ ಪ್ರೆಷರಿಂದ. ಒಂದು ಇಷ್ಟ ಇಲ್ಲದೆ ಅಲ್ಲಿಗೆ ಬಂದಿರ್ತಾರೆ, ಆ ಪ್ರೆಷರ್ ತಡೆಯೋಕ್ಕಾಗಲ್ಲ. ಎಲ್ಲರೂ ಪ್ರೆಷರ್ ಹಾಕ್ತಾನೆ ಇರ್ತಾರೆ, ಆ ಕೆಲಸ ಮಾಡು, ಈ ಕೆಲಸ ಮಾಡು. ಅದೇ ಇಷ್ಟಪಟ್ಟು ಬಂದಿದ್ದಪ್ಪ ಅಂತಂದ್ರೆ ಅವನು ಅಲ್ಲಿ ತೇಲ್ತಾ ಹೋಗ್ತಾನೆ. ಕೆಲಸ ಮಾಡ್ತಾನೋ ಬಿಡ್ತಾನೋ ಸೆಕೆಂಡರಿ, ಇಷ್ಟಾದ್ರೂ ಇರ್ಬೇಕಲ್ಲ ಅಟ್ಲೀಸ್ಟ್. ಸೊ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಅದ್ರ ಮೇಲೆ ನಿಮ್ಮ ಕರಿಯರನ್ನು ಡಿಸೈಡ್ ಮಾಡಿ. ಓಕೆ, ಡಿಫ್ರೆನ್ಸ್ DSI ಮತ್ತು PSIಗೆ ಎಕ್ಸಾಮ್ ಪ್ಯಾಟರ್ನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸ್ವಲ್ಪ ಟೆಕ್ನಿಕಲ್ ಕ್ವಶನ್ಸ್ಗಳನ್ನು DSIಲಿ ಕೇಳ್ತಾ ಹೋಗ್ತಾರೆ ಪೇಪರ್ 2ದಲ್ಲಿ. ಪೇಪರ್ 1 ಅಂತೂ ಫ್ಯಾಮಿಲಿಯರ್ ಸಿಮ್ಲರೇ ಇರುತ್ತೆ PSI ಮತ್ತು DSIಗೆ. ಸ್ವಲ್ಪ ಟೆಕ್ನಿಕಲ್ ಹೆಂಗಪ್ಪ ಅಂತಂದರೆ ಇಲ್ಲಿ ವೈರ್ಲೆಸ್ ಬಗ್ಗೆ ಕೇಳೋದಾಗಿರ್ಬೋದು. ಈ ರೀತಿ ವೈರ್ಲೆಸ್ ಅಂತೂ ಸಪ್ರೇಟ್ ಇದೆ ಕೂಡ, ಬಟ್ ವೈರ್ಲೆಸ್ ಕ್ವಶನ್ಸ್ಗಳನ್ನು DSIಲಿ ಹಾಕ್ತಾನೆ ಹೋಗ್ತಾರೆ. ಸ್ವಲ್ಪ ಸೈನ್ಸ್ ಬೇಸ್ಡ್ ಕ್ವಶನ್ ಜಾಸ್ತಿ. ಸೊ ಅವಕ್ಕೆ ಏನು ಮಾಡ್ಬೇಕು ಸೋರ್ಸ್ ಏನಪ್ಪ ಅಂತಂದರೆ, ಅಗೇನ್ 6 to 10 ಸೈನ್ಸ್ ಬುಕ್ ಏನಿದಾವಲ್ಲ ತರೋ ಆಗಿರ್ಬೇಕು. ನೀವು ಯಾವುದೇ ಎಕ್ಸಾಮ್ ಬರೀರಿ ಸ್ಟೇಟಲ್ಲಿ 6 ಇಂದ 10 ಸೈನ್ಸ್ ಬುಕ್ಕನ್ನು ತರೋ ಆಗಿ ಕವರ್ ಮಾಡಿರಿ. ಯಾಕಂದ್ರೆ ಕ್ವಶನ್ಸ್ ಬರೋದೇ ಅಲ್ಲಿಂದ. ಬೇಕಿದ್ರೆ ನೀವು ಇವತ್ತು ಹೋಗಿ ಚೆಕ್ ಮಾಡಿರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ತಗೋರಿ, ಒಂದು 7-8 ವರ್ಷದ್ದು ಅಲ್ಲಿಂದನೇ ಕ್ವಶನ್ ಬರ್ತವೆ. ನಾನು ಮಾಡಿದ್ದು ಅದನ್ನೇ. ನಾನು ಮೊದಲು UPSC ಅಂತ ಅದರಲ್ಲೇ ಇದ್ದೆ. ನಾನು ಸ್ಟೇಟಿಗೆ ಕನ್ವರ್ಟ್ ಆಗಿರಲಿಲ್ಲ. ಯಾವಾಗ ಕೋವಿಡ್ ಬಂತು ಆಮೇಲೆ ಸ್ಟೇಟಿಗೆ ಅಪ್ಲೈ ಮಾಡಿದೆ. ನಾನು ಅಪ್ಲೈ ಮಾಡಿದ್ದು ಫಸ್ಟ್ PSI, ಅದೇ ಫಸ್ಟ್ ನೋಟಿಫಿಕೇಶನ್. ನಾನು 545 ಅಂದ್ಬಿಟ್ಟು ನಾನು ಯಾವತ್ತೂ ಅಪ್ಲೈ ಮಾಡಿರಲಿಲ್ಲ. ಯಾಕಂದ್ರೆ ಅದರ ಬಗ್ಗೆ ನಾನು ಯೋಚನೆನೂ ಮಾಡಿರಲಿಲ್ಲ. ಬ್ಯಾಕಪ್ ಅಂತ ಬಂದಾಗ ಸೊ ಇದಕ್ಕೆ ಅಪ್ಲೈ ಮಾಡಿದೆ. ಯಾಕಪ್ಪ ಅಂತಂದ್ರೆ ಆರ್ಡರ್ ಕಾಪಿ ಜಲ್ದಿ ಕೊಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಪೀಡ್ ಇರುತ್ತೆ. ಬಟ್ ನಮ್ಮ ದುರಾದೃಷ್ಟಕ್ಕೆ ಅದೇ 4 ವರ್ಷ ಆಯಿತು. ಯಾಕಂದರೆ 2021 ನೋಟಿಫಿಕೇಶನ್, 21ರಲ್ಲಿ ಅಪ್ಲೈ ಮಾಡಿದ್ದು, 22 ಅಕ್ಟೋಬರಲ್ಲಿ ಏನೋ ಎಕ್ಸಾಮ್ ಬರ್ದ್ವಿ, ಅದು ಕ್ಯಾನ್ಸಲ್ ಆಯಿತು. ಮತ್ತು 24ಕ್ಕೆ ಬಂತು, 25ಕ್ಕೆ ಆರ್ಡರ್ ಕಾಪಿ ಸಿಕ್ತು. ಇದು ವರ್ಸ್ಟ್ ಕೇಸ್ ಇದು. ಬಟ್ ಮತ್ತೆ ಎಕ್ಸಾಮ್ ಮಾಡ್ಕೊಂಡ್ವಿ, ಆ ಮಾತು ಬೇರೆ. ಬಟ್ ಆಗದೆ ಇರೋರ ಪರಿಸ್ಥಿತಿ. ಸೊ ಅದಕ್ಕೊಂದು ಬ್ಯಾಕಪ್ ಅಂತ ಇರಲೇಬೇಕು. ಸೊ ಅದಕ್ಕಂತ ನಾನು ಬ್ಯಾಕಪ್ ಇಟ್ಕೊಂಡಿದ್ದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್. ಏನೂ ಆಗಿಲ್ಲಪ್ಪ ಅಂತಂದ್ರೆ ನಾನು ವಾಪಸ್ ನನ್ನ ಕೆಲಸಕ್ಕೆ ಹೋಗ್ತೀನಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಏನೋ ಒಂದು ಮಾಡ್ತೀನಿ. ಬಟ್ ಅದೇ ನನ್ನ ಹಿಂದೆ ಪ್ಲೇನ್ ಏನಾದರೂ ಮಾಡ್ಕೊಂಡಿದ್ದೆ, ಪ್ಲೇನ್ ಡಿಗ್ರಿ ಇದ್ದರೆ ಸಮಸ್ಯೆ ಆಗ್ತಿತ್ತು. ಆ ಥರನೂ ನಮ್ಮಲ್ಲಿ ಇರಬೇಕು. ಯಾಕಂದರೆ ತುಂಬ ಅನ್ಪ್ರಿಡಿಕ್ಟಿವ್ ಇದೆ ಕಾಂಪಿಟೇಟಿವ್. ಯಾಕಂದರೆ ಒಂದು ಯಾವಾಗ ಕರೀತಾರೆ ಅನ್ನೋದು ಗೊತ್ತಿರೋದಿಲ್ಲ, ಕರೆದಾಗ ಆಗುತ್ತೋ ಇಲ್ಲೋ ಅನ್ನೋದು ಒಂದಿರೋದಿಲ್ಲ. ಅದು ಮಿಸ್ ಆಯ್ತಪ್ಪ ಅಂತಂದರೆ ಮತ್ತೆ ಯಾವ ನೋಟಿಫಿಕೇಶನು ಸಿಗ್ತಾವೋ ಸಿಗೋಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಂಗಿದ್ದಾಗ ಒಂದು ಯಾವುದಾದ್ರೂ ಕರೆದ್ರಪ್ಪ ಅಂತಂದ್ರೆ ಅದೇ ಲಾಸ್ಟು, ಅದೇ ಫಸ್ಟು. ಈ ಮೈಂಡ್ಸೆಟ್. ಏನು ಮುಂದೆ ನೋಟಿಫಿಕೇಶನ್ ಆಗಲೇಬೇಕು. ಬೇರೆ ಬೇರೆ ವೆರೈಟಿ ನೋಟಿಫಿಕೇಶನ್ಗಳಿದಾವೆ. ಅದೇ ಫಸ್ಟು, ಅದೇ ಲಾಸ್ಟು. ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಯಾಕಂದರೆ ಒಂದ್ಸರಿ ಕರೆದ ಮೇಲೆ ಇನ್ನು ಯಾವಾಗ ಕರೀತಾರೋ ಗೊತ್ತಿಲ್ಲ. ಕರಿಬೋದು, ಕರೀದೇನೆ ಇರ್ಬೋದು. ಬಟ್ ಅವಾಗ ನಾವು ಯಾರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಆಗುತ್ತೇನ್ರಿ? ಈಗ 2-3 ವರ್ಷ ಪ್ರಿಪ್ರೇಷನ್ ಮಾಡಿರ್ತೀವಿ, ತರೋ ಪ್ರಿಪ್ರೇಷನ್ ಇದ್ದವನು ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡ್ತಾನೆ, ಯಾವುದೋ ಒಂದು ಆಗುತ್ತೆ. ಮತ್ತು ಕಾಂಪಿಟೇಟಿವಲ್ಲಿ ಓದಿದ್ದು ಯಾವತ್ತೂ ನಮಗೆ ಮೋಸ ಆಗೋದಿಲ್ಲ. ಪೇಷನ್ಸ್ ಇರಬೇಕಷ್ಟೆ, ತುಂಬ ಪೇಷನ್ಸ್ ಬೇಕು. ಯಾಕಂದರೆ ಖಾಲಿ ಇದ್ದಾಗ 100 ಜನ 100 ಥರ ಮಾತಾಡ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಸೆಲೆಕ್ಷನ್ ಆಗೋಕ್ಕಿಂತ ಮುಂಚೆ, ಸೆಲೆಕ್ಷನ್ ಆದಮೇಲೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಜನಗಳಂತಂದರೆ,
ಸೆಲೆಕ್ಷನ್ ಆಗೋಕ್ಕಿಂತ ಮುಂಚೆ ಏನಂತಿರ್ತಾರೆ, 3-4 ವರ್ಷ ಆಗುತ್ತೆ ಓದ್ತಾ ಇರ್ತೀರಿ ಇಲ್ಲೆಲ್ಲೋ, ಹೇಳ್ತಾ ಇರ್ತಾರೆ ಅವ್ನು ಅಲ್ಲಿ ಹೋಗಿ ಏನು ಮಾಡ್ತಾನೆ, ಅವಳು ಹೋಗಿ ಅಲ್ಲಿ ಏನು ಮಾಡ್ತಾಳೆ, ಅವಳಿಂದ ಏನೂ ಆಗೋದಿಲ್ಲ, ಅವನಿಂದ ಏನೂ ಆಗೋದಿಲ್ಲ ಅನ್ನೋ ಮಾತುಗಳನ್ನ ಆಡ್ತಾ ಇರ್ತಾರೆ. ಓಕೆ, ಅದೇ ಸೆಲೆಕ್ಷನ್ ಆದಮೇಲೆ ನಾನೇ ಹೇಳಿದ್ನಿ ಅವ್ನಿಗೆ ಅಪ್ಲಿಕೇಶನ್ ಹಾಕಾಕ, ನಾನೇ ಹೇಳಿದ್ನಿ ಆಕಿಗೆ ಅಪ್ಲಿಕೇಶನ್ ಹಾಕಾಕ, ನನ್ನ ಮಾತು ಕೇಳಿ ಇವತ್ತು ನೌಕರಿ ಆಯ್ತು ನೋಡೋಣ, ಈ ಜನ ಇದ್ದೇ ಇರ್ತಾರೆ. ಸೊ ಅವ್ರಿಗೆ ಯಾವತ್ತು ಅವ್ರಿಗೆ ಸೆಕೆಂಡ್ ಥಾಟ್ ಕೊಡೋದು ಬೇಡ. ನಾವೊಂದು ಚೇಂಜ್ ಮಾಡ್ತಾ ಇದ್ದೀನಿ ಅಂತಂದರೆ ಏಳು ಬೀಳು ಇದ್ದೇ ಇರುತ್ತೆ. ಸೊ ಅದಕ್ಕೆ ಪೇಷನ್ಸ್ ಬೇಕು. ಯಾವುದೇ ನೆಗೆಟಿವ್ ಪೀಪಲ್ ಜೊತೆ ಅಟ್ಯಾಚ್ ಆಗಿರಬಾರ್ದು. ಯಾಕಂದರೆ ಆ ಥರದ ವ್ಯಕ್ತಿಗಳೇ ಜಾಸ್ತಿ ಕಾಣೋದು. ಅಷ್ಟು ನಡೀತಂತೆ, ಇಷ್ಟು ನಡೀತಂತೆ, ಹಂಗಾಗ್ತಾವಂತ ಹಿಂಗಾಗ್ತಾವಂತ. ನನಗೆ ಬೇಕಾಗಿರೋದು ಒಂದು ಪೋಸ್ಟ್, ಇನ್ನೊಬ್ರು ತೊಗೊಂಡು ನಾನೇನು ಮಾಡಲಿ? ಹೌದು ತಾನೆ, ಇದು ರಿಯಾಲಿಟಿ ತಾನೆ, ರಿಯಾಲಿಟಿಯಲ್ಲಿ ಬದುಕೊಂಡು ಅದು ತುಂಬ ಮ್ಯಾಟ್ರ್ ಆಗುತ್ತೆ. ನೆಗೆಟಿವ್ ಜನದಿಂದ ದೂರ ಇರಬೇಕು, ನೆಗೆಟಿವ್ ಕ್ರೌಡಿಂದ ದೂರ ಇರಬೇಕು. ಒಬ್ಬರು ಮೆಂಟ್ರ್ ಯಾರಾದರೂ ಗೈಡ್ ಮಾಡೋರು ಇರಬೇಕು. ಅದು ಅಕ್ಕ ತಂಗಿನೋ ಸರೋ ಯಾರೋ ಆಗಿರಲಿ, ಮೆಂಟ್ರ್ ಇಲ್ಲಾಂದ್ರೂ ಪರವಾಗಿಲ್ಲ, ಒಬ್ಬ ಮೋಟಿವೇಟರ್ ಆದರೂ ಇರಲೇಬೇಕು ಬ್ಯಾಕಪ್ಪಿಗೆ. ಅದು ಬಾಯ್ ಫ್ರೆಂಡೋ ಗರ್ಲ್ ಫ್ರೆಂಡೋ ಅದ್ಯಾವುದಾದ್ರೂ ರಿಲೇಷನ್ಶಿಪ್ ಇರಲಿ, ಬಟ್ ಹೆಲ್ದಿ ರಿಲೇಷನ್ಶಿಪ್ ಇರಬೇಕು. ಅದರಿಂದ ನಾನು ಮುಂದೆ ಹೋಗ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಡ್ರ್ಯಾಗ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಆ ಪರ್ಸನದ್ದು ಥಾಟ್ಸ್ ನಮ್ಮ ಮೇಲೆ ಬೀಳ್ತಾ ಇರಬಾರ್ದು. ನಾನು ಹೇಳೋದು ಅರ್ಥ ಆಗ್ತೈತೆ ರೀ? ಬರೀ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಓದೋದಂದರೆ ಓದೋದೇ ಇಲ್ಲ, ಇದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ತುಂಬ ಕಲಿತೀವಿ ಕೂಡ, ಪೇಷನ್ಸ್ ಬರುತ್ತೆ, ಡಿಸಿಷನ್ ಮೇಕಿಂಗ್ ಬರುತ್ತೆ, ಯಾವ ರೀತಿ ಪರ್ಸನ್ಗಳ ಯಾವ ರೀತಿ ಬಿಹೇವ್ ಮಾಡ್ಬೇಕು ಅನ್ನೋದು ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ನೌಕರಿ. ಬಟ್ ಅವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇದನ್ನೆಲ್ಲ ದಾಟಿ ಬಂದಾಗ ಅದೊಂಥರ ಫೀಲೇ ಬೇರೆ ಇರುತ್ತೆ. ಓಕೆ, ಅದನ್ನ ಹೋಗ್ತಾ ಹೇಳ್ತೀನಂತೆ. ಗೊತ್ತಾಯ್ತು ರೀ ಇಷ್ಟು? ನೆಕ್ಸ್ಟ್ ಮತ್ತೆ ಯಾರೇ ಒಂದು ಕ್ವಶನ್ಸ್ ಕೇಳಿದ್ರು. ಯಾರೇನು ಕೇಳಿದ್ರಿ? ಓಕೆ, ಮತ್ತು ಈಗೇನದ ಹೇಳ್ರಿ, PSI ಬಗ್ಗೆ ಮಾತಾಡೋಣ. ಓಕೆ, ಏನು ಕ್ವಶನ್ಸ್ ಅದಾವ ಹೇಳ್ರಿ ನಿಮಗೆ? ಅದರಲ್ಲಿ ಏನು ಗೊತ್ತಿಲ್ಲ, ಪ್ಯಾಟರ್ನ್ ಗೊತ್ತಿಲ್ವೋ ಅಥವಾ ಹೆಂಗೆ ಅಪ್ರೋಚ್ ಮಾಡೋದು ಏನು ಅಂತ ನಿಮ್ಮಿಂದನೇ ಸ್ಟಾರ್ಟ್ ಆಗಲಿ. ಕ್ವಶನ್ಸ್ ಏನದಾವ ಹೇಳ್ರಿ. ನೀವು ಎಷ್ಟು ಕ್ವಶನ್ಸ್ ಕೇಳ್ತಿರೋ ಅಷ್ಟು ನನ್ನಿಂದ ನಿಮಗೆ ಕೊಡಬಲ್ಲೆ ನಾನು ನಾಲೆಜನ್ನು. ಒನ್ ವೇ ಆದರೆ ನನಗೆ ಎಷ್ಟು ನೆನಪು ಬರುತ್ತೋ ಅಷ್ಟು ಮಾತ್ರ ಹೇಳಬೇಕಾಗುತ್ತೆ. ಯಾವುದೇ ಮುಜುಗರ ಬೇಡ ಏನೂ ಕೇಳಕ್ಕೆ. ನಿಮಗೆ ಇಲ್ಲಿವರೆಗೂ ಯಾರು ಎಕ್ಸಾಮ್ ಬರ್ತಿದ್ರಲ್ಲ, ಏನು ಸಮಸ್ಯೆ ಆಗಿದೆ ಅದನ್ನು ಕೇಳಿ, ಅಥವಾ ಏನಾದರೂ ಅಡ್ವಾನ್ಸ್ ಕ್ವಶನ್ ಇದ್ರೂ ಪರವಾಗಿಲ್ಲ, ಅದನ್ನೆಲ್ಲ ಹೇಳ್ತೇನೆ. ನಲ್ಲಿ ಕ್ವಶನ್ಸ್ ಕೇಳ್ರಿ. ಕ್ವಶನ್ಸೇ ಇಲ್ರಿ ಯಾರಿಗೂ? ರಿವಿಷನ್. ಓಕೆ, ಮತ್ತೆ ಓಕೆ 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 ಕರೆಂಟ್ ಅಫೇರ್ಸ್ ಮತ್ತು ಪ್ರಿಪ್ರೇಷನ್. ಓಕೆ, ಮತ್ತೆ ಹ್ಞೂ 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 ಓಕೆ ಓಕೆ, ಮತ್ತೆ ಓಕೆ, ಮತ್ತೆ ಸೊ ಈಗ ಫಸ್ಟ್ ಪ್ರಿಪ್ರೇಷನ್ ಹೇಳ್ಬಿಡ್ತೇನೆ. ಓಕೆ, ಅದಕ್ಕಿಂತ ಮುಂಚೆ ಪ್ಯಾಟರ್ನ್ ಏನಿದೆ, ಪ್ಯಾಟರ್ನ್ ಅಂತ ಗೊತ್ತಿದೆ ಎಲ್ರಿಗೂ. PSI ಆಗಿರಲಿ DSI ಆಗಿರಲಿ, ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಪೇಪರ್ 1 ಡಿಸ್ಕ್ರಿಪ್ಟಿವ್ ಇರುತ್ತೆ. ಓಕೆ, ಪೇಪರ್ 2 GK ಜನರಲ್ ಅಂತ ಕರಿತೀವಿ, GS ಜನರಲ್ ಸ್ಟಡೀಸ್ ಅಂತ ಕರಿತೀವಿ. ಪೇಪರ್ 1 ಬಂದಾಗ ಸೊ ಇಲ್ಲಿ ಅಗೇನ್ ಇಬ್ಬರಿಗೂ ಟಫ್ ಆಗುತ್ತೆ. ಯಾರಿಗೆ ಕನ್ನಡ ಮಾಧ್ಯಮದವ್ರಿಗೂ ಒಂದು ಸೆಕ್ಷನ್ ಟಫ್ ಆಗುತ್ತೆ, ಇಂಗ್ಲೀಷ್ ಮಾಧ್ಯಮದವ್ರಿಗೂ ಒಂದು ಸೆಕ್ಷನ್ ಟಫ್ ಆಗುತ್ತೆ. ಯಾವ ಟಫ್ ಆಗುತ್ತೆ, ಯಾವ ರೀತಿ ಇರುತ್ತೆ? 50 ಮಾರ್ಕ್ಸಲ್ಲಿ 30 ಇದು ಇರುತ್ತೆ, ಯಾವುದು ಎಸ್ಸೆ ಇರುತ್ತೆ, 20 ಎಸ್ಸೆ ಇರುತ್ತೆ, ಆಮೇಲೆ ಟ್ರಾನ್ಸ್ಲೇಷನ್ 10 ಇರುತ್ತೆ, ಒಂದು ಪ್ರಿಸೈಸ್ ಇರುತ್ತೆ. ಓಕೆ, ಅಗೇನ್ 1.5 ತಾಸು ಇರುತ್ತೆ, 90 ಮಿನಿಟ್ ಇರುತ್ತೆ. ಇಲ್ಲಿ 2 ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಂಟೆಂಟ್ ಬರೆಯೋದು, ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್. ಎಷ್ಟೋ ಜನ ನಾನು ನೋಡ್ದಂಗೆ ಎಕ್ಸಾಮಿಂದ ಹೊರಗೆ ಬಂದಾಗ ಟೈಮ್ ಸಾಲಿಲ್ಲ ಅಂತಾರೆ. ಯಾಕೆ ಸಾಲಿರಂಗಿಲ್ಲ? ಒಂದು ಪ್ರಾಕ್ಟೀಸ್ ಇರಲ್ಲ, ಮತ್ತು ಪ್ಲ್ಯಾನ್ ಇರಲ್ಲ, ಮತ್ತು ಇನ್ನೊಂದು ಎಸ್ಸೆದಲ್ಲೇ ತುಂಬ ಟೈಮ್ ಇನ್ವೆಸ್ಟ್ ಮಾಡ್ತಾರೆ. ಎಸ್ಸೆದಲ್ಲಿ ಮ್ಯಾಕ್ಸಿಮಮ್
ನಾನು ಯಾಕಂದರೆ ಒಂದು ಎಸೆದಲ್ಲಿ ಮ್ಯಾಕ್ಸಿಮಮ್ ಟೈಮ್ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ ಯಾವುದೇ ಪ್ಲ್ಯಾನ್ ಇರೋದಿಲ್ಲ ಅವ್ರ ಹತ್ರ. ಫಾರ್ ಎಕ್ಸಾಂಪಲ್ ಈಗ ಅವ್ರು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಎಸ್ಸೆ ಕೂಡ ಬೈ ಹ್ಯಾಟ್ ಮಾಡಿರ್ತಾರೆ ಕೆಲವೊಂದು ಜನ. ಎಸ್ಸೆ ಬೈ ಹ್ಯಾಟ್ ಮಾಡಿ ಬರೆದ್ರೆ ದೇವರನೇ ಏನೂ ಆಗಲ್ಲ ಅಲ್ಲಿ. ಮಾರ್ಕ್ಸ್ ಬರೋದು ರೇರ್. ಯಾಕಂದರೆ ಮೊದಲು ಆಗ್ತಿತ್ತು, ಅದೇ ಹೇಳಿದ್ನಲ್ಲ 2014ಕ್ಕಿಂತ ಮುಂಚೆ ಎಕ್ಸಾಮಿನರ್ಗೂ ಅಷ್ಟು ಗೊತ್ತಿರಲಿಲ್ಲ, ನಮಗೂ ಅಷ್ಟು ಗೊತ್ತಿರಲಿಲ್ಲ. ಎಕ್ಸಾಮಿನರ್ ಏನೋ ಬರ್ದಾನ ಶಿವ ಅಂತೇಳಿ ಒಂದೊಂದು ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ಕೊತಾ ಹೋಗ್ತಿತ್ತು. ಬಟ್ ಈಗ ಹಂಗಲ್ಲ. ವೆರೈಟಿ ಬರೆಯೋರು ಸಿಗ್ತಾ ಇದ್ದಾರೆ ಎಕ್ಸಾಮ್. ಅವನ್ನ ನಾರ್ಮಲ್ ಬರೆಯೋರ್ನ ಯಾಕೆ ನೋಡ್ತಾರ? ಈಗ ನಾನು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಒಂದು 10 ಕ್ವಶನ್ ಪೇಪರ್ ಕೊಡ್ತೇನೆ ನಾನು, ಡಿಸ್ಕ್ರಿಪ್ಟಿವ್. 10 ಜನಕ್ಕೆ 10 ಕ್ವಶನ್ ಪೇಪರ್ ಕೊಡ್ತೇನೆ. ಸೇಮೇ ಬರೆದಿರ್ತಾನೆ, ಬಟ್ 10 ಜನದ್ದು ವ್ಯೂಸ್ ಹೆಂಗಿರ್ತವೆ? ನಾನು ಡಯಾಗ್ರಾಮ್ ನೋಡ್ತಾ ಇರ್ತೇನೆ, ಅವ್ರು ಯಾರೋ ಒಬ್ಬರು ಚಾರ್ಟ್ಗಳನ್ನು ನೋಡ್ತಾ ಇರ್ತಾರೆ, ಇನ್ನೊಬ್ಬರು ಕೋಟ್ಗಳನ್ನು ನೋಡ್ತಾ ಇರ್ತಾರೆ, ಅಂಬೇಡ್ಕರ್ದು, ಗಾಂಧೀಜಿದು, ಈ ಥರ ಕೋಟ್ಗಳನ್ನು ಅಪೇಕ್ಷೆ ಮಾಡ್ತಾ ಇರ್ತಾರೆ. ಇನ್ನೊಬ್ಬರು ಬರವಣಿಗೆ ನೋಡ್ತಾ ಇರ್ತಾರೆ. ವೇರಿಯೇಷನ್ ಆಗುತ್ತೆ ತಾನೆ. ಇವನ್ನೆಲ್ಲಾನು ಒಂದೇ ವಿಷಯದಲ್ಲಿ ಇಟ್ಟಾಗ ಎಕ್ಸಾಮಿನರ್ಗೆ ಏನಾಗುತ್ತೆ, ಒಂದೇನೋ ಪರ್ಸ್ಪೆಕ್ಟಿವ್ ಬರುತ್ತೆ. ಹುಡುಗನ ಹತ್ರ ನಾಲೆಜ್ ಇದೆ, ಹುಡುಗಿ ಹತ್ರ ನಾಲೆಜ್ ಇದೆ, ಕನ್ವೆ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನಾನು ಬಯಾಟ್ ಮಾಡಿ ಬರ್ದಾಗ ಏನಾಗುತ್ತೆ, ಯಾವುದೇ ಒಂದು ಎಸ್ಸೆ ಬುಕ್ಕನ್ನು ತೊಗೊಂಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಈಗ ಎಸ್ಸೆ ಹೆಂಗೆ ಬರ್ತಾ ಇದೆ, ಮೊದಲು ಯಾವ ರೀತಿ ಕೇಳ್ತಿದ್ರು, ಏನೋ ಭಾರತದ ಚುನಾವಣೆಯಲ್ಲಿ ಮಹಿಳೆಯರ ಪಾತ್ರ, ಹಿಂಗೆ ಜನರಲ್ ಆಗಿ ಡೈರೆಕ್ಟಾಗಿ ಬರ್ತಿತ್ತು. ಬಟ್ ಈಗ ಎಂಥ ಎಸ್ಸೆಗಳ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, ಇಂಟರ್ನ್ಯಾಷನಲ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾನೆ. ಅಲ್ಲಿ ಹೋಗ್ಬಿಟ್ಟು ಮಹಿಳೆಯರ ಪಾತ್ರ ಬರೆದ್ರೆ ಕ್ವಶನ್ಸ್ ಆನ್ಸರ್ ಏನಂತಾವ, ಏನಾದ್ರೂ ಗೇನ್ ಮಾಡ್ಬೋದಾ ನಮ್ಮ ಮಾರ್ಕ್ಸು? ಬರೋದಿಲ್ಲ. ಸೊ 5 ವೆರೈಟಿ ಫಾರ್ ಎಕ್ಸಾಂಪಲ್ ಹೆಂಗೆ ಸೆಟ್ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ ಅಂತಂದರೆ, ಒಂದು ವುಮನ್ ರಿಲೇಟೆಡ್ಡು, ಇನ್ನೊಂದು ಪೊಲಿಟಿಕಲ್ ರಿಲೇಟೆಡ್ಡು, ಇನ್ನೊಂದು ಎಕಾನಮಿ ರಿಲೇಟೆಡ್ ಎಸ್ಸೆ, ಇನ್ನೊಂದು ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಎಸ್ಸೆ, ಇನ್ನೊಂದು ಇಂಟರ್ನ್ಯಾಷನಲ್ ರಿಲೇಟೆಡ್ ಎಸ್ಸೆ. ಇವು ಒಂದು ಪ್ಯಾಟರ್ನ್ ಇದು. 5 ಎಸ್ಸೆ ಕೇಳ್ತಾನೆ. ಜನರಲಿ ಸ್ಟೂಡೆಂಟ್ ಕ್ಯಾಂಡಿಡೇಟ್ ಏನು ಮಾಡ್ತಾರೆ, ಒಂದು ಪ್ರಿಪೇರ್ ಆಗ್ತಾರೆ, ಗಾಂಧೀಜಿ ಬಗ್ಗೆನೋ, ವುಮನ್ ಬಗ್ಗೆನೋ, ಅಥವಾ ಚಿಲ್ಡ್ರನ್ಸ್ ಬಗ್ಗೆನೋ, ಅಥವಾ ಪೊಲೀಸಿಂಗ್ ಬಗ್ಗೆನೋ ಯಾವುದೋ ಒಂದು ಪ್ರಿಪೇರ್ ಆಗಿಬಿಟ್ಟಿರ್ತಾರೆ. ಅದೇನು ಬಂದರೂ ಇದನ್ನೇ ಬರೆಯೋದು, ಇದೇ ಡೇಟಾ ಹಾಕೋದು, ಬರೆಯೋದು, ಡಯಾಗ್ರಾಮ್ ಹಾಕೋದು, ಬರೆಯೋದು, ಯೂಸ್ ಆಗೋದಿಲ್ಲ. ಅಗೇನ್ 20ಕ್ಕೆ 14 13 ಬಂದು ವೈಂಡ್ ಅಪ್ ಆಗುತ್ತೆ. ಅಗೇನ್ ಅಲ್ಲಿ ರೀಚ್ ಆಗೋದಿಲ್ಲ, 30 ರೀಚ್ ಆಗೋದಿಲ್ಲ. ಬಟ್ ನಾನು ಏನು ಮಾಡ್ತಿದ್ದಪ್ಪ ಅಂತಂದರೆ, UPSC KPSC ನಾನು ಮೇನ್ಸ್ ಬರೆದಾಗ ಅಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಬ್ರೇನ್ ಸ್ಟಾರ್ಮ್ ಮಾಡ್ತೀವಿ. ಯಾಕಂದರೆ ಎಲ್ಲ GS ನಾಲೆಜ್ ನಮ್ಮ ಹತ್ರ ಇರುತ್ತಾ, GS ನಾಲೆಜ್ ಇರುತ್ತೆ. ಆ ಎಸ್ಸೆ ಬರೋಕ್ಕಿಂತ ಮುಂಚೆ ಈಗ ನಾನು PSI ಪೇಪರಲ್ಲಿ 40 ನಿಮಿಷ ಎಸ್ಸೆಕ್ಕಂತ ನಾನು ಪ್ರಿಪೇರ್ ಮಾಡಿಬಿಟ್ಟಿದ್ದು. ಯಾಕಂದರೆ ಜಾಸ್ತಿ ಮಾರ್ಕ್ಸ್ ಇರೋದು ಅದೇ, ನನಗೆ ಜಾಸ್ತಿ ಮಾರ್ಕ್ಸ್ ಅಲ್ಲಿ ಬೇಕು. ಸೊ ಆ 40 ನಿಮಿಷ ಒಳಗಡೆ 5 ನಿಮಿಷ ನಾನು ಏನು ಬರಿಬೇಕು, ಏನು ಬರಿಬಾರ್ದು ಅಂತ ಡಿಸೈಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಯಾವ್ದು ಬಂದಿದೆ, ಏನು ಯಾವ್ದು ಫಾರ್ ಎಕ್ಸಾಂಪಲ್ ಯಾವುದು, ಇರಾನ್ ಮತ್ತು ಇಸ್ರೇಲ್ ವಾರ್ ಅಂತ ಅನ್ಕೊಳ್ಳೋಣ. ಆ ಒಂದು ಯುದ್ಧದ ಪರಿಣಾಮ ಪ್ರಪಂಚದ ಮೇಲೆ ಯಾವ ರೀತಿ ಬೀಳುತ್ತೆ ಅಂತ ಒಂದು ಟಾಪಿಕ್ ಇದೆ. ಇದು ಜನರಲ್ ಟಾಪಿಕ್ ಎಸ್ಸೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾನು ಏನು ಬರಿಬೇಕು, ಜಾಸ್ತಿ ವುಮನ್ ಬಗ್ಗೆ ಬರೆದ್ರೂ ನನಗೇನೂ ಸಿಗೋದಿಲ್ಲ, ಜಾಸ್ತಿ ಚಿಲ್ಡ್ರನ್ ಬಗ್ಗೆ ಬರೆದ್ರೂ ಏನೂ ಸಿಗೋದಿಲ್ಲ, ಜಾಸ್ತಿ ಇಂಡಿಯಾದ ಬಗ್ಗೆ ಬರೆದ್ರೂ ಏನೂ ಸಿಗೋದಿಲ್ಲ. ಇಲ್ಲಿ ಏನು ಬರಿಬೇಕು, ಇಂಟ್ರೊಡಕ್ಷನ್ ಹೆಂಗಿರಬೇಕು, ಒಂದು ಫ್ಯಾಕ್ಟ್ ಇರಬೇಕು. ಏನಂತ, ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್, ಅಲ್ಲಿ ಅದು ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಅಲ್ಲೇ ಎಕ್ಸಾಮಿನರ್ನ ಫ್ಲಾಟ್ ಮಾಡ್ಬೋದು. ಇವೇನಂತ ಯೂಸ್ ಮಾಡಿದಾಗ ಜನರಲ್ ಕ್ಯಾಂಡಿಡೇಟ್ ಏನು ಮಾಡ್ತಾರೆ, ಈ ಯುದ್ಧದಿಂದ ಹಿಂಗೆ ಹಾನಿಕಾರಕ ಆಗುತ್ತೆ ಅಂತ ಬರೆದು ಬಿಟ್ಟಿರ್ತಾನೆ. ನಾನೇನು ಮಾಡ್ತೇನೆ, ಅಕಾರ್ಡಿಂಗ್ ಟು ದ ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ದಿಸ್ ವಾರ್ ವಿಲ್ ಇಂಪ್ಯಾಕ್ಟ್ 60 to 70% ಆಫ್ ದ ವರ್ಲ್ಡ್ ಟ್ರೇಡ್ ಅಂತ ಬರೆದು ಬಿಡ್ತೇನೆ. ಇಲ್ಲಿ ಏನಾಯ್ತು, ಒಂದು ಆರ್ಗನೈಸೇಷನ್ ನೇಮ್ ಯೂಸ್ ಮಾಡಿದೆ. ಎಕ್ಸಾಮಿನರ್ಗೆ ಅಲ್ಲೇ ಗೊತ್ತಾಯಿತು, ಹುಡುಗನ ಹತ್ರ ನಾಲೆಜ್ ಇದೆ, ಹುಡುಗಿ ಹತ್ರ ನಾಲೆಜ್ ಇದೆ. ಈ ವಾಂಟೆಡ್ ಟು ಕನ್ವೆ ಸಮಥಿಂಗ್. ಯುನೈಟೆಡ್ ಆರ್ಗನೈಸೇಷನ್ ನಮ್ಗೆ ಗೊತ್ತಾಯ್ತು, ಎಕ್ಸಾಮಿನರ್ಗೆ ಗೊತ್ತಾಯ್ತಾ. ನೆಕ್ಸ್ಟ್ ಇನ್ನೊಂದು ಏನಾಯ್ತು, ಫ್ಯಾಕ್ಟ್ ಗೊತ್ತಾಯ್ತು, 60 to 70%. ನನಗೂ ಗೊತ್ತಿಲ್ಲ 60 to 70% ಅಂತೇಳಿ ಸುಮ್ಮನೆ ಬರಿಬೇಕು. ಬಟ್ ಬರಿಬೇಕಂತೇಳಿ 90% ಅಂತ ಬರೆಯೋಕ್ಕಾಗಲ್ಲ ನಾವು. ಒಂದಲ್ಲಿ ಪ್ರಾಕ್ಟಿಕಲಿಟಿ ಇರಬೇಕು. ಎಲ್ಲ ಫ್ಯಾಕ್ಟನ್ನು ನೆನಪಿಟ್ಕೊಂಡು ಬರಿಬೇಕಂತ ಏನಿಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. 60 to 70% ಇಂಪ್ಯಾಕ್ಟ್ ಆಗುತ್ತಾ? ಆಬ್ವಿಯಸ್ಲಿ ಆಗುತ್ತೆ. ಯಾಕಂದರೆ 70 to 80% ಆಯಿಲ್ ಟ್ರೇಡು ಸ್ಟೇಟ್ ಆಫ್ ಹಾರ್ಮೋಸ್ ನಡುವೆ ನಡೆಯುತ್ತೆ. ಅದನ್ನು ಬ್ಲಾಕ್ ಮಾಡಿದಾಗ ವರ್ಲ್ಡ್ ಟ್ರೇಡ್ ಇಂಪ್ಯಾಕ್ಟ್ ಆಗುತ್ತೆ. ಎಕ್ಸಾಮಿನರ್ ಅದ್ರ ಬಗ್ಗೆ ಸೆಕೆಂಡ್ ಥಾಟ್ ಕೊಡೋದೇ ಇಲ್ಲ. ಫ್ಯಾಕ್ಟ್ ರಾಂಗ್ ಬರಿಬಾರ್ದು, ಫ್ಯಾಕ್ಟ್ ಪ್ರಾಕ್ಟಿಕಲಿಟಿ ಇರಬೇಕು. ಇದು ಇಂಟ್ರೊಡಕ್ಷನ್ ಮುಗೀತು. ಇಂಟ್ರೊಡಕ್ಷನ್ ನಾನಾ ರೀತಿಯಲ್ಲಿ ಇಂಟ್ರೊಡಕ್ಷನ್ ಬರಿಬೋದು. ಫಾರ್ ಎಕ್ಸಾಂಪಲ್ ಈಗ ಸಂವಿಧಾನ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಬಂದವಪ್ಪ ಅಂತಂದರೆ ಆರ್ಟಿಕಲ್ ಯೂಸ್ ಮಾಡೋದು, ಅಥವಾ ಸಂವಿಧಾನ ಫ್ರೀಡಮ್ ಫೈಟರ್ ಯಾರಾದರೂ ಸಂವಿಧಾನದ ಬಗ್ಗೆ ಏನಾದರೂ ಹೇಳೇ ಇರ್ತಾರೆ, ಪ್ರಿಯಾಂಬಲ್ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿರ್ತಾರೆ, ಅಂಥವುಗಳನ್ನು ಹಾಕ್ಬೇಕು. ಜನರಲಿ ನಾವೇನು ಮಾಡ್ತೇವೆ, ಯಾವುದೋ ಅಂಬೇಡ್ಕರ್ ಹೇಳಿದ್ದು, BR ಅಂಬೇಡ್ಕರ್ ಅವರು ಹೇಳಿದ್ದು, ಅಥವಾ ಗಾಂಧೀಜಿ ಹೇಳಿದ್ದು ಜನರಲಿ ಇದ್ದೇ ಇರ್ತಾವಲ್ಲ, ಅದೇನೇನೋ ಕೋಟ್ಸ್ಗಳಿರ್ತಾವಲ್ಲ, ಒಂದು 10 ಬಯಟ್ ಮಾಡಿಬಿಟ್ಟಿರ್ತಾರೆ, ಯಾವ್ದು ಬಂದರೂ ಅದನ್ನೇ ಬರೆಯೋದು. ಆ ರೀತಿ ವರ್ಕೌಟ್ ಆಗೋದಿಲ್ಲ. ನಾ ಹೇಳ್ದು ಅರ್ಥ ಆಗತ್ತೈತ್ರಿ.
ಯಾವ ಟಾಪಿಕ್ ಬಂದಿರುತ್ತೆ ಅದ್ರ ರಿಲೇಟೆಡ್ ಫ್ಯಾಕ್ಟ್ ಕೂಡ ಏನು ಏನು ಬೇರೆ ಬೇರೆ ಇರಬೇಕು, ಯಾರು ಬರ್ದಿರಬಾರ್ದು. ಆ ರೀತಿ ನಾನು ಫ್ಯಾಕ್ಟ್ ಯೂಸ್ ಮಾಡಿದ್ರೆ ಅದು ತುಂಬ ರಿಲಿವೆಂಟ್ ಅನಿಸುತ್ತೆ, ಮಾರ್ಕ್ಸ್ ಕೂಡ ಬರುತ್ತೆ. ಮತ್ತು ಫಸ್ಟ್ ಬಾಲಲ್ಲೇ ಹಿಟ್ ಏನದು ವಿಕೆಟ್ ಅಲ್ಲ, ಒಂದು 6 ಹೊಡಿಬೋದು. ಇದು ಇಂಟ್ರೊಡಕ್ಷನ್. ನೆಕ್ಸ್ಟ್ ಎಸ್ಸೇದಲ್ಲಿ ಇನ್ನೊಂದು ತಪ್ಪು ಮಾಡೋದು ಎಲ್ಲರೂ ಏನಪ್ಪ ಅಂತಂದರೆ, ಯಾವುದೇ ಸ್ಟ್ರಕ್ಚರ್ ಮೇಂಟೈನ್ ಮಾಡೋದಿಲ್ಲ. ಇಂಟ್ರೊಡಕ್ಷನ್ ಆದಮೇಲೆ ನೆಕ್ಸ್ಟ್ ಬಾಡಿ ಬರುತ್ತೆ, ಅಥವಾ ಇಂಟ್ರೊಡಕ್ಷನ್ಗಿಂತ ಮುಂಚೆ ಥೆಸಿಸ್ ಸ್ಟೇಟ್ಮೆಂಟ್ ಅಂತ ಬರಿತೀವಿ, ಅಥವಾ ಇಂಟ್ರೊಡಕ್ಷನ್ ಆದಮೇಲೆ ಆ ಎಸ್ಸೇದಲ್ಲಿ ಯಾವುದಾದ್ರೂ ಪದಗಳು ಕೊಟ್ಟಿದ್ರೆ ಅದನ್ನು ಡಿಫೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಏನಂತ ಕೊಟ್ಟಿದ್ದಾನೆ, ಇಸ್ರೇಲ್ ಮತ್ತು ಇರಾನ್ ಒಂದು ಯುದ್ಧವು ಪ್ರಪಂಚದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತದೆ ಅಂತ ಟಾಪಿಕ್ ಕೊಟ್ಟಿರ್ತಾನೆ. ಇಲ್ಲಿ ನಾವು ಯಾವ ರೀತಿ ಎಸ್ಸೇ ಬರೀಬೇಕಂದ್ರೆ, ಎಕ್ಸಾಮಿನರ್ಗೆ ಏನೂ ಗೊತ್ತಿಲ್ಲ, ನಾನು ಅದನ್ನು ಕನ್ವೆ ಮಾಡ್ತಾ ಇದ್ದೇನೆ. ಎಕ್ಸಾಮಿನರ್ಗೆ ಯಾವುದೇ ನಾಲೆಜ್ ಇಲ್ಲ, ನಾನು ಅದನ್ನು ಕನ್ವೆ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬರೀಬೇಕು. ಇಲ್ಲಿ ಏನು ಬರೀತೀರಿ, ಇಂಟ್ರೊಡಕ್ಷನ್ ಆಯ್ತಾ, ಇಂಪ್ಯಾಕ್ಟ್ ಆಗುತ್ತೆ ಅಂತ ಆಯಿತು. ಆ ಒಂದು ಇದು ಡೆಫಿನಿಷನಲ್ಲಿ ಎಕ್ಸಾಮಿನರ್ಗೆ ಇರಾನ್ ಮತ್ತು ಇಸ್ರೇಲ್ ಬಗ್ಗೆನೇ ಗೊತ್ತಿಲ್ಲ ಅಂತ ಅನ್ಕೊಳ್ಳೋದು. ಜಸ್ಟ್ ಒಂದು ಪ್ಯಾರಾಗ್ರಾಫ್ ಬರೆಯೋದು, ಇರಾನ್ ಮತ್ತು ಇಸ್ರೇಲ್ ಎಲ್ಲಿ ಕಂಡು ಬರುತ್ತೆ, ಗಲ್ಫ್ ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ. ಓಕೆ, ಪರ್ಷಿಯನ್ ಗಲ್ಫ್ ಶೇರ್ ಆಗಿದೆ ಬಾರ್ಡರ್, ಇಷ್ಟು ಬರೆದ್ರೆ ಎಕ್ಸಾಮಿನರ್ಗೆ ಮತ್ತೆ ಕ್ಲಾರಿಟಿ ಬರುತ್ತೆ. ಹಿ ವಾಂಟ್ಸ್ ಟು ಕನ್ವೆ ದ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಅರ್ಥ ಆಯ್ತು ನಾ ಹೇಳೋದು? ಇದನ್ನ ಯಾರೂ ಮಾಡೋದಿಲ್ಲ, ಯಾರೂ ಬರೆಯೋದಿಲ್ಲ ಕೂಡ, ಡೈರೆಕ್ಟ್ ಬರ್ತಾರೆ, ಅದೇ ಯಾವುದೋ ಒಂದು ಸ್ಟೇಟ್ಮೆಂಟ್ ಬರೀತಾರೆ, ಅಗೇನ್ ಪೂರ್ತಿ ಒಂದು ಬಾಡಿದಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದು ಹೊಸ ತರೀಕ ಇದು ಬರೆಯೋದು. ಸೊ ನಾನು ಇದೇ ರೀತಿ ಬರ್ತೀನಿ. ನಾನು 3 ಸಾರಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಕೂಡ ಸೇಮ್ ಮಾರ್ಕ್ಸ್, 30, 32, 30, 32, 32, 30 ಸೇಮ್ ಮಾರ್ಕ್ಸ್. ನಾನು ಎಲ್ಲೂ ಬೇರೆ ಆಗಿಲ್ಲ. ಎಕ್ಸ್ಪೆಕ್ಟೇಷನ್ ಇದ್ದರೂ ಕೂಡ ಅಬೋವ್ ಎವರೇಜ್ ಮಾರ್ಕ್ಸ್ ಬಂದಿದೆ. ಇದನ್ನೇ ಫಾಲೋ ಮಾಡಿದ್ದು. ನೆಕ್ಸ್ಟ್ ಇಷ್ಟ ಆಯ್ತಾ? ನೆಕ್ಸ್ಟ್ ಥೆಸಿಸ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಥೆಸಿಸ್ ಅಂತೇಳಿ. ಈ ಥೆಸಿಸ್ ಸ್ಟೇಟ್ಮೆಂಟಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ, ಮುಂದಿನ ಎಸ್ಸೇದಲ್ಲಿ ನಾನು ಏನು ಬರಿತಾ ಇದ್ದೀನಿ, ಯಾಕಂದರೆ 6 ಪೇಜ್ ಎಸ್ಸೇ ಬರೀಬೇಕು. ಓಕೆ, ಆ 6 ಪೇಜ್ ಎಸ್ಸೇದಲ್ಲಿ ನನ್ನ ಎಸ್ಸೇ ಸ್ಟ್ರಕ್ಚರ್ ಹೆಂಗಿದೆ, ಈ ಫಸ್ಟ್ ಇಂಟ್ರೊಡಕ್ಷನ್ ಬರೆದಿದ್ದೀನಿ, ಡೆಫಿನಿಷನ್ ಬರೆದಿದ್ದೀನಿ, ಮುಂದೆ ನಾನು ಏನು ಬರಿತೀನಿ, ಇನ್ ದಿಸ್ ಎಸ್ಸೇ ಐ ವಿಲ್ ಸಿ ದ, ಅಲ್ಲಿ ಏನು ಇದು ಯಾವುದು ಎಸ್ಸೇ ಟಾಪಿಕ್ ಕೊಟ್ಟಿರ್ತಾನಲ್ಲ ಅದ್ರ ಬೇಸ್ ಮೇಲೇ ಥೆಸಿಸ್ ಸ್ಟೇಟ್ಮೆಂಟ್ ಬರೀಬೇಕು. ಏನು ಬರೀಬೇಕು, ವಿ ವಿಲ್ ಸಿ ದ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಇಂಪ್ಯಾಕ್ಟ್ ಆಫ್ ದಿ ಇರಾನ್ ಆ್ಯಂಡ್ ಇಸ್ರೇಲ್ ವಾರ್ ಆ್ಯಂಡ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಇಂಪ್ಯಾಕ್ಟ್ ಆಫ್ ದಿ ವಾರ್. ಇಂಡಿಯಾದ ಮೇಲೆ ಯಾವ ರೀತಿ ಪರಿಣಾಮ ಉಂಟು ಮಾಡ್ತಾ ಇದೆ. ಅಗೇನ್ ಮೈ ಸಜೆಷನ್ಸ್, ನನ್ನ ಒಂದು ಸಲಹೆಗಳು. ಅಗೇನ್ ಸೊಲ್ಯೂಷನ್ಸ್, ಅದಕ್ಕೆ ಪರಿಹಾರಗಳು ಏನಿದ್ದಾವೆ. ಈ ಥರ ಒಂದು ಸ್ಟೇಟ್ಮೆಂಟ್ ಬರೆದ್ರೆ ಎಕ್ಸಾಮಿನರ್ಗೆ ಮತ್ತೆ ಕ್ಲಾರಿಟಿ ಬರುತ್ತೆ, ಹುಡುಗ ಅಥವಾ ಹುಡುಗಿ ಈ ಎಸ್ಸೇದಲ್ಲಿ ಪೂರ್ತಿ ಏನು ಬರ್ದಿದ್ದಾಳೆ ಅಂತ. ಅರ್ಥ ಆಯ್ತು ರೀ? ಇಲ್ಲೇ ಅವ್ರಿಗೆ ಸ್ಟ್ರಕ್ಚರ್ ಸಿಕ್ಬಿಡುತ್ತೆ, ಏನು ಬರ್ದಿದ್ದಾನೆ. ಯಾಕಂದ್ರೆ ಪದೇ ಹುಡ್ಕೋತಾ ಕೂರಕ್ಕಾಗೋದಿಲ್ಲ. ಮತ್ತು ಎಸ್ಸೇದಲ್ಲಿ ಹೆಡ್ಡಿಂಗ್ ಜಾಸ್ತಿ ಯೂಸ್ ಮಾಡಬಾರ್ದು. ನಾನು ನೋಡ್ದಂಗೆ ಹೆಡ್ಡಿಂಗ್ ಜಾಸ್ತಿ ಯೂಸ್ ಮಾಡ್ತಾರೆ. ಏನು ಉಪಯೋಗಗಳಂತ ಬರೆದಿರ್ತಾರೆ, ನೆಕ್ಸ್ಟ್ ಅದೇ ಕನ್ನಡದಲ್ಲಿ ಏನಂತಾರೆ, ಅನುಪಯೋಗಗಳಂತ ಏನಂತೀರಲ್ಲ, ಅದನ್ನು ಬರ್ತಿರ್ತಾರೆ. ಬರೀ ಹೆಡ್ಡಿಂಗ್ ಆಗಿರ್ತವೆ. ಹೆಡ್ಡಿಂಗ್ ಆದರೆ ಎಸ್ಸೆಗೆ ಮತ್ತು GS ಪೇಪರ್ಗೆ ಡಿಫ್ರೆನ್ಸ್ ಏನು? ಎಸ್ಸೆದಲ್ಲಿ ಒಂದು 3-4 ಹೆಡ್ಡಿಂಗ್ ಓಕೆ, ಫಸ್ಟ್ ಇಂಟ್ರೊಡಕ್ಷನ್ ಬರೀತೀರಿ, ಆಮೇಲೆ ನೆಕ್ಸ್ಟ್ ಬಾಡಿ ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ ಪದೇ ಪ್ರತಿ ಪೇಜ್ಗೆ ಅಥವಾ ಪ್ರತಿ ಪೇಜ್ಗೆ 2-3 ಸಾರಿ ಹೆಡ್ಡಿಂಗ್ ಯೂಸ್ ಮಾಡಿದರೆ ಅದಕ್ಕೆ ಎಸ್ಸೆ ಅನ್ನೋದಿಲ್ಲ, GS ಆನ್ಸರ್ ಅಂತಾರೆ. ಎಕ್ಸಾಮಿನರ್ ಅದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ. ನಾ ಹೇಳೋದು ಅರ್ಥ ಆಗತ್ತೈತೆ ರೀ? GSಗೆ ಮತ್ತು ಎಸ್ಸೆಗೆ ಡಿಫ್ರೆನ್ಸ್ ಇರಲೇಬೇಕು, ಒಂದು ಫ್ಲೋ ಇರಬೇಕು. ಇಂಟ್ರೊಡಕ್ಷನ್ ಆದಮೇಲೆ ನಾನು ಏನು ಬರೆದೆ, ಡೆಫಿನಿಷನ್ ಬರೆದೆ. ಡೆಫಿನಿಷನ್ ಆದಮೇಲೆ ಏನು ಬರೆದೆ, ಥೆಸಿಸ್ ಸ್ಟೇಟ್ಮೆಂಟ್ ಅಂತ ಬರೆದೆ. ಥೆಸಿಸ್ ಸ್ಟೇಟ್ಮೆಂಟ್ ಅಂದ್ರೇನು, ಈ ಎಸ್ಸೇದಲ್ಲಿ ನಾನು ಏನು ಬರೆಯಕ್ಕೆ ಹೊಂಟಿದ್ದೀನಿ ಅದನ್ನು ಪೂರ್ತಿ ಬರೆದೆ. ಹಾಗೆ ನೆಕ್ಸ್ಟಿಗೆ ಮೇನ್ ಕೋರ್ ಆಫ್ ದಿ ಎಸ್ಸೆ, ಯಾವುದು ಬಾಡಿ ಪೂರ್ತಿ. ಆ ಪ್ರಬಂಧದ ಒಂದು ಕನ್ನಡದಲ್ಲಿ ಏನಂತಾರೆ ಅದಕ್ಕೆ, ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್, ನಿರೂಪಣೆ, ವಿವರಣೆ, ಡಿಸ್ಕ್ರಿಪ್ಷನ್. ಅದ ಒಂದು ಟಾಪಿಕ್ ಬಗ್ಗೆ ನಾನು ಪೂರ್ತಿ ಪಾರ್ ಮತ್ತು ಅಪೋಸಿಟ್ ಎರಡನ್ನ ಬರಿತಾ ಹೋಗ್ತೇನೆ. ಇಲ್ಲಿ ಏನು ಕೇಳಿದ್ದಾರೆ, ಇಂಪ್ಯಾಕ್ಟ್ ಏನಾಗುತ್ತೆ ಅಂತ. ಇಂಪ್ಯಾಕ್ಟ್ ಯಾವ ರೀತಿ ಇರ್ಬೋದು ರೀ? ಪಾಸಿಟಿವ್ ಇಂಪ್ಯಾಕ್ಟ್ ಇರ್ಬೋದು, ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಆ ಇಂಪ್ಯಾಕ್ಟ್ ಇಂಡಿಯಾ ಮೇಲೆ ಏನಾಗ್ತಾ ಇರುತ್ತೆ, ಇಂಡಿಯನ್ ಪೊಲಿಟಿಕ್ಸ್ ಮೇಲೆ ಏನಾಗ್ತಾ ಇರುತ್ತೆ, ಎಕನಾಮಿಕಲಿ ಏನಾಗ್ತಾ ಇರುತ್ತೆ. ಇದು ನೋಡ್ರಿ, ಇಂಪ್ಯಾಕ್ಟಲ್ಲೇ ಅಗೇನ್ ಪಾಸಿಟಿವಲ್ಲಿ ಆರ್ಥಿಕತೆ ಪಾಸಿಟಿವಿಟಿ ಬೇರೆ. ಒಂದು ಆ ದೇಶದ ಆರ್ಥಿಕದ ಮೇಲೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಡೈಮೆನ್ಸ್ಗಳನ್ನು ಬರಿತಾ ಹೋಗಬೇಕು. ಬರೀ ನೆಗೆಟಿವ್ ಇದೆ ಅಂತಂದ್ರೆ ಪೂರ್ತಿ ನೆಗೆಟಿವ್ ಬರೆಯೋಕೆ ಬರ್ತದೆ. ನೆಗೆಟಿವಲ್ಲೂ ಕೂಡ ಡೈಮೆನ್ಷನ್ಗಳು. ಫಾರ್ ಎಕ್ಸಾಂಪಲ್ ಹೆಂಗ್ರಿ, ಆರ್ಥಿಕತೆ ಮೇಲೆ ಯಾವ ರೀತಿ ಪಾಸಿಟಿವ್ ಆಗುತ್ತೆ ರೀ, ನಮಗೆ ಪಾಸಿಟಿವ್ ಆಯಿತು ಅಥವಾ ನೆಗೆಟಿವ್ ಆಯಿತು, ಬೇರೆ ಅಮೇರಿಕಾಗೆ ಪಾಸಿಟಿವ್ ಆಯಿತು. ಯಾಕಂದರೆ ಏನಾಯ್ತಲ್ಲಿ, ಬ್ಲಾಕ್ ಆಯಿತು, ಅಮೇರಿಕಾ ತನ್ನ ಆಯಿಲನ್ನು ಎಲ್ಲ ದೇಶಗಳಿಗೆ ಹೈ ರೇಟಲ್ಲಿ ಸಪ್ಲೈ ಮಾಡ್ತಾ ಸ್ಟಾರ್ಟ್ ಮಾಡ್ತು ಈ ಕಡೆ. ಮತ್ತು ಗಲ್ಫ್ಗಳ ದೇಶಗಳ ಮೇಲೆ ಒಂದು ಡಿಪೆಂಡೆನ್ಸಿ ಏನಿತ್ತು ಅದನ್ನ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇಂಡಿಯಾಕ್ಕೆ ಏನು ಸಮಸ್ಯೆ ಆಯಿತು,
ಒಂದು ಏನು LPG ಸಮಸ್ಯೆ ಆಯಿತು, ಈ ಕಡೆ ಆಯಿಲ್ ಶಾರ್ಟೇಜ್ ಆಯಿತು, ಮತ್ತು ಹೈ ಪ್ರೈಸನ್ನು ಕೊಟ್ಬಿಟ್ಟು ನಾವು ಕೊಂಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ನಮ್ಮ ಒಂದು ಇಂಟರ್ನಲ್ ಏನಿದೆ ಅಲ್ಲ, ಅದು ಫ್ಯಾಬ್ರಿಕ್ ಒಂದು ಸ್ಟ್ರಕ್ಚರ್ ಇರುತ್ತೆ ಎಕಾನಮಿಗೆ, ಅದು ಡಿಸ್ಟರ್ಬ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಒಬ್ಬ ಮಿಡಲ್ ಕ್ಲಾಸ್ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಂತಂದರೆ ಎಕಾನಮಿ ಖುಷಿಯಾಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇಂಡಿಯನ್ ರುಪಿ ಜಾಸ್ತಿ ಹೊರಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಯ್ತು ಅಂತಂದರೆ ಕಂಪೇರ್ ಟು ಡಾಲರು ನಮ್ಮದು ಖುಷಿ ತಗೋಕ್ಕೆ ಡಿಪ್ರಿಸಿಯೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಪ್ರಿಸಿಯೇಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ನಮ್ಮ ಒಂದು ಪ್ರಾಡಕ್ಟ್ಗಳು, ನಮ್ಮ ಒಂದು ಹೊರಗಡೆ ಎಕ್ಸ್ಪೋರ್ಟ್ ಮಾಡೋಂಥ ಪ್ರಾಡಕ್ಟ್ಗಳು ಮೌಲ್ಯವನ್ನು ಕಳ್ಕೊಳ್ತಾ ಹೋಗ್ತವೆ. ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಇದು ಎಕನಾಮಿ ರಿಲೇಟೆಡ್. ನೆಕ್ಸ್ಟ್ ಇನ್ನು ಬೇರೆ ಬೇರೆ ರೀತಿ ಪೊಲಿಟಿಕಲಿ ತೊಗೊಂಡಾಗ ಪೊಲಿಟಿಕಲಿ ಇನ್ಸ್ಟೇಬಲ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಗೌರ್ಮೆಂಟ್ಗಳು. ಯಾಕಂದರೆ ಜನರೆಲ್ಲ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದಂಗೆಗಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಖರ್ಚಾಗ್ತಾ ಇದೆ, ಈ ಕಡೆ ಇನ್ಕಮ್ ಇಲ್ಲ, ಏನು ಮಾಡ್ತಾ ಇದ್ದೀರಾ ಅಂತೇಳಿ ಪೊಲಿಟಿಕಲಿ ಇನ್ಸ್ಟೆಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಇದು ಒಂದು ರೀತಿ ಆಗ್ಬೋದು. ಸೊ ಎಲ್ಲ ಪರ್ಸ್ಪೆಕ್ಟಿವ್ಗಳನ್ನು ನೀವು ಬರಿತಾ ಹೋಗಬೇಕು. ಇದು ಒಂದು ಸರಿ ನೆಗೆಟಿವ್ ಕೊಟ್ಟರೆ ಇನ್ನೊಂದು ಸರಿ ಪಾಸಿಟಿವ್. ಇದು ಎರಡೂ ಆದಮೇಲೆ ಮೇನ್ ಇದು ಬಾಡಿ ಆಫ್ ದಿ ಎಸ್ಸೆ. ಇದಾದಮೇಲೆ ಮೈ ಸಜೆಷನ್ಸ್. ಈ ಮೈ ಸಜೆಷನಲ್ಲೂ ಕೂಡ ನೀವೇನು ಮಾಡೋದು, ಶಾನ್ಯರಾಗಬೇಕು. ಯಾವ ರೀತಿ ಸಜೆಷನ್ ನಿಮ್ಮದೇ ಇರುತ್ತೆ, ಅಲ್ಲಿ ಇಲ್ಲೊಂದು ಏನಪ್ಪ ಅಂದ್ರೆ ನಮ್ಮ ಐಡಿಯಾಲಜಿಯನ್ನು ತೋರಿಸ್ಬಾರ್ದು. ಯಾಕಂದರೆ ಒಬ್ಬ ಮನುಷ್ಯ ಇದ್ದಾನಂತಂದ್ರೆ ಒಂದು ಐಡಿಯಾಲಜಿ ಇದ್ದೇ ಇರುತ್ತಾ, ಒಂದು ಸಿದ್ಧಾಂತ ಇದ್ದೇ ಇರುತ್ತೆ. ಪಾರ್ ಒಂದು ಪಕ್ಷನೋ ಅಥವಾ ಅಪೋಸಿಟ್ ಒಂದು ಪಕ್ಷನೋ, ಆ ಸಿಟ್ಟು ಅಲ್ಲಿ ತೋರಿಸ್ಬಾರ್ದು. ಯಾಕಂದ್ರೆ ನನಗೊಂದು ಯಾವುದೇ ಯೋಜನೆ ಇರೋದಿಲ್ಲ. ಒಂದು ಫಾರ್ ಎಕ್ಸಾಂಪಲ್ ಹಾಗೆ ಜನರಲ್ ಆಗಿ ನೋಡಿದಾಗ ಒಂದು ಕ್ಯಾಂಡಿಡೇಟ್ಗೆ, ಆಸ್ಪಿರೆಂಟ್ಗೆ ಒಂದು ಇದ್ದಂಥ ಗೌರ್ಮೆಂಟದ ಯೋಜನೆ ಇಷ್ಟ ಆಗಿರೋಂಗಿಲ್ಲ. ಅದನ್ನಲ್ಲಿ ಕ್ಯಾಟಗರಿಕಲಿ ಬರೀಬಾರ್ದು, ಇದು ಸರಿ ಇಲ್ಲ, ಈ ಯೋಜನೆ ಸರಿ ಇಲ್ಲ, ಎಲ್ಲ ಹಾಳು ಮಾಡ್ತಾ ಇದೆ ಅಂತ ಹಿಂಗೆ ಬರೆದ್ರೆ ಎಕ್ಸಾಮಿನರ್ ಗೊತ್ತಾಗುತ್ತೆ. ನಿಮ್ಮ ಅದೃಷ್ಟಕ್ಕೆ ಓಕೆ, ನಿಮ್ಮ ಸಿದ್ಧಾಂತದ ಎಕ್ಸಾಮಿನರ್ ಅದನ್ನ ಚೆಕ್ ಮಾಡ್ತಾ ಇದ್ರೆ ಪಾರ ಆಗಿಬಿಡ್ತೀರಿ. ಬಟ್ ಅಪೋಸಿಟ್ ಸಿದ್ಧಾಂತದ ಎಕ್ಸಾಮಿನರ್ ಇದ್ದಂದ್ರೆ, ಇವ್ಯಾಲ್ಯುವೇಟರ್ ಇದ್ದಂದ್ರೆ, ಇವ್ ಹುಡುಗ ಬ್ಯಾರೇನ ಕಾಣ್ತಾನ, ಇವಂಗ ಬ್ಯಾರೆ ಪಕ್ಷದವದನ ಅಂತೇಳಿ ಮಾರ್ಕ್ಸ್ ಕಟ್ ಮಾಡ್ತಾನೆ. ಇದೇ ಆಗೋದು. ಅಂದ್ರೆ ಅಲ್ಲಿ ಒಬ್ಬ ಚೆಕ್ ಮಾಡೋ ರೋಬೋಟ್ ಅಂತೂ ಅಲ್ಲ, ನಾರ್ಮಲ್ ಹ್ಯೂಮನ್ ಬೀಯಿಂಗ್ಗೆ ಅವಂಗೂ ಐಡಿಯಾಲಜಿ ಇದ್ದೇ ಇರ್ತವೆ. ಅಲ್ಲಿ ನಾನೇನು ಮಾಡಬೇಕು, ಓಕೆ ನನಗಿಷ್ಟ ಇಲ್ಲ, ಈ ಸ್ಕೀಮ್ ನನಗಿಷ್ಟ ಇಲ್ಲ, ಅದನ್ನ ಏನು ಮಾಡೋದು, ಅಕಾರ್ಡಿಂಗ್ ಟು ನೀತಿ ಆಯೋಗ ದಿ ಸ್ಕೀಮ್ ಈಸ್ ನಾಟ್ ಗೋಯಿಂಗ್ ವೆಲ್ ಅಂತೇಳಿ ಬರೆದ್ಬಿಟ್ಟು, ಯಾಕಂದ್ರೆ ಅದ್ರ ಕೆಳಗಡೆ ರೀಸನ್ ಬರೆಯೋದು. ಅಲ್ಲಿ ಏನಾಯಿತು, ನೀತಿ ಆಯೋಗ ಯೂಸ್ ಮಾಡಿದ್ದೀವಿ, ಎಕ್ಸಾಮಿನರ್ ಕನ್ವಿನ್ಸ್ ಆಗ್ತಾನೆ, ಓ ನೀತಿ ಆಯೋಗ ಯಾವುದೋ ಒಂದು ರಿಪೋರ್ಟಲ್ಲಿ ಬಂದಿರ್ಬೋದು. ಯಾಕಂದ್ರೆ ಹುಡುಗ ಓದ್ತಾ ಇದ್ದಾನೆ, ನಾನು ಓದ್ತಾ ಇಲ್ಲ, ಶಾನ್ಯತನ ಯೂಸ್ ಮಾಡಿದ್ವಾ. ಇದೇನಾಯಿತು, ಒಂದು ನೀತಿ ಆಯೋಗ ಯೂಸ್ ಮಾಡಿದೆ, ನಾನು ಐಡಿಯಾಲಜಿನೂ ಯೂಸ್ ಮಾಡಿದೆ, ಬಟ್ ಸೇಫರ್ ಸೈಡ್ ಇದೀನಿ, ಮಾರ್ಕ್ಸ್ ಬರುತ್ತೆ. ಇಲ್ಲ ಯಾವುದೋ ಒಂದು ಕಮಿಟಿ, ರೀಸೆಂಟ್ಲಿ ಯಾವುದೋ ಒಂದು ಕಮಿಟಿ ಬಂದಿರುತ್ತೆ, ಅಕಾರ್ಡಿಂಗ್ ಟು ದಿಸ್ ಕಮಿಟಿ ದಿಸ್ ಸ್ಕೀಮ್ ಈಸ್ ನಾಟ್ ವೆಲ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ಆಫ್ ದ ಇಂಡಿಯಾ ಅಥವಾ ಕರ್ನಾಟಕ ಅಂತ ಬರೆಯೋದು. ಯಾಕಂದರೆ ಇಂತಿಂತ ಆಗಿದೆ. ಅಕಾರ್ಡಿಂಗ್ ಟು CAG ರಿಪೋರ್ಟ್, ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ರಿಪೋರ್ಟ್ ಪ್ರಕಾರ ಈ ಒಂದು ಯೋಜನೆ ಏನು ಬಹುಶಃ ಫೇಲ್ ಆಗಿದೆ. ಇಷ್ಟು ಬರೆದ್ಬಿಟ್ರೆ ಕೆಲಸ ಮುಗೀತು. ಫೇಲ್ ಅಂತ ನನಗೂ ಗೊತ್ತಿರುತ್ತೆ, ಬಟ್ CAG ಮೇಲೆ ಹಾಕಿ ಬರೆಯೋದು. ಅರ್ಥ ಆಯ್ತು, ಹಿಂಗೆ ಬರಿಬೇಕು. ಇದು ಸೇಫರ್ ಸೈಡ್. ಇದೆಲ್ಲ ಮೈ ಸೊಲ್ಯೂಷನ್ ಆದಮೇಲೆ, ನನ್ನ ಒಂದು ಏನು ಸಜೆಷನ್ಸ್ ಆದಮೇಲೆ ಅಗೇನ್ ಫೈನಲಿ ಸೊಲ್ಯೂಷನ್ಸ್. ಇಲ್ಲಿ ಎಲ್ಲವನ್ನ ಕ್ಲಬ್ ಮಾಡೋದು, ನನ್ನ ಸೊಲ್ಯೂಷನ್ಸು ಮತ್ತೆ ಕ್ಲಬ್ ಮಾಡೋದು. ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಪ್ರಾಕ್ಟೀಸ್ಗಳಿದ್ದಾವೆ ಅಥವಾ ಆ ಒಂದು ಟಾಪಿಕ್ ಸಂಬಂಧಪಟ್ಟಂಗೆ ಏನಾದರೂ ಇಂಟರ್ನ್ಯಾಷನಲ್ ರೆಕಗ್ನೈಸ್ ಸ್ಟ್ಯಾಂಡರ್ಡ್ಸ್ಗಳಿದ್ರೆ ಅವನ್ನೂ ಬರೆಯೋದು. ಬಟ್ ಎಸ್ಸೆ ಅಂದರೆ ಇನ್ಫಾರ್ಮೇಷನ್ ಡಂಪ್ ಮಾಡೋದು, ಒಂದು ಸ್ಟ್ರಕ್ಚರಲ್ಲಿ ಇನ್ಫಾರ್ಮೇಷನನ್ನು ಡಂಪ್ ಮಾಡೋದು. ಎಸ್ಸೆ ಮಾರ್ಕ್ಸ್ ಬೇಕಂದರೆ ಸ್ಟ್ರಕ್ಚರ್ ಆಗಿರಬೇಕು. ಎಲ್ಲ ಇಲ್ಲಿವರೆಗೂ ಓದಿದಂಥ GS ಒಂದು ಎಲ್ಲ ಚೈಲ್ಡ್ಹುಡ್ ಏನೇನು ಇಲ್ಲಿಂದ ಅಂದರೆ ಎಕ್ಸಾಮ್ ಇಟ್ಸ್ ನಾಟ್ ಅಬೌಟ್ ನಾಲೆಜ್, ಎಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಏನೋ ಒಂದು ಸಣ್ಣದಾಗ ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಅದಿಲ್ಲಿ ನೆನಪಿಗೆ ಬರುತ್ತೆ. ಅದನ್ನ ಜಸ್ಟ್ ಒಂದು 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 ಸ್ಟೇಟ್ಮೆಂಟ್ ರೂಪದಲ್ಲಿ ಕನ್ವೆ ಮಾಡಬೇಕು. ನಾ ಹೇಳೋದು ಅರ್ಥ ಆಗತ್ತೆ ರೀ. ಓನ್ಲಿ ಬರೀ ನಾಲೆಜ್ ಮೇಲೆ ಕೂರಬೇಡ್ರಿ, ಎಲ್ಲವನ್ನ ಯೂಸ್ ಮಾಡಿರಿ. ಓಕೆ, ಸೊ ಇಲ್ಲಿ ಮೈ ಸಜೆಷನ್ಸ್ ಆಯಿತು. ನೆಕ್ಸ್ಟ್ ಸೊಲ್ಯೂಷನ್ಸ್. ಕನ್ಕ್ಲೂಷನ್ ಯಾವಾಗಲೂ ಇಂಟ್ರೊಡಕ್ಷನ್ ಏನಿದೆ ಅದಕ್ಕೆ ಟಚ್ ಇರಬೇಕು. ಈ ಎಸ್ಸೆದಲ್ಲಿ ಇಷ್ಟು ಪಾಠಗಳು ಹೇಳಿದ್ವಲ್ಲ, ಎಲ್ಲ ಪಾಠಗಳು ರಿಲಿವೆಂಟ್ ಇರಬೇಕು. ಒಮ್ಮೆ ನೆಗೆಟಿವ್ ಬರೆದ್ಬಿಟ್ಟು ಮೈ ಸಜೆಷನ್ ಬರೆದು ಆಮೇಲೆ ಪಾಸಿಟಿವ್ ಬರೀಬಾರ್ದು. ಅಂದರೆ ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಆಗ್ತಾರೆ, ಎಲ್ಲಿ ಏನು ಬರೆದಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಫ್ಲೋ ಇರಬೇಕು. ಒಂದು ಟಾಪಿಕಿಂದ ಒಂದು ಟಾಪಿಕ್ ಜಂಪ್ ಆಗುವಾಗ ಮೇಲ್ಗಡೆ ಹೇಳಿದಂತೆ, ಕನ್ನಡದಲ್ಲಿ ಬರಿತಿರಲ್ಲ, ಮೇಲ್ಗಡೆ ಹೇಳಿದಂತೆ ನೆಕ್ಸ್ಟ್ ಇದು ಬರಿತಾ ಇದ್ದೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಬರೆದು ಮುಂದೆ ಹೋಗ್ಬೇಕು. ಅಥವಾ ಇಂಗ್ಲೀಷ್ನಲ್ಲಿ ಆ್ಯಸ್ ಪರ್ ದ ಅಬೌವ್ ಸ್ಟೇಟ್ಮೆಂಟ್, ಆ್ಯಸ್ ಪರ್ ದ ಅಬೌವ್ ಪ್ಯಾರಾಗ್ರಾಫ್, ಆ್ಯಸ್ ಪರ್ ಮೆನ್ಷನ್ಡ್ ಅಬೌವ್ ಸ್ಟೇಟ್ಮೆಂಟ್ ಅಂತ ಬರೆದ್ಬಿಟ್ಟು ಹೀಗೆ ಇದನ್ನೇ ಈ ರೀಸನ್ ಹೇಳ್ಬೇಕು. ಅಥವಾ ಏನೋ ಒಂದು ಸ್ಟೇಟ್ಮೆಂಟ್ ಬರೆದು ಮುಂದೆ ಹೋಗ್ತಾ ಇರಬೇಕು. ಲಿಂಕ್ ಇರಬೇಕು, ಮೇನ್ ಲಿಂಕ್ ತಪ್ಪ ಅಂತಂದರೆ ಎಕ್ಸಾಮಿನರ್ ಚೆಕ್ ಮಾಡೋಕ್ಕಾಗೋದಿಲ್ಲ, ಮಾರ್ಕ್ಸ್ ಕಡಿಮೆ ಕೊಡ್ತಾರೆ. ಮತ್ತು ಕನ್ಕ್ಲೂಷನ್ ಕೂಡ ಒಂದು ಫ್ಯೂಚರಿಸ್ಟಿಕ್ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ಭಾರತ ಸರ್ಕಾರದ ಗೋಲ್ ಏನಿದೆ,
2030 5 ಟ್ರಿಲಿಯನ್ ಎಕಾನಮಿ ಮಾಡ್ಬೇಕಂತಿದೆ. ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾವು ಏಷ್ಯಾದಲ್ಲೇ ಆಗ್ಸೋದು. ಇದೆಲ್ಲ ಮಾಡಿದರೆ ಭಾರತ 2030 ಒಂದು ವಿಶ್ವಗುರು ಆಗುತ್ತೆ, 5 ಟ್ರಿಲಿಯನ್ ಎಕಾನಮಿ ಆಗುತ್ತೆ, ಎಲ್ಲರೂ ಶ್ರೀಮಂತರಾಗ್ತೀವಿ ಅನ್ನೋ ಒಂದು ಜನರಲಿಸ್ಟಿಕ್ ಇರಬೇಕು. ಬಟ್ ಅಲ್ಲಿ ಪೊಲಿಟಿಕಲ್ ಲೀಡರ್ ಅವಾಗವಾಗ ಯೂಸ್ ಮಾಡ್ತಾ ಇರ್ತಾರೆ. ಸ್ಕೀಮ್ಸ್ಗಳಲ್ಲಿ ಅವಾಗವಾಗ ಒಂದು ಧ್ಯೇಯ ವಾಕ್ಯಗಳು ಬರ್ತಾ ಇರುತ್ತೆ. ಆ ಧ್ಯೇಯ ವಾಕ್ಯಗಳನ್ನ ಅಲ್ಲಿ ಯೂಸ್ ಮಾಡಬೇಕು. ಈಗ ಯುದ್ಧದ ಲಾಭ ಪಡ್ಕೊಂಡು ವಿಶ್ವಗುರು ಆಗೋದಂತ ಬರೆದ್ರೆ ಇಂಟ್ರೊಡಕ್ಷನ್ಗೂ ಲಿಂಕ್ ಆಯ್ತಾ? ಯುದ್ಧ ಆಗ್ತಾ ಇದೆ, ಅದೇನೋ ಡ್ಯಾಮೇಜ್ ಆಗ್ತಾ ಇದೆ, ಬಟ್ ಇದನ್ನ ಬಳಸ್ಕೊಂಡು ವಿಶ್ವಗುರು ಆಗೋಣ ಅಂತ ಹುಡುಗ ಬರಿತಾ ಇದ್ದಾನೆ ಅಂದ್ರೆ ಹಿ ಇಸ್ ಅ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಅಂತ ಎಕ್ಸಾಮ್ನರ್ ಫಿಕ್ಸ್ ಮಾಡ್ತಾರೆ. ಪಾಸಿಟಿವ್ ಇದ್ದಾನೆ. ಅದನ್ನ ಬಿಟ್ಟು ನಾವು ಕನ್ಕ್ಲೂಷನ್ ಅಲ್ಲಿ ಯುದ್ಧ ಸರಿ ಇಲ್ಲ, ಇದು ಇಂಡಿಯಾಗೆ ತುಂಬಾ ಡ್ಯಾಮೇಜ್ ಆಗುತ್ತೆ, ಇದರಿಂದ ನಮಗೆ ನಷ್ಟ ಆಗುತ್ತೆ ಅಂತ ಬರೆದಾಗ ಏನು ರಿಲಿವೆಂಟ್ ಏನಿದೆ ಅಲ್ಲಿ? ಇಂಟ್ರೊಡಕ್ಷನ್ಗೆ ಏನಾದರೂ ರಿಲಿವೆಂಟ್ ಅನ್ಸುತ್ತಾ? ಏನೋ ಅನ್ಸೋದಿಲ್ಲ. ಕ್ಯಾಶುವಲ್ ಆಗಿ ಬರ್ದಿದ್ದಾನೆ ಅಂತ ಸುಮ್ಮನೆ ಹೋಗ್ತಾರೆ. 1 ಮಾರ್ಕ್ಸ್ ಕೊಡೋಲ್ಲಿ 2 ಮಾರ್ಕ್ಸ್ ಕೊಟ್ಟರೆ ಎಲ್ಲೋ ಹೋಗ್ತೀವಿ ಮುಂದೆ. ಇಡೀ ಲಿಸ್ಟೇ 4.5 5 ಮಾರ್ಕ್ಸಲ್ಲಿ ಇರುತ್ತೆ. 545 ಎಕ್ಸಾಮ್ ಹಾಗೆ ಆಯಿತು. ಇಡೀ ಲಿಸ್ಟೇ 5 to 6 ಮಾರ್ಕ್ಸಲ್ಲಿ ಇದೆ. 1 ಮಾರ್ಕ್ಸ್ 0.5 ಆಚೆ ಈಚೆ ಆದರೆ ಲಿಸ್ಟಿಂದ ಹೊರಗಡೆ ಇರ್ತಾರೆ. ಈಗಿನ ಇದು ನೆಕ್ ಟು ನೆಕ್ ಫೈಟ್ ಇರುತ್ತೆ. ಸೊ ಹಂಗಂದಾಗ ಎಲ್ಲಿ ಸಾಧ್ಯ ಆಗುತ್ತೆ, ಎಲ್ಲಿ ನಾವು ಮಾರ್ಕ್ಸನ್ನು ಫೆಚ್ ಮಾಡ್ಬೋದು, ಅಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು. ಇದು ಪೇಪರ್ 1 ರಿಲೇಟೆಡ್, ಅದು ಎಸ್ಪೆಷಲಿ ಎಸ್ಸೆ ರಿಲೇಟೆಡ್. ಇಲ್ಲಿ ಏನಾದರೂ ಡೌಟ್ ಇದಾವ್ರಿ? ಎಸ್ಸೆದಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಮತ್ತು ಪ್ರಾಕ್ಟೀಸ್ ಹೆಂಗಪ್ಪ ಅಂತಂದರೆ ರೆಗ್ಯುಲರ್ ಪ್ರಾಕ್ಟೀಸ್ ಬೇಕೇ ಬೇಕು. ಯಾವತ್ತು ಒಂದು ದಿನ ಬರೆದು ಅವತ್ತೇ ಡೈರೆಕ್ಟಾಗಿ ಹೋಗಿ ಬರಿತೀನಂದರೆ ದೇವರೇನೇ ಆಗಲ್ಲ. 50 ನಿಮಿಷ ತೊಗೊಳುತ್ತೆ. ಪ್ರಿಸೈಸ್ ಬಿಡಬೇಕಾಗತ್ತೆ, ಟ್ರಾನ್ಸ್ಲೇಷನ್ ಬಿಡಬೇಕಾಗತ್ತೆ, ಯಾವುದಾದ್ರೂ ಒಂದು ಬಿಡಲೇಬೇಕು. ಅಂದರೆ ಆ ಟೆನ್ಷನ್ಗೆ ಅಲ್ಲಿ ವರ್ಕೌಟ್ ಆಗಲ್ಲ. ಫಸ್ಟ್ ಆಫ್ ಆಲ್ ಎಸ್ಸೆ ಟಾಪಿಕ್ ನಾವು ಓದಿದ್ದು ಬಂದಿಲ್ಲ ಅಂದ್ರೆ ಅರ್ಧ ಎಕ್ಸಾಮ್ ಮುಗಿದೋಗಿರುತ್ತಾ? ಟೆನ್ಷನ್ಗೆ ಬಿದ್ದಿರ್ತೀವಿ. ನಾವು ಓದಿದ್ದು ಬಂದಿಲ್ಲ ಅಂತೇಳಿ ಅದೇ ಅಲ್ಲಿ ಗಾಂಧೀಜಿದು ಬರೆಯೋಕೆ ಹೋಗಿ ವಿ ಡಿ ಸಾವರ್ಕರ್ದು ಬರ್ದಿರ್ತೀವಿ, ಏನೋ ಒಂದು ಬರೆದ್ಬಿಟ್ಟು ಎದ್ದು ಬಂದಿರ್ತೀವಿ. ಹಂಗೆ ಆಗಬಾರ್ದು. ಅದೇ ಹೇಳ್ದಂಗೆ ಫಸ್ಟೇ ಲಾಸ್ಟ್ 100% ಕೊಡೋಣ, ರಿಸಲ್ಟ್ ಆಮೇಲೆ ಎಕ್ಸ್ಪೆಕ್ಟ್ ಮಾಡೋಣ. ಸುಮ್ಮನೆ ಒಂದು 50% ಕೊಟ್ಟು ನಂದು ಆಗಲಿಲ್ಲ, 1 ಮಾರ್ಕ್ಸ್ನೇ ಮಿಸ್ ಆಯಿತು ಹೇಳ್ತಿರ್ತಾರಲ್ರಿ. ಏನಾಯ್ತು ಲಾಸ್ಟ್ ಅಂತ ಜೆನ್ಯೂನ್ ಇರ್ತಾರೆ, ಇಲ್ಲಂತಿಲ್ಲ. ಬಟ್ ಮೆಜಾರಿಟಿ ಜನ ಇದನ್ನೇ ಹೇಳೋದು, 1 ಮಾರ್ಕ್ಸಲ್ಲಿ ಮಿಸ್ ಆಯಿತು, 10 ಮಾರ್ಕ್ಸಲ್ಲಿ ಮಿಸ್ ಆಗಿರ್ತಾರೆ, ಬಟ್ ಅದನ್ನು 1ಕ್ಕೆ ಕನ್ವರ್ಟ್ ಮಾಡಿರ್ತಾರೆ. ರೀಸನ್ ಕೊಡೋ ವ್ಯಕ್ತಿ ನಾನು ಆಗಬಾರ್ದು. ರೀಸನ್ ಯಾರೂ ಕೇಳೋದಿಲ್ಲ. ಭಾಳಾದರೆ ನಮ್ಮ ರಕ್ತ ಸಂಬಂಧಿಗಳ ರೀಸನ್ ಕೇಳ್ಬೋದು. ಅದು ರಕ್ತ ಸಂಬಂಧಿಗಳಲ್ಲಿ ತಂದೆ ತಾಯಿ ಮಾತ್ರ. ಅಣ್ಣ ತಂಗಿ ಅಕ್ಕ ಅಣ್ಣ ಏನಾದರೂ ಇದ್ದರೆ ಒಂದು 2 ಸರಿ ಹೇಳಿದ್ರೆ ಹಾಂ ಇರ್ಬೋದು ಬಿಡ ಅಂತಾರೆ. 3ನೇ ಸರಿಗೆ ನೀನು ಫೇಲ್ ಆಗಿ ಹೋಗಿ ಸರಿಯಾಗಿ ಓದ್ಕೊ ಅಂತಾರೆ. ಇಲ್ಲ, ಇದೇ ರಿಯಾಲಿಟಿ ಹೇಳ್ಬೇಕು ಅನ್ನ. ಹಾಂ, ಅದಕ್ಕೆ ನಿಮ್ಮ ರೀಸನ್ ಯಾರೂ ಕೇಳೋದಿಲ್ಲ. ಪಾಸ್ ಆದಮೇಲೆ ನೀವು ಏನು ಹೇಳಿದ್ರು ಕರೆನೇ, ಅದು ನಿಜನೇ. ಬಟ್ ಫೇಲ್ ಆದರೆ ನಿಜ ಹೇಳಿದ್ರು ಯಾರೂ ನಂಬೋದಿಲ್ಲ. ಇದು ಸೊಸೈಟಿ ಮೊದಲು ಇತ್ತು, ಈಗೂ ಇದೆ, ಮುಂದೆ ಹಿಂಗೆ ಇರುತ್ತೆ. ಓಕೆ, ಹಾಂ. ಹಾಂ, ಆಬ್ವಿಯಸ್ಲಿ ಆಗುತ್ತೆ. ಬಟ್ ಕನ್ನಡದಲ್ಲಿ ಬರೆಯೋರು ಕೆಲವೊಂದು ಇಂಗ್ಲೀಷ್ ಪದಗಳನ್ನು ಯೂಸ್ ಮಾಡ್ಬೋದು. ಬಟ್ ಆ ಮಾಡಿದ ಪದಗಳ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೇಕು ಅದನ್ನ ಕನ್ನಡ ಕನ್ವರ್ಟ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ನನಗೆ ಗೊತ್ತಾಗಿರಂಗಿಲ್ಲ, ಅದನ್ನ ಏನು ಮಾಡೋದು, ಒಂದು ಗ್ಯಾಪ್ ಬಿಟ್ಟು ಹೋಗೋದಲ್ಲಿ. ಬಟ್ ಆ ಗ್ಯಾಪ್ ವಾಪಸ್ ಬಂದು ಫಿಲ್ ಮಾಡ್ಬೇಕು. ಮತ್ತೆ ನನಗೆ ಆ ವರ್ಡ್ ಗೊತ್ತಿಲ್ಲ ಅಂತ ಗೊತ್ತಿರುತ್ತೆ, ಕನ್ನಡದಲ್ಲಿ ನೆನಪಾಗಲ್ಲ ಅಂತ ಇರುತ್ತೆ, ಅದು ಇಂಗ್ಲೀಷ್ ನೆನಪಾಗ್ತಾ ಇರುತ್ತೆ. ಸ್ವಲ್ಪ ಅಲ್ಲಿ ಗ್ಯಾಪ್ ಇಟ್ಕೊಂಡು ಹೋಗಿ ವಾಪಸ್ ಬಂದು ಫಿಲ್ ಮಾಡೋದು, ಅದೊಂದು ತರೀಕ. ಇಲ್ಲಾಂದರೆ ಇಂಗ್ಲೀಷ್ ವರ್ಡನ್ನೇ ಕನ್ನಡದಲ್ಲಿ ಬರ್ಕೊಂಡು ಹೋಗ್ಬೋದು, ನಡೀತೈತೆ. ಒಂದು 20% ಹೋಗೋ ಕನ್ನಡ ಇಂಗ್ಲೀಷ್ ವರ್ಡ್ಗಳನ್ನು ಯೂಸ್ ಮಾಡ್ಬೋದು. ಬಟ್ ಮಾಡದೇ ಇರೋದೇ ಒಳ್ಳೆಯದು. ಯಾಕಂದರೆ ಕನ್ನಡ ನಮ್ಮ ಮಾತೃಭಾಷೆ. ಇದೇ ಭಾಷೆ ಅವ್ನಿಗೆ ಗೊತ್ತಿಲ್ಲ, ಇದನ್ನು ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ದಾನಂತಂದರೆ ಅದು ಆಕ್ವರ್ಡಾಗಿ ಕಾಣುತ್ತೆ. ಅದೇ ಹೇಳಕ್ಕೆ ಬರೋಲ್ಲ ಏನಾಗುತ್ತೆ ಅಂತೇಳಿ. ಸೊ ಎಲ್ಲ ಗೊತ್ತಿದ್ರು ಮಾರ್ಕ್ಸ್ ಯಾಕೆ ಕಳ್ಕೊಳ್ಳೋದು? ಇಲ್ಲ, ಇಂಗ್ಲೀಷ್ ಕಂಫರ್ಟೇಬಲ್ ಇದ್ದರೆ ಇಂಗ್ಲೀಷೇ. ನಾನು ಪೂರ್ತಿ ಎಲ್ಲ ಇಂಗ್ಲೀಷ್ನಲ್ಲೇ ಬರ್ದಿರೋದು. ನಾನು 3 ಸರಿ ಬರೆದ್ರು ಕೂಡ ಇಂಗ್ಲೀಷೇ, ಕನ್ನಡ ಬರೆಯೋಕೆ ಹೋಗಿಲ್ಲ. ಯಾಕಂದ್ರೆ ಕನ್ನಡ, ಅದೇ ಮೊದಲೇ ಹೇಳ್ದಂಗೆ, ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಆಗಿದ್ದರೂ ಕೂಡ ಕಂಫರ್ಟೇಬಲ್ ಇನ್ ಇಂಗ್ಲೀಷೇ ಪ್ರಿಪೇರ್ ಮಾಡಿದೆ. ಅದು ಡಿಪೆಂಡ್ ಆನ್ ದಿ ಪೇಪರ್. ಅವತ್ತಿನ ಪೇಪರ್ ಹೆಂಗಿದೆ. ಯಾಕಂದರೆ ಇಲ್ಲಿ KSPದಲ್ಲಿ ತಿನ್ ಪೇಪರ್ ಕೊಡ್ತಾ ಇತ್ತು, ತಿಕ್ ಇರ್ತಿರ್ಲಿಲ್ಲ ಪೇಪರು. ಈ ಕಡೆ ಸ್ವಲ್ಪ ಬರೆದ್ರೆ ಈ ಕಡೆ ಅಲ್ಲಿ ಹಿಂದ್ಗಡೆ ಏನು ಬರ್ದಿದ್ದೀನಿ ಅದೆಲ್ಲ ಕಾಣೋದು, ಹಿಂಗೆ ಲೈಟಿಗೆ ಹಿಡಿದ್ಬಿಟ್ರೆ. ಅಂತಲ್ಲಿ ನಾವು ಜೆಲ್ ಪೆನ್ ಯೂಸ್ ಮಾಡಿದ್ರೆ ಅದೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅಲ್ಲಿ ಬಾಲ್ ಪೆನ್ ಬೆಸ್ಟ್. ಬಾಲ್ ಪೆನ್ ಯೂಸ್ ಮಾಡ್ಬೋದು ಪ್ರಿಫರೇಬಲಿ. ಬಟ್ ಬಾಲ್ ಪೆನ್ನಲ್ಲೂ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ
ರೈಟಿಂಗ್ ಸ್ಪೀಡ್ ಇರೋ ಪೆನ್ಗಳನ್ನು ಯೂಸ್ ಮಾಡಿದರೆ ಬೆಸ್ಟ್, ಯಾಕಂದ್ರೆ ಟೈಮ್ ಕಡಿಮೆ ಇರುತ್ತೆ. ಪ್ರಿಫರೇಬಲಿ ಬಾಲ್ ಪೆನ್ನೇ ಪ್ರಿಫರ್ ಮಾಡಿರಿ. ಓಕೆ, ಮತ್ತೆ ಎಸ್ಸೆ ಬಗ್ಗೆ ಏನಾದರೂ? ಹಾಂ, ಹೈಲೈಟ್ ಮಾಡ್ಬೋದು, ಅಂಡರ್ಲೈನ್ ಮಾಡ್ಬೋದು, ಬಟ್ ಜಾಸ್ತಿ ಅಂಡರ್ಲೈನ್ ಆಗಬಾರ್ದು. ಒಟ್ನಲ್ಲಿ ಏನು ಗೊತ್ತಾರೆ, ಎಸ್ಸೆದಾಗ ಯಾವುದೇ ಜಾಸ್ತಿ ಆಗಬಾರ್ದು. ಅತಿ ಭಾಳ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಆಗಬಾರ್ದು, ಫ್ಯಾಕ್ಟ್ ಕೂಡ ಜಾಸ್ತಿ ಆಗಬಾರ್ದು. ಮೇನ್ ಎಂಥವ್ರಿ ನೀತಿ ಆಯೋಗ ಮೆನ್ಷನ್ ಮಾಡಿರ್ತೀನಿ ಅದನ್ನು ಮಾಡೋದು, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಮೆನ್ಷನ್ ಮಾಡಿರ್ತೀನಿ ಅದನ್ನು ಮಾಡೋದು. ಎಕ್ಸಾಮಿನಲ್ಲಿ ತೋರಿಸ್ಬೇಕು, ನನಗೆ ಈ ಫ್ಯಾಕ್ಟ್ ಗೊತ್ತಿದೆ, ನೀ ಅದಕ್ಕೆ ಮಾರ್ಕ್ಸ್ ಕೊಡು ಅಂತೇಳಿ. ಇದೇ ಎಕ್ಸಾಮ್, ಇದು ಬಿಟ್ಟರೆ ಏನಿಲ್ಲ. ನನ್ನ ನಾಲೆಜ್ ತೋರಿಸೋದು, ನಾಲೆಜ್ ಜೊತೆ ನನ್ನ ಬರವಣಿಗೆ ಶೈಲಿ ಇಂಪಾರ್ಟೆಂಟು. ನನಗೆ ಇದು ಗೊತ್ತಿದೆ, ನೀವು ಮಾರ್ಕ್ಸ್ ಕೊಡ್ರಿ. ಮತ್ತು ಫಿಗರ್ಗಳನ್ನು ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡಿ ಎಲ್ಲಿ ಎಸ್ಸೆದಲ್ಲಿ. ಬೇಕಿದ್ರೆ ಎಲ್ಲೋ ಒಂದು, ಅದು ಹೆಂಗಿರ್ಬೇಕಂದ್ರೆ, ಆ ಡೈಗ್ರಾಮ್ ಹಾಕಿದಿರಿ ಅಂದರೆ ಅದನ್ನು ವಾಪಸ್ ಅದ್ರ ಬಗ್ಗೆ ಎಕ್ಸ್ಪ್ರೆಷನ್ ಬರೀಬಾರ್ದು, ಟೈಮ್ ವೇಸ್ಟ್ ಆಗುತ್ತೆ. ಅದೇ ಸೆಲ್ಫ್ ಎಕ್ಸ್ಪ್ಲೇನೇಟರಿ ಆಗಿರ್ಬೇಕು. ನಾನು ಹೇಳೋದು ಅರ್ಥ ಆಗತ್ತದ್ರಿ? ಯಾವುದೋ ಒಂದು ಏನೋ ಡೈಗ್ರಾಮ್ ಹಾಕಿತ್ತು, ಫಾರ್ ಎಕ್ಸಾಂಪಲ್ ಪೈ ಡೈಗ್ರಾಮ್ ಹಾಕ್ತೀರಿ ಯಾವುದೋ ಒಂದು ರಿಲೇಟೆಡ್, ಏನು ಈ ಬಜೆಟಲ್ಲಿ ಇಷ್ಟಿಷ್ಟು ಒಂದು ಈ ಸೆಕ್ಟ್ರಿಗೆ ಇಷ್ಟು ಕೊಟ್ಟರು ಅಂತೇಳಿ, ಅದನ್ನು ವಾಪಸ್ ಅದು ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಮಾಡಬಾರ್ದು. ಕೃಷಿಗೆ ಇಷ್ಟು ಕೊಟ್ಟಿದ್ದಾರೆ, ಮೇಲೆ ನೋಡಿದಂತೆ, ಮೇಲಿನ ಒಂದು ಡೈಗ್ರಾಮಲ್ಲಿ ನೋಡಿದಂತೆ ಕೃಷಿಗೆ ಇಷ್ಟು ಕೋಟಿ ಕೊಟ್ಟಿದ್ದಾರೆ, ಇಷ್ಟು ಪರ್ಸೆಂಟೇಜ್ ಬಜೆಟಲ್ಲಿ ತೆಗೆದಿಟ್ಟಿದ್ದಾರೆ, ಇದನ್ನೆಲ್ಲ ಮತ್ತೆ ಬರೆಯೋಕೆ ಹೋಗ್ಬಾರ್ದು, ಗೊತ್ತಾಗ್ಬಿಡುತ್ತೆ ಎಕ್ಸಾಮಿನರ್ಗೆ. ಸೊ ಅದನ್ನ ಬಿಟ್ಟು ಮುಂದೆ ಹೋಗ್ಬೇಕು, ಎಲ್ಲೋ ಒಂದು ಕಡೆ ಯೂಸ್ ಮಾಡಬೇಕು. ಮೇಲ್ಕಂಡ ಒಂದು ಡೈಗ್ರಾಮಲ್ಲಿ ನೋಡಿದಾಗೆ ಇಷ್ಟಿಷ್ಟು ಕೊಟ್ಟಿದ್ದಾರೆ, ಮುಗೀತು, ಫಿನಿಶ್. ಡೈಗ್ರಾಮು ಯಾವಾಗ ಹಾಕ್ಬೇಕಂತಂದರೆ, ನನಗೆ ಟೈಮ್ ಇಲ್ಲ ಅಂದಾಗ ಡೈಗ್ರಾಮ್ ಹಾಕ್ತೀನಿ. 40 ನಿಮಿಷ ನನ್ನ ಕ್ರಾಸ್ ಆಗ್ತಾ ಇದೆ ಅಂತೇಳಿ ಮುಂಚೆನೇ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಓಕೆ, ಅವಾಗ ಡೈಗ್ರಾಮ್ ಹಾಕಿ ಅಲ್ಲಿ ಕಂಟೆಂಟ್ ತೋರಿಸ್ಬೇಕು, ಬಟ್ ಟೈಮ್ ಕಡಿಮೆ ಮಾಡ್ಕೋಬೇಕು, ಯಾಕಂದ್ರೆ ಮುಂದಿನ ಹೋಗ್ತಾ ಇರ್ಬೇಕಲ್ಲ. ಅರ್ಥ ಆಯ್ತು ನಾನು ಹೇಳೋದು? ಮೇನ್ ಇದೆ ಅಲ್ಲಿ ಆ 1.5 ತಾಸಲ್ಲಿ ಏನು ಮಾಡ್ತೀರ ತುಂಬ ಮ್ಯಾಟ್ರ್ ಆಗುತ್ತೆ. ಬಟ್ ಅಲ್ಲಿ ಪ್ರಾಕ್ಟೀಸ್ ಏನು ಮಾಡಿರ್ತಿರಲ್ಲ ಅದೇ ಬರುತ್ತೆ. ನಾವು ಹೊರಗಡೆ ಇದ್ದಾಗ ಬಿಫೋರ್ ಎಕ್ಸಾಮ್ ಏನು ಪ್ರಾಕ್ಟೀಸ್ ಮಾಡಿರ್ತೀವಲ್ಲ ಅದೇ ಬರುತ್ತೆ, ಅದನ್ನ ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ. ಮೀನ್ಸ್ ರೂಢಿ. ಫಸ್ಟ್ ನಾವು ಇಲ್ಲಿ ಹೊರಗಡೆ ಏನು ಮಾಡ್ತಾ ಇರ್ತೀನಿ, ಟ್ರಾನ್ಸ್ಲೇಷನ್ ಫಸ್ಟ್ ಮಾಡ್ಕೊಳ್ತಾ ಇರ್ತೀನಿ. ಟ್ರಾನ್ಸ್ಲೇಷನ್ ಫಾರ್ ಎಕ್ಸಾಂಪಲ್, ಈಗ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟು, ನನಗೆ ಕನ್ನಡ ಟು ಇಂಗ್ಲೀಷ್ 4 ರಿಂದ 5 ನಿಮಿಷ ತೊಗೋತೇನೆ, ಪಟ್ ಮುಗಿಸ್ಬಿಡ್ತೇನೆ. ಬಟ್ ಅದೇ ಇಂಗ್ಲೀಷ್ ಟು ಕನ್ನಡ 10 ರಿಂದ 12 ನಿಮಿಷ ಬೇಕಾಗಿತ್ತು ನನಗೆ, ಯಾಕಂದರೆ ಗ್ರಾಮ್ಯಾಟಿಕಲಿ ದೂರ ಇದ್ದು ಜಾಸ್ತಿ ದಿನ ಆಯಿತು. ಅದಕ್ಕೆ ನಾನು ಟೈಮ್ ಕೊಡಲೇಬೇಕು, ನಾನು ಆ ರೀತಿಯೇ ಟೈಮ್ ಕೊಟ್ಕೊಂಡೆ. ನಿಮ್ಮ ಸ್ಟ್ರೆಂತು, ನಿಮ್ಮ ವೀಕ್ನೆಸ್, ಅದ್ರ ಮೇಲೆ ವರ್ಕೌಟ್ ಮಾಡಲೇಬೇಕು. ನಾನು ಅಲ್ಲಿ 4-5 ನಿಮಿಷ ಪ್ಲಸ್ ಇಲ್ಲೊಂದು 10 ನಿಮಿಷ ತೊಗೊಂಡಾಗ 15 ನಿಮಿಷದಲ್ಲಿ ಎರಡೂ ಮುಗಿದೋಯ್ತಾ. ಎಸ್ಸೆಗೆ 40 ನಿಮಿಷ, ಆಮೇಲೆ ಪ್ರೆಸೈಜ್ ಕೂಡ ಟೈಮ್ ಹಿಡಿಯುತ್ತಿತ್ತು. ಅದಕ್ಕೆ ನಾನು ಕರೆಕ್ಟಾಗಿ ಸಫಿಷಿಯೆಂಟ್ ಟೈಮ್ ಕೊಟ್ಕೊಂಡೆ. ಅದು ಯಾವಾಗ ಬಂತಂದರೆ ಇಲ್ಲಿ ಬಿಫೋರ್ ದಿ ಎಕ್ಸಾಮ್ ಪ್ರಾಕ್ಟೀಸ್ ಆಗಿರಬೇಕು, ನಮ್ಮ ಬ್ರೈನ್ ಟ್ರೈನ್ ಮಾಡಿರ್ಬೇಕು, ಅಂದಾಗ ವರ್ಕೌಟ್ ಆಗುತ್ತೆ. ಇಲ್ಲ ಅಂದರೆ ವರ್ಕೌಟ್ ಆಗೋದಿಲ್ಲ. ಪ್ರಾಕ್ಟೀಸ್. ಓಕೆ, ಎಸ್ಸೆದು ಮತ್ತೇನಾದರೂ ಎಸ್ಸೆದ ಇನ್ನೊಂದು ಏನಪ್ಪ ಅಂತಂದರೆ, ಟಾಪಿಕ್ಗಳನ್ನು ಯಾವ ರೀತಿ ಚೂಸ್ ಮಾಡೋದು. ಜನರಲಿ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದ್ರಿ, ಈಗ ನೋಡಿದಾಗ ಯುದ್ಧದ ಬಗ್ಗೆ ಬರ್ಬೋದು, ಇಲ್ಲ ಎಲ್ಲ ಇದೇನು ಸಿಲೆಬಸ್ ಇದೆಯಲ್ಲ GS, ಯಾವುದು ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ, ಹಿಸ್ಟ್ರಿ, ಎನ್ವಿರಾನ್ಮೆಂಟ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇವೆಲ್ಲ ಏನಿದೆಯಲ್ಲ ಆಯಾ ಟಾಪಿಕ್ಗಳನ್ನು 2 ಎಸ್ಸೆ ಪಿಕ್ ಮಾಡ್ಕೊರಿ. ಯಾವ ರೀತಿ ಪಿಕ್ ಮಾಡ್ಕೊಳ್ಳೋದು, ಡೈಲಿ ನ್ಯೂಸ್ ಪೇಪರಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಹಿಸ್ಟ್ರಿ ನೋಡೋದಾದರೆ ಯಾವುದ್ರ ಬಗ್ಗೆ ರಿಪೀಟ್ ಆಗ್ತಾ ಇತ್ತು ರೀಸೆಂಟ್ಲಿ, ವಂದೇ ಭಾರತ್ ಬಗ್ಗೆ. ವಂದೇ ಭಾರತ್ ಅಂತ ನೋಡಿ, ವಂದೇ ಮಾತರಂ ಎಷ್ಟು ತಿಂಗಳು ನ್ಯೂಸಲ್ಲಿತ್ತು, ಅದ್ರ ಬಗ್ಗೆ ಕೇಳ್ಬೋದು. ಯಾಕೆ ನಡೀತಾ ಇದೆ, ಯಾಕೆ ಆಗ್ತಾ ಇದೆ, ಈ ರೀತಿ ಜರ್ನಲಿಸ್ಟಿಕ್ ಎಸ್ಸೆ ಕೇಳ್ಬೋದು. ಹಿಸ್ಟಾರಿಕಲಿ ಹೋಗಿ ಕೇಳ್ಬೋದು. ಅರ್ಥ ಆಯ್ತಾ? ಅದ್ರ ಬಗ್ಗೆ ಪೂರ್ತಿ ಕಂಟೆಂಟ್ ನನ್ನ ಹತ್ರ ಇರಬೇಕು. ಅದು ಫಾರು ಮತ್ತು ಅದ್ರ ಅಗ್ನೆಸ್ಟ್. ಯಾಕೆ ಫಾರ್ ಆಗ್ತಾ ಇದೆ, ಯಾಕೆ ಅಗ್ನೆಸ್ಟ್ ಆಗ್ತಾ ಇದೆ, ಒಂದು ಪೇಪರ್ ಓದಿದಾಗ ಗೊತ್ತಾಗುತ್ತೆ. ಇಲ್ಲ ಯಾವುದಾದ್ರೂ ಚೆನ್ನಾಗಿರೋ TV ಡಿಬೇಟ್ ನೋಡಿದಾಗ ಗೊತ್ತಾಗುತ್ತೆ. TV ಡಿಬೇಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಇನ್ಸ್ಟಾಗ್ರಾಮ್ ನೋಡೋ ಬದಲಿ TV ಡಿಬೇಟ್ ಯಾವುದಾದ್ರೂ ಒಂದು ಹಿಂದಿನೋ, ಇಂಗ್ಲೀಷೋ ಅಥವಾ ಕನ್ನಡನೋ, ಈ ಬೇರೆ ಇರ್ತಾವೆ TV ಡಿಬೇಟ್ ಅಂತ ನೋಡೋಕೆ ಹೋಗ್ಬಾರ್ದು. ನನಗಲ್ಲಿ ಏನು ಬೇಕು, ಮಾತಾಡ್ತಿರ್ತಾರೆ ಅವ್ರು, ಪೊಲಿಟಿಕಲಿನೇ ಮಾತಾಡ್ತಿರ್ತಾರೆ, ಬಟ್ ಅಲ್ಲಿ ಕೆಲವೊಂದು ಪಾಯಿಂಟ್ಗಳು ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಎಕ್ಸಾಮಲ್ಲಿ ನೆನಪಿಗೆ ಬರುತ್ತೆ. ನೋಡಿದ್ದು, ನಾನು ಸ್ವಂತ ಬರೆದದ್ದು ತುಂಬ ನೆನಪಾಗುತ್ತೆ ಎಕ್ಸಾಮಲ್ಲಿ, ಕೇಳಿದ್ದು ಅಷ್ಟು ನೆನಪಾಗೋದಿಲ್ಲ ಅನ್ಕೊಂತೀನಿ. ಸೊ ಈ ಥರದ್ದು ಮಾರ್ಕ್ಸ್ ತುಂಬ ಕ್ಯಾರಿ ಮಾಡುತ್ತೆ ನಮಗೆ, ಯಾಕಂದರೆ ಎಲ್ಲರಿಗಿಂತ ಸ್ವಲ್ಪ ಒಂದು ಎಡ್ಜ್ ಮುಂದೆ ಇರ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಈಗ ಯಾವುದು ಅದೇ ವಂದೇ ಮಾತರಂ ತಗೊಳ್ಳೋಣ, ಯಾವುದೋ ಇಂಗ್ಲೀಷ್ ಚಾನಲ್ ನೋಡ್ತೀವಿ ಅಂತ, ರಿಪಬ್ಲಿಕ್ ಟಿವಿನೋ ಯಾವುದೋ ಒಂದು ಸಮಥಿಂಗ್ ನೋಡ್ತಾ ಇರ್ತಾರೆ, ಅಲ್ಲಿ ಡಿಬೇಟ್ ಮಾಡ್ತಾ ಇರ್ತಾರೆ. ವಂದೇ ಮಾತರಂ ಸರಿ ಇರಲಿಲ್ಲ, ಫಸ್ಟ್ ಟೈಮು ಕಾಂಗ್ರೆಸ್ ಒಂದು ಪಕ್ಷ ತಪ್ಪು ಮಾಡ್ತು,
ಈ ಗೌರ್ಮೆಂಟ್ ಅದನ್ನ ಹೇಳ್ತಾ ಹೋಗ್ತಾ ಇದೆ. ಫಸ್ಟ್ ಟೈಮ್ 5 ಏನು ಒಂದೇ ಸ್ಟ್ಯಾಂಜ ಪಿಕ್ ಮಾಡಿದ್ರು. ಇವರು ಪೂರ್ತಿ ಎಲ್ಲ ಸ್ಟ್ಯಾಂಜಗಳನ್ನ ಪಿಕ್ ಮಾಡ್ತಾ ಇದ್ದಾರೆ. ಆ ರೀತಿ ಇತಿಹಾಸ ಗೊತ್ತಿರುತ್ತೆ. ಇತಿಹಾಸ ಮಾತಾಡ್ತಿರ್ತಾರೆ. ಅದು ನೆನಪಾಗೋಗ್ಬಿಡುತ್ತೆ. ಇಲ್ಲ ಪೂರ್ತಿ ನ್ಯೂಟ್ರಲ್ ಚಾನೆಲ್ ನೋಡೋದಾದ್ರೆ ರಾಜ್ಯಸಭಾ ಟಿವಿ ಬರುತ್ತೆ, ಲೋಕಸಭಾ ಟಿವಿ ಬರುತ್ತೆ. ಅಥವಾ ಪಾರ್ಲಿಮೆಂಟರಿ ಡಿಬೇಟ್‌ಗಳು ನಡೀತಾ ಇರ್ತಾರೆ. ಜಸ್ಟ್ ಒಂದು 10 ನಿಮಿಷದ ವಿಡಿಯೋ ಬಂದಿರ್ತಾವ, ಹೊರಗಡೆ ಕ್ಲಿಪ್‌ಗಳು ಬಂದಿರ್ತಾವ. ಅವ್ನು ನೋಡಿದ್ರೆ ಸಾಕು. ಓಕೆ. ಅಲ್ಲಿಂದನೂ ನಾವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೋಬಹುದು. ಬರೀ ಓದೇ ಮಾಡ್ಬೇಕಂತೇನಿಲ್ಲ. ಬಟ್ ಪೇಪರ್ ತುಂಬಾ ಮ್ಯಾಟರ್ ಆಗುತ್ತೆ. ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ಗೆ ಮತ್ತೆ ಎಸ್ಸೆಗೆ ತುಂಬಾ ಮ್ಯಾಟರ್ ಆಗೋದಂದ್ರೆ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಓದ್ದೇನೆ ಎಕ್ಸಾಮ್ ಕ್ಲಿಯರ್ ಮಾಡ್ತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಅನ್ನಕ್ಕಿಂತನೂ ಜಾಸ್ತಿ ಕಷ್ಟನೇ. ಯಾಕಂದ್ರೆ ಬರೀ ಮ್ಯಾಗ್ಝಿನ್ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಮ್ಯಾಗ್ಝಿನೇ ಎಲ್ಲ ಇನ್ಫಾರ್ಮೇಷನ್ ಅನ್ನ ಕೊಡೋದಿಲ್ಲ. ಮ್ಯಾಗ್ಝಿನ್ ಒಂದು ಜಸ್ಟ್ ಸಪ್ಲಿಮೆಂಟ್ರಿ ಅಷ್ಟೇ. ಬಟ್ ನ್ಯೂಸ್ ಪೇಪರಲ್ಲಿ ಓದಿ ಏನು ಮಾರ್ಕ್ ಮಾಡ್ಕೊಂಡು ನೀವೇ ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ, ಅದು ತುಂಬಾ ಮ್ಯಾಟರ್ ಆಗುತ್ತೆ. ನ್ಯೂಸ್ ಪೇಪರ್ ಓದಲೇಬೇಕು. ನೀವು ಕನ್ನಡ ಓದ್ತಿರೋ ಅಥವಾ ಇಂಗ್ಲೀಷ್ ಓದ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಯಾವುದಾದ್ರೂ ಓದ್ರಿ. ಕನ್ನಡ ಓದೋದಾದ್ರೆ ವಿಜಯವಾಣಿನೋ ಅಥವಾ ಪ್ರಜಾವಾಣಿನೋ ಅಥವಾ ಅಥವಾ ವಿಜಯ ಕರ್ನಾಟಕನೋ ಅಲ್ಲಿ ಕಂಟೆಂಟ್ ಇದ್ದದ್ದು. ಇಂಗ್ಲೀಷ್ ಓದೋದಾದ್ರೆ ದ ಹಿಂದೂ, ಇಂಡಿಯನ್ ಎಕ್ಸ್‌ಪ್ರೆಸ್ ಎರಡರಲ್ಲಿ ಯಾವುದಾದ್ರೂ ಒಂದು ಓದು.